ಆ ಚರ್ಚೆನ ಮುಂದುವರ್ಸೋಣ. ಹರೇ ಕೃಷ್ಣ. ಬನ್ನಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುरून् ವೈಷ್ಣವಾಂಶ್ಚ ಶ್ರೀರೂಪಂ ಸ ಅಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನ್ನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ ನಮೋ ಮಹಾವದಾನ್ಯಾಯ ಕೃಷ್ಣಪ್ರೇಮಪ್ರದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯನಾಮ್ನೆ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಮಂತ್ರ 12ರ ಚರ್ಚೆ ಈ ದಿನ ನಾವು ಪ್ರಾರಂಭ ಮಾಡೋಣ. 2 ಮುಖ್ಯ ಶ್ಲೋಕಗಳ ಪಠಣೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಏನ ತ್ಯಕ್ತೇನ ಭುಂಜೀತ ಮಾ ಗೃಧಃ ಕಸ್ಯ ಸ್ವಿದ್ಧನಂ. ಹರೇ ಕೃಷ್ಣ. ಹಿಂದಿನ ತರಗತಿಯಲ್ಲಿ ನಾವು ಈಶೋಪನಿಷತ್ತಿನ 3ನೇ ಭಾಗದ ಚರ್ಚೆಯಲ್ಲಿ ಒಂದು ಹಂತವನ್ನು ತಲುಪಿದ್ವಿ. ಆ 3ನೇ ಭಾಗದ ಚರ್ಚೆ 9ರಿಂದ 14ನೇ ಶ್ಲೋಕದವರೆಗೆ ಬರುತ್ತೆ. ಅದರಲ್ಲಿ ಒಂದು ಭಾಗ 9ರಿಂದ 11. ಈ ದಿನ ನಾವು ಪ್ರಾರಂಭ ಮಾಡ್ತಿರೋದು 2ನೇ ಭಾಗ, ಅದು 12ರಿಂದ 14. ಈ 2 ಭಾಗಗಳು ಒಂದೇ ಚೌಕಟ್ಟಿನಲ್ಲಿ ಅವುಗಳ ವರ್ಣನೆಯನ್ನು ಹೇಳಲಾಗ್ತದೆ. ಸೊ ಹಾಗಾಗಿ ಒಂದು ಭಾಗವನ್ನು ನೀವು ಕಲಿತ್ರೆ ಅದೇ ರೀತಿಯಾಗಿ ಇನ್ನೊಂದು ಭಾಗದ ವರ್ಣನೆ ಇದೆ. ಸೊ ಒಟ್ಟಾಗಿ ನಿಮ್ಮ ಹ್ಯಾಂಡ್ಬುಕ್ಕಲ್ಲಿ ಇದರ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಚೆಕ್ ಮಾಡಿ. ಸೊ ನಿಮ್ಮ ಹ್ಯಾಂಡ್ಬುಕ್ಕಲ್ಲಿ ಏನು ಹೇಳ್ತಾರೆ ಇದಕ್ಕೆ, ಸಂಕ್ಷಿಪ್ತ ವಿವರಣೆ, ಓವರ್ವ್ಯೂ. ಇದರಲ್ಲಿ ಮೊದಲ 3 ಮಂತ್ರಗಳು ಅವು ಭಗವಂತನ ಮಾಲೀಕತ್ವ ಮತ್ತು ಈಶಾವಾಸ್ಯ ತತ್ವದ ಬಗ್ಗೆ ಇತ್ತು. ನಂತರದ ಸರಿಸುಮಾರು 5 ಶ್ಲೋಕಗಳು ಅದು ಆ ಭಗವಂತನ ಈಶನ ಕುರಿತಾಗಿ ಹೆಚ್ಚು ತಿಳುವಳಿಕೆಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅಥವಾ ಮಹಾಭಾಗವತರ ಕುರಿತಾಗಿತ್ತು, ಮಹಾಭಾಗವತನ ದೃಷ್ಟಿಯ ಕುರಿತಾಗಿತ್ತು. ಸೊ 9ರಿಂದ 14 ಏನಿದೆ ಇದರಲ್ಲಿ 2 ಭಾಗ. ಒಂದು ಭಾಗವನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ, ಅದು ಜ್ಞಾನಕ್ಕೆ ಸಂಬಂಧಿಸಿದ್ದಾಗಿತ್ತು. ಜ್ಞಾನ, ಅದರಲ್ಲಿ ಅನೇಕ ತರಹದ ಜ್ಞಾನಗಳನ್ನು ಅಥವಾ ವಿದ್ಯೆಗಳನ್ನು ನೋಡಿದ್ವಿ ನಾವು. ನಾಸ್ತಿಕ ವಿದ್ಯೆ, ಅಪರಾವಿದ್ಯೆ, ಪರಾವಿದ್ಯೆ, ಇದೆಲ್ಲ ನಾವು ನೋಡಿದ್ದೀವಿ. ಹಾಗಾಗಿ ನಾನು ಹೆಚ್ಚು ವರ್ಣಿಸ್ತಾ ಇಲ್ಲ ಇದ್ರ ಬಗ್ಗೆ. ಅದಲ್ಲದೆ ಆ ಹುಸಿ ವಿದ್ಯೆ ಅಥವಾ ತಪ್ಪು ವಿದ್ಯೆಯನ್ನು ಕೂಡ ನಾವು, ತಪ್ಪು ಜ್ಞಾನವನ್ನು ಅಥವಾ ಜ್ಞಾನ ಅಂತ ಕರೆಯಲ್ಪಡೋದು, ಆದರೆ ಅದು ತಪ್ಪು ಜ್ಞಾನ ಆಗಿರೋದ್ರಿಂದ ತಪ್ಪು ದಾರಿಗೆ ಅಥವಾ ತಪ್ಪು ನಿಷ್ಕರ್ಷ ಅಥವಾ ತಪ್ಪು ತತ್ವಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ ಅನ್ನೋದನ್ನ ಅಲ್ಲಿ ಕಲ್ತ್ವಿ. ಸೊ ಒಟ್ಟಾರೆ ಜ್ಞಾನ, ಅದರಲ್ಲಿ ಅನೇಕ ರೀತಿಯ ಜ್ಞಾನಗಳು, ಮತ್ತು ಕೊನೆಯಲ್ಲಿ
ಸಂಪೂರ್ಣ ಜ್ಞಾನ ಅಥವಾ ಏನು ಹೇಳ್ತಾರೆ, ಅಬ್ಸಲ್ಯೂಟ್ ನಾಲೆಡ್ಜ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಅಂದ್ರೆ ಅದು ಅತ್ಯಂತ ಉನ್ನತವಾದದ್ದು. ಹ್ಮ್. ಅದಕ್ಕೆ ಸಂಪೂರ್ಣ ಜ್ಞಾನ ಅಂತ ಹೇಳಿದ್ದಾರೆ. ಉಳಿದಂತಹ ಜ್ಞಾನಗಳೇನಿವೆ, ಅಪರಾವಿದ್ಯೆ ಆಗಿರಬಹುದು ಅಥವಾ ನಾಸ್ತಿಕ ವಿದ್ಯೆ ಆಗಿರ್ಬೋದು, ಅವೆಲ್ಲವೂ ಸಾಪೇಕ್ಷ ಜ್ಞಾನ, ರಿಲೇಟಿವ್ ನಾಲೆಡ್ಜ್ ಅಂತ. ಸೊ ಇವುಗಳನ್ನು ನಾವು ಜ್ಞಾನದ ವಿಚಾರದಲ್ಲಿ ಕಲ್ತ್ವಿ. ಈಗ ವ್ಯಕ್ತಿ ಜ್ಞಾನವನ್ನು ತಿಳಿದ ಮೇಲೆ ಅವನು ಆ ಒಂದು ವಸ್ತುವಿನ ಕುರಿತಾಗಿ, ಆ ವಿಷಯದ ಕುರಿತಾಗಿ ಅಥವಾ ಆ ವ್ಯಕ್ತಿಯ ಕುರಿತಾಗಿ ಆತನ ಒಲವು ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಆತ ಪೂಜೆ ಅಥವಾ ಉಪಾಸನೆಯನ್ನು ಪ್ರಾರಂಭ ಮಾಡ್ತಾನೆ. ನೋಡಿ, ಹೇಗೆ ನಾವು ಅರಿವನ್ನು ಬೆಳೆಸ್ಕೊಳ್ತೀವೋ ಹಾಗೆ ನಾವು ಪೂಜೆ ಅಥವಾ ಉಪಾಸನೆಯನ್ನು ಮಾಡ್ತಾ ಹೋಗ್ತೀವಿ. ಈ ಜಗತ್ತಿನಲ್ಲಿ ಇವೆರಡು ಯಾವಾಗಲೂ ಕಾಣಸಿಗ್ತದೆ. ಸಾಮಾನ್ಯವಾಗಿ ಜನರ ಅರಿವು ಹೇಗಿರ್ತದೆ? ಭೌತಿಕ ಜಗತ್ತಿನ ಮೇಲೆ ಅವರ ಅರಿವಿರ್ತದೆ. ಹಾಗಾಗಿ ಭೌತಿಕ ವ್ಯಕ್ತಿಗಳು, ಭೌತಿಕ ವಸ್ತುಗಳನ್ನೇ ಅವ್ರ ಜೀವನದಲ್ಲಿ ಪೂಜಿಸ್ತಾರೆ. ಕೆಲವರು ತಿಳಿತಾರೆ ಭೌತಿಕ ಏನು ಸಂಪನ್ಮೂಲಗಳಾಗಿರಬಹುದು ಅಥವಾ ಈ ಅಭಿವೃದ್ಧಿಗಳಾಗಿರಬಹುದು, ಅಡ್ವಾನ್ಸ್ಮೆಂಟ್ಸ್ ಅಲ್ಲಾಗಿರಬಹುದು, ಅವುಗಳ ಅರಿವನ್ನು ಹೆಚ್ಚು ತಿಳ್ಕೊಳ್ತಾ ಅವುಗಳ ಮೇಲೆ ವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಅವುಗಳನ್ನೇ ತಮ್ಮ ಜೀವನದ ಆಶ್ರಯವನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಪೂಜೆ ಮಾಡ್ತಾರೆ ಅಲ್ವಾ? ಕೆಲವರು ಭೌತಿಕ ವ್ಯಕ್ತಿಗಳನ್ನ ಅವ್ರ ಕುರಿತಾಗಿ ಕೇಳಿ 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 ಅವರಲ್ಲಿ ವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಅವರನ್ನು ಪೂಜಿಸ್ತಾರೆ. ಉದಾಹರಣೆಗೆ ಯಾವುದೇ ಒಬ್ಬ ರಾಜಕಾರಣಿ ಆಗಿರಬಹುದು ಅಥವಾ ಸಮಾಜ ನಾಯಕರಾಗಿರಬಹುದು ಅಥವಾ ದೇವತೆಗಳಾಗಿರಬಹುದು. ಅಲ್ವೇ? ದೇವತೆಗಳು ಯಾರು? ಅವರು ಈ ಭೌತಿಕ ಜಗತ್ತಿನ ವ್ಯಕ್ತಿಗಳೇ, ಬಟ್ ಆದರೆ ಬೇರೊಂದು ಲೋಕದಲ್ಲಿದ್ದಾರೆ. ಅವರು ಸ್ವಲ್ಪ ಶಕ್ತಿಶಾಲಿ ಭೌತಿಕ ಜಗತ್ತಿನ ವ್ಯಕ್ತಿಗಳು, ಆದರೆ ಬೇರೊಂದು ಲೋಕದಲ್ಲಿದ್ದಾರೆ. ಅವ್ರಿಗೂ ಬಹಳಷ್ಟು ಶಕ್ತಿ ಇದೆ, ವಿಶೇಷವಾದಂತಹ ಶಕ್ತಿಗಳಿವೆ, ಭೌತಿಕ ಶಕ್ತಿಗಳು. ಸೊ ಆದರೆ ಅವರು ಕೂಡ ಭೌತಿಕ ಜಗತ್ತಿಗೆ ಸೀಮಿತರಾದವರು. ಸೊ ಅವರನ್ನು ಪೂಜಿಸ್ತಾರೆ. ಸೊ ಅರಿವು ಹೇಗಿದೆಯೋ ಹಾಗೆ ವ್ಯಕ್ತಿ ಆಶ್ರಯ ಅಥವಾ ಪೂಜೆಯಲ್ಲಿ ತೊಡಗ್ತಾನೆ. ಈ ಮಾತು ಸ್ಪಷ್ಟ ಆಗಬೇಕು. ಯಾಕೆಂದ್ರೆ ಮೊದಲ ಭಾಗದಲ್ಲಿ 9 ರಿಂದ 11 ಮಂತ್ರಗಳಲ್ಲಿ ಯಾವುದನ್ನು ವರ್ಣಿಸಲಾಗಿದೆ? ಏನನ್ನು ವರ್ಣಿಸಲಾಗಿದೆ? ವಿದ್ಯೆ ಮತ್ತೆ ಅವಿದ್ಯೆ, ಅಥವಾ 9 ರಿಂದ 11 ಈ ಪೂರ್ತಿ ಶ್ಲೋಕಗಳಲ್ಲಿ ಜ್ಞಾನದ ಕುರಿತಾಗಿ ವರ್ಣನೆಯನ್ನು ನೋಡ್ತಾ ಇದ್ದೀವಿ ಅಲ್ವಾ? ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅಲ್ವಾ? ಎಸ್, ಜ್ಞಾನದ ಕುರಿತಾಗಿ ಕಾಣ್ತಿದೆ. 12 ರಿಂದ 14 ಏನಿದೆ, ಇದು ಈಗ ಪೂಜೆಯ ಕುರಿತಾಗಿ. ಸೊ ಜ್ಞಾನವೇ ಪೂಜೆಗೆ ಪೂಜೆಗೆ ಅದು ದಾರಿ ನೀಡುತ್ತೆ. ಯಾವ ರೀತಿ ಜ್ಞಾನವನ್ನ, ಅರಿವನ್ನ ಬೆಳೆಸ್ಕೊಳ್ತೀವೋ ಆ ವಸ್ತುಗಳನ್ನ, ವಿಷಯಗಳನ್ನ, ವ್ಯಕ್ತಿಗಳನ್ನ ನಾವು ಪೂಜಿಸ್ತೀವಿ. ಪೂಜೆ ಅಂದ ತಕ್ಷಣನೇ ಪೂಜಾ ಸಾಮಗ್ರಿಗಳನ್ನ ಹಿಡ್ಕೊಂಡು ಪೂಜಿಸೋದಂತ ಅಷ್ಟೇ ಅಲ್ಲ, ಅದು ಕೂಡ ಪೂಜೆ. ಬಟ್ ಪೂಜೆ ಅಂದ್ರೆ ಅರ್ಥ ಏನು? ಆಶ್ರಯ ಸ್ವೀಕರಿಸೋದು. ವ್ಯಕ್ತಿ ಯಾರ ಆಶ್ರಯವನ್ನು ಸ್ವೀಕರಿಸಿದಾನೋ ಅವರನ್ನ ಪೂಜಿಸ್ತಾ ಇದ್ದಾನೆ ಅಂತ ಅರ್ಥ. ಕೃಷ್ಣನ ಭಕ್ತರು ಕೃಷ್ಣನನ್ನ ಪೂಜಿಸ್ತಾರೆ ಅಂದ್ರೆ ಅರ್ಥ ಏನು? ಕೃಷ್ಣನ ಆಶ್ರಯವನ್ನ ಅವರು ಪಡೆದಿದ್ದಾರೆ. ಆಶ್ರಯ ಅಂದ್ರೆ ಏನು? ಎಲ್ಲವೂ ನನಗೆ ಆ ಒಂದು ವ್ಯಕ್ತಿಯಿಂದ ಆಶ್ರಯ ಪ್ರದಾತ ನನಗೆಲ್ಲವನ್ನು ನೀಡ್ತಾನೆ ಅಂತ ಅಲ್ಲವೇ? ಸೊ ಕೆಲವರು ಬೇರೆ ಬೇರೆಯವರನ್ನ ಆಶ್ರಯ ಅಂತ ಸ್ವೀಕರಿಸಿರ್ತಾರೆ, ದೇವತೆಗಳನ್ನ ಆಶ್ರಯ ಅಂತ ಸ್ವೀಕರಿಸಿರ್ತಾರೆ. ಕೆಲವರು ಭೌತಿಕ ಜಗತ್ತಿನ ಸಾಮಾನ್ಯ ವ್ಯಕ್ತಿಗಳನ್ನ, ರಾಜಕಾರಣಿಗಳನ್ನೆಲ್ಲ ಸ್ವೀಕರಿಸ್ತಾರೆ. ಕೆಲವರು ನನಗೆ ಈ ನನ್ನ ಭೌತಿಕ ಸಾಮರ್ಥ್ಯವೇ ನನ್ನ ಆಶ್ರಯ ಅಂತ, ಶರೀರವನ್ನೇ ಆಶ್ರಯ ಅಂತ ಸ್ವೀಕರಿಸಿ ನಡೀತಾ ಇರ್ತಾರೆ. ಸೊ ಅವರು ಅವುಗಳನ್ನು ಪೂಜಿಸ್ತಾ ಇದ್ದಾರೆ ಅಂತ ಅರ್ಥ ಅಲ್ವೇ? ಸೊ ಈಗ ನಾವು ನೋಡುವಂಥ ವಿಷಯಗಳೇನಿವೆ ಇವುಗಳು ಆ ಪೂಜೆಯ ಅಥವಾ ಉಪಾಸನೆ ಕುರಿತಾಗಿರುವಂಥದ್ದು. ಸೊ 9 ರಿಂದ 11 ನಾವು ಈ ರೀತಿಯಾದಂತಹ ವಿದ್ಯೆಯನ್ನ ನೋಡಿದ್ವಿ. ನಿಮ್ಗೆ ನೆನಪಿದೆ ಇದು ಅಲ್ವೇ? ಸೊ 9 ರಿಂದ 11 9ನೇ ಮಂತ್ರ ಸರಳವಾಗಿ ಒಂದು ಲೈನ್ನಲ್ಲಿ ಹೇಳೋದಾದ್ರೆ, ತಪ್ಪು ಜ್ಞಾನ, ಹುಸಿ ಜ್ಞಾನ ಇದು ಅಜ್ಞಾನ ಅಥವಾ ಅವಿದ್ಯೆಗಿಂತ ಅಪಾಯಕಾರಿ. ಮಂತ್ರ 10ನ್ನ ಒಂದು ಲೈನ್ನಲ್ಲಿ ಹೇಳೋದಾದ್ರೆ, ಭೌತಿಕ ಜ್ಞಾನ ಅದು ನಮಗೆ, ಅಥವಾ ಸಾರಿ ಅಜ್ಞಾನ
ಅಥವಾ ನಾಸ್ತಿಕ ಜ್ಞಾನ ಸಂಸ್ಕಾರಗಳು. ನಮಗೆ ಹ್ಮ್. ದುಷ್ಟ ಗುಣಗಳನ್ನ ನೀಡಿದ್ರೆ, ಆಧ್ಯಾತ್ಮಿಕ ಜ್ಞಾನ ಆ, ಅದು ನಮಗೆ ಸದ್ಗುಣಗಳನ್ನ ಸದ್ಗುಣ. ನೀಡ್ತದೆ. ಅಲ್ವೇ? ನೆನಪಿದೆಯಾ ಇದು? ಸದ್ಗುಣ ಹ್ಮ್. ದುರ್ಗುಣ ಹೌದು. ಎರಡು. ಅದಾದ್ಮೇಲೆ ಮಂತ್ರ 11 ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಅದರಲ್ಲಿ ಏನು ಹೇಳಿದ್ರು ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಅವಿದ್ಯೆ. ಮಂತ್ರ ಯಾರು 11ನಲ್ಲಿ ಪರಾವಿದ್ಯಾ ಭೌತಿಕ ಜಗತ್ತಿನ ಕುರಿತಾದಂತಹ ಜ್ಞಾನವನ್ನ ಹ್ಮ್. ವೈದಿಕ ಶಾಸ್ತ್ರಗಳಿಂದ ತಿಳಿತಾರೋ ಅವರು ಈ ಜಗತ್ತಿನ ಹ್ಮ್, ವಾಸ್ತವತ್ವವನ್ನು ತಿಳ್ಕೊಂಡು ಇದರಿಂದ ಮೇಲೆ ಇರ್ತಾರೆ. ಹ್ಮ್. ಯಾರು ಆಧ್ಯಾತ್ಮಿಕ ಜ್ಞಾನವನ್ನ ವೇದಶಾಸ್ತ್ರಗಳಿಂದ ತಿಳಿತಾರೋ ಅವರು ಕೇವಲ ಮೇಲಿರೋದಷ್ಟೇ ಅಲ್ಲ, ಅಲ್ಲಿಂದ ಅವರು ಆಧ್ಯಾತ್ಮಿಕ ಜಗತ್ತನ್ನ ಪ್ರವೇಶಿಸ್ತಾರೆ. ಜನ್ಮ ಅಮರತ್ವವನ್ನ ಮೃತ್ಯು ಜರವನ್ನು ಮೀರಿಸ್ತಾರೆ. ಅಮರತ್ವವನ್ನ ಪಡಿತಾರೆ. ದಯವಿಟ್ಟು ನಾನು ಹ್ಮ್. ಹೇಳುವಾಗ ಮಿದ್ದದಲ್ಲಿ ಹೇಳ್ಬೇಡಿ, ನಾನು ನಿಮ್ಗೆ ಕೇಳ್ತೀನಲ್ಲ ಆವಾಗ ಹೇಳಿ, ಇಲ್ಲಾಂದ್ರೆ ನನಗೆ ಅರ್ಥ ಆಗೋದಿಲ್ಲ ಏನ್ ಹೇಳ್ತಾ ಇದ್ದೀರಾ ಅಂತ. ಸೊ ಏನ್ ಹೇಳ್ತಾ ಇದ್ದೆ ಅಂದ್ರೆ, ಎರಡು ಇಂಪಾರ್ಟೆಂಟು. ಈ ಜಗತ್ತಿಂದ ನಾವು ಹೊರ ಹೋಗ್ಬೇಕು, ಆಮೇಲೆ ಈ ಜಗತ್ತಿಂದ ಹೊರ ಹೋದ್ಮೇಲೆ ಅಲ್ಲಿಂದ ನಾವು ಭಗವಂತನ ಜಗತ್ತಿಗೆ ಪ್ರವೇಶ ಮಾಡಬೇಕು. ಸೊ ಹೊರ ಹೋಗ್ಲಿಕ್ಕೆ ಅಂದ್ರೆ ಏನು? ಈ ಜಗತ್ತಿನ ಕುರಿತಾದಂತಹ ಆಸಕ್ತಿಗಳನ್ನ ನಾವು ತ್ಯಜಿಸ್ಲಿಕ್ಕೆ ಈ ಜಗತ್ತಿನ ವಾಸ್ತವ ತತ್ವವನ್ನ, ಲಕ್ಷಣಗಳನ್ನ ತಿಳಿಬೇಕು. ಅದು ನಮಗೆ ಅಪರಾವಿದ್ಯೆಯಿಂದ ದೊರಕತ್ತೆ. ಅದನ್ನ ನೋಡಿದ್ರಿ ನೀವು, ಪ್ರಭುಪಾದರು ಅದರ ಬಗ್ಗೆ ವರ್ಣನೆ ಮಾಡಿದ್ರು. ಸೊ ಅಷ್ಟೇ ಸಾಕಾಗತ್ತಾ? ಇಲ್ಲ. ನಮಗೆ ಆಧ್ಯಾತ್ಮಿಕ ಜಗತ್ತಿನ ಕುರಿತಾದಂತಹ ವರ್ಣನೆಗಳು ತಿಳಿಬೇಕು. ಆಗ ವ್ಯಕ್ತಿ ಆ ಜಗತ್ತನ್ನ ಪ್ರವೇಶಿಸ್ತಾನೆ, ಅಲ್ಲವೇ? ಸೊ ಹಾಗಾಗಿ ಎರಡೂ ಬೇಕು. ಸೊ ಆ ಶ್ಲೋಕ ಏನ್ ಹೇಳುತ್ತೆ ಆಕ್ಚುಲಿ? ವಿದ್ಯೆ ಮತ್ತೆ ಅವಿದ್ಯೆ ಎರಡನ್ನೂ ಕೂಡ ವ್ಯಕ್ತಿ ಒಟ್ಟಾಗಿಯೇ ಅಥವಾ ಏನ್ ಹೇಳಿದಾರಲ್ಲಿ? ಸೈಮಲ್ಟೇನಿಯಸ್ಲಿ ಏನ್ ಹೇಳಿದಾರಲ್ಲಿ? ವರ್ಡ್ ಟು ವರ್ಡ್ ಮೀನಿಂಗ್ ಅಲ್ಲಿ ನೋಡಿ, ಒಟ್ಟಿಗೆ ಅವುಗಳನ್ನ ಅನುಶೀಲನೆ ಮಾಡ್ಬೇಕು ಅಂತ ಇದೆ. ಕರೆಕ್ಟ್ ನೋಡಿ. ತಾನು ಅವನು. ಹಾ ಹೌದು. ಒಟ್ಟಿಗೆ ಅರಿಯುತ್ತಾನೆ ಅವನು ಜನನ ಮರಣಗಳನ್ನು ಹಾ ಮೀರಿ ಪೂರ್ಣ ಅಮೃತತ್ವವನ್ನು ಅನುಭವಿಸುತ್ತಾನೆ. ಹಾ ಸೊ ಒಟ್ಟಿಗೆ ಅವರು ಅನುಶೀಲನೆ ಅಥವಾ ಅದನ್ನ ಕಲ್ಟಿವೇಟ್ ಮಾಡ್ಕೊಳ್ಬೇಕು, ಅದನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು. ಆಗ ಅವರು ಅದರಿಂದ ಪೂರ್ತಿಯಾಗಿ ಈ ಜಗತ್ತಿಂದ ಹೊರ ಹೋಗೋದಷ್ಟೇ ಅಲ್ಲ, ಹೊರ ಹೋದ್ಮೇಲೆ ಅಲ್ಲಿಂದ ಆಧ್ಯಾತ್ಮಿಕ ಜಗತ್ತನ್ನ ಪ್ರವೇಶಿಸ್ತಾರೆ. ಸೊ ಇದನ್ನ ಮಂತ್ರ 9ರಿಂದ 11ರಲ್ಲಿ ನಾವು ಕಲ್ತ್ವಿ. ತುಂಬಾ ಸಂಕ್ಷೇಪವಾಗಿ ಆ ತತ್ವವನ್ನ ನೋಡೋದಾದ್ರೆ, ಈಗ ಬರುವಂತಹ ಈ ಮಂತ್ರಗಳೇನಿವೆ, ಇವು 9ರಿಂದ 11 ಏನಿದೆಯಲ್ಲ ಅದನ್ನೇ ಎಕ್ಸಾಕ್ಟ್ ಅದ ಯಥಾವತ್ತಾಗಿ ಅದನ್ನೇ ಅವುಗಳು ಬಿಂಬಿಸ್ತವೆ, ರೆಪ್ಲಿಕೇಟ್ ಮಾಡ್ತವೆ. ಈಗ ನೋಡಿ ಅದು ಹೇಗೆ ಅಂತ ನಾನು ಒಂದೆರಡು ಸಾಲಲ್ಲಿ ತೋರಿಸ್ಬಿಡ್ತೀನಿ. 9ನೇ ಮಂತ್ರ ಏನ್ ಹೇಳುತ್ತೋ 12ನೇ ಮಂತ್ರನೂ ಅದನ್ನೇ ಹೇಳುತ್ತೆ. 9ನೇ ಮಂತ್ರ ಏನ್ ಹೇಳ್ತು? ಸುಳ್ಳು ವಿದ್ಯೆ ಅವಿದ್ಯೆಗಿಂತ ಅಪಾಯಕಾರಿ ಅಂತ ಹೇಳ್ತು, ಅಲ್ವಾ? ಹೌದ್ ತಾನೆ? ಹ್ಮ್. ಹಾ ಹೌದು. ಹೌದು. ಹಾ ಓಕೆ, ಇದನ್ನೇನೋ ನೋಡಿದ್ವಿ ನಾವು. ಇದು ಒಂದ್ ನಿಮಿಷ, ಎಲ್ಲೋ ಇದಾಯ್ತು. ಏನೋ ಬೇರೆ ಚೇಂಜ್ ಮಾಡಿದ್ದೆ ನಾನು ಕನ್ನಡದಕ್ಕೆ ಅಂತ. ಹ್ಮ್ ಯಾ ನೋಡಿ ಇಲ್ಲಿ ನಿಮಗೆ ಹಾ ನೋಡಿ ಸ್ಕ್ರೀನ್ ಅಲ್ಲಿ ಈ 6 ಮಂತ್ರಗಳನ್ನ ಹೇಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನೋದು ತೋರಿಸ್ಲಾಗ್ತಾ ಇದೆ. ಮಂತ್ರ 9 ಏನು ಹೇಳುತ್ತೋ ಮಂತ್ರ 12 ಅದೇ ಹೇಳುತ್ತೆ. ಓಕೆ, ಇವತ್ತಿಗೆ ನಾನು ಕೇವಲ ಮಂತ್ರ 12 ಕುರಿತಾಗಿ ಮಾತಾಡ್ತೀನಿ, ಹೇಗೆ ಅದು 9ನ್ನ ಎಕ್ಸಾಕ್ಟ್ ಆಗಿ ಅದು ಬಿಂಬಿಸುತ್ತೆ ಅಂತ. ಮಂತ್ರ 13, 14ನ್ನ ಅದರ ಸಮಯದಲ್ಲಿ ಅದ್ರ ಬಗ್ಗೆ ವರ್ಣನೆ ಮಾಡೋಣ. ಓಕೆ, ಇಲ್ಲಾಂದ್ರೆ ಎಲ್ಲ ಒಂದೇ ಸಮಯದಲ್ಲಿ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಬಟ್ ಇದು ಎಷ್ಟು ಚೆನ್ನಾಗಿ ಈ ಉಪನಿಷತ್ತಿನ ತತ್ವಗಳನ್ನ ಆ, ಭಗವಂತ ಹೇಳ್ತಾ ಇದ್ದಾನೆ, ಅದನ್ನ ಪ್ರಕಟೀಕರಿಸಿದ್ದಾನೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಅದನ್ನ ಕಲ್ತ್ಕೊಂಡ್ಬಿಟ್ರೆ
ಅವಾಗ ಪೂರ್ತಿ 6 ಮಂತ್ರಗಳು ನಿಮಗೆ ಸ್ಪಷ್ಟವಾಗಿ ಫ್ರೇಮ್ ಆಗಿಬಿಡ್ತವೆ. ಸೊ ಮಂತ್ರ 9 ಏನು ಹೇಳ್ತು? ಅಸತ್ಯ ಅಂದ್ರೆ ಇಲ್ಲಿ ಸುಳ್ಳು, ಸುಳ್ಳು ಜ್ಞಾನದ ಅಪಾಯವನ್ನು ಅದು ತಿಳಿಸ್ಕೊಡ್ತು. ಹೌದಲ್ವಾ? ಹ ಹ. ಈಗ 12ನೇ ಮಂತ್ರ ಏನು ಹೇಳುತ್ತೆ ಅಂದ್ರೆ ಸುಳ್ಳು ಉಪಾಸನೆಯ ಅಪಾಯವನ್ನು ತಿಳಿಸ್ಕೊಡುತ್ತೆ ಅಷ್ಟೇ. ಎಲ್ಲಿ ಜ್ಞಾನ ಅಂತ ಇತ್ತೋ ಅದನ್ನ ತೆಗೆದುಬಿಟ್ಟು ನೀವೇನ್ ಹಾಕ್ಬೇಕು? ಉಪಾಸನೆ ಅಥವಾ ಪೂಜೆ. ಮಂತ್ರ 12ರಲ್ಲಿ ಏನ್ ಹೇಳಲಾಗುತ್ತೆ? ಉಪಾಸನೆ, ಸುಳ್ಳು ಉಪಾಸನೆ. ಉಪಾಸನೆ. ಸುಳ್ಳು ಉಪಾಸನೆಯ ಅಪಾಯ. ಅದನ್ನ ಹೇಳಾಗತ್ತೆ. ಈಗ ಮಂತ್ರ 12ನ್ನ ನಾವು ಅನುವಾದ ಓದೋಣ. ಇನ್ಫ್ಯಾಕ್ಟ್ ಶ್ಲೋಕ ಕೂಡ ಎಕ್ಸಾಕ್ಟ್ ಆಗಿ ಅದೇ ಇದೆ ನೋಡಿ. ಈಗ ನೋಡ್ತೀವಲ್ಲ, ನಿಮ್ಗೆ ಅದು ಎಷ್ಟು ಅದು ಸ್ಪಷ್ಟ ಆಗ್ಬಿಡತ್ತೆ ಅಲ್ಲಿ. ಇಲ್ಲ ಇತ್ತದು ಎಲ್ಲಿದೆ? ಇಲ್ಲೇ ಇರೋದು ಕರೆಕ್ಟ್. ಹಾ, ಇಲ್ಲಿ ನೋಡಿ ಮಂತ್ರ 12. ಈಗ ಮಂತ್ರ 12 ಮತ್ತೆ ಮಂತ್ರ 9 ಪದಗಳು ಎಕ್ಸಾಕ್ಟ್ ಆಗಿ ಸೇಮ್ ಇದೆ. ಏನ್ ಚೇಂಜ್ ಆಗುತ್ತೆ ಅಂತ ನೀವೇ ಗುರುತಿಸಿ ಹೇಳ್ಬೇಕು ನನಗೆ. ಓಕೆ, ಮಂತ್ರ 12. ಅಂಧಂ ತಮಃ ಪ್ರವಿಶಂತಿ ಯೇ ಅಸಂಭೂತಿಮುಪಾಸತೆ ತತೋ ಭೂಯ ಇವ ತೇ ತಮೋ ಯ ಉಸಂಭೂತ್ಯಾಮೃತ. ನೋಡಿ ಪದಗಳನ್ನ ನೋಡಿ, ಮಂತ್ರ 9ರಲ್ಲಿ ಏನಿತ್ತು ಅಂತ ಇದೇ ಇದೆಯಾ? ವಿದ್ಯೆ ಇತ್ತು ಪ್ರಭು, ಇಲ್ಲಿ ಅಸಂಭೂತಿ ಇದೆ. ನೋಡಿ, ಸಂಭೂತ ಅಂಧಂ ವ್ರತ ತಮಃ ಅನ್ನೋದು ಪ್ರವಿಶಂತಿ, ಇದು ಎಕ್ಸಾಕ್ಟ್ ಆಗಿ ಅಲ್ಲೂ ಇದೆ ಇಲ್ಲೂ ಇದೆ. ಅಲ್ಲೇನೋ ಇದೆ, ಇಲ್ಲಿ ಬರೀ ಇಲ್ಲಿ ಅಸಂಭೂತಿ ಅಸಂಭೂತಿ ಅಂತ ಬಂದಿದೆ, ಅಲ್ಲಿ ಅವಿದ್ಯೆ ಅಂತ ಇದೆ. ಅವಿದ್ಯಾ ಅಂತಿದೆ. ಕೊನೆ ಸಾಲಲ್ಲಿ ಇಲ್ಲಿ ಸಂಭೂತಿ ಅಂತ ಇದೆ, ಅಲ್ಲಿ ವಿದ್ಯಾ ಅಂತ ಸಂಭೂತ್ಯ. ಇದೆ. ಇದನ್ನ ಗಮನಿಸ್ಬೇಕು. ಇದನ್ನು ಗಮನಿಸ್ಬಿಟ್ರೆ ಎಕ್ಸಾಕ್ಟ್ ಆಗಿ ಅದೇ ಫ್ರೇಮ್ ವರ್ಕ್ ಅಲ್ಲಿ ಮಂತ್ರ 12 ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಹೌದು ಪ್ರಭು, ಅಸಂಭೂತಿ. ಅದಕ್ಕೆ ನಾನು ಮತ್ತೆ ಈ ಸ್ಲೈಡ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ವಿದ್ಯಾ. ಮಂತ್ರ 12 ನಮಗೆ ಸುಳ್ಳು ಉಪಾಸನೆಯ ಅಪಾಯವನ್ನ ತಿಳಿಸ್ಕೊಡುತ್ತೆ. ಮಂತ್ರ 9 ಸುಳ್ಳು ಜ್ಞಾನ ಅಥವಾ ವಿದ್ಯೆಯ ಅಪಾಯವನ್ನ ಹೇಳ್ಕೊಟ್ಟಿತ್ತು. ಅಜ್ಞಾನಕ್ಕಿಂತ ಸುಳ್ಳು ಜ್ಞಾನ ಬಹಳ ಅಪಾಯಕಾರಿ ಅಂತ ಹೇಳಿತ್ತು ಅಲ್ವಾ? ಈಗ ಈ ಶ್ಲೋಕದಲ್ಲಿ ಸುಳ್ಳು ಉಪಾಸನೆ ಕುರಿತಾಗಿ ಹೇಳಲಾಗುತ್ತೆ. ಏನಿದು ಸುಳ್ಳು ಉಪಾಸನೆ? ಅದನ್ನ ಈಗ ತಿಳಿತಾ ಹೋಗೋಣ. ಓಕೆ, ಸೊ ಇದರ ಅರ್ಥ ಏನು ಸ್ಪಷ್ಟವಾಗಿ ಹೇಳೋದಾದ್ರೆ, ಸಂಭೂತಿ ಅಂದ್ರೆ ಅಲ್ಲ, ಅದರ ಶಬ್ದಾರ್ಥ ಏನೋ ಆಗಿದೆ ದೇವತೆ ಅಂತ, ಬಟ್ ನಾನಿನ್ನು ಅದನ್ನ ಶಬ್ದಶಃ ಅರ್ಥ ನೋಡೋದಾದ್ರೆ, ಸಂಭೂತಿ ಅಂದ್ರೆ ಯಾರ ಅಸ್ತಿತ್ವ ಸಮ್ಯಕ್ ಅಥವಾ ಪರ್ಫೆಕ್ಟ್ ಸಂಪೂರ್ಣವಾಗಿದೆಯೋ, ಸಮ್ಯಕ್ ಭೂತಿ ಅಂದ್ರೆ ಯಾರ ಅಸ್ತಿತ್ವ ಸಂಪೂರ್ಣವಾಗಿದೆಯೋ ಅಂತ. ಅಂದ್ರೆ ಅದನ್ನ ಇನ್ನೂ ಆಳವಾಗಿ ನೋಡೋದಾದ್ರೆ, ಯಾರು ಸ್ವತಂತ್ರರಾಗಿದ್ದಾರೋ, ಸ್ವತಂತ್ರ ಅಸ್ತಿತ್ವವನ್ನ ಉಳ್ಳವರಿಗೆ ಸಂಭೂತಿ ಅಂತ ಹೇಳಲಾಗತ್ತೆ. ಸ್ವತಂತ್ರ ಅಸ್ತಿತ್ವ. ಏನಿದು ಸ್ವತಂತ್ರ ಅಸ್ತಿತ್ವ ಅಂದ್ರೆ? ಆಕ್ಚುಲಿ ಹೇಳ್ಬೇಕಂದ್ರೆ ಈ ಜಗತ್ತಿನಲ್ಲಿ ಅಥವಾ ಈ ಪೂರ್ತಿ ಕೇವಲ ಭೌತಿಕ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಜಗತ್ತು ಎಲ್ಲೆಡೆ ಕೂಡ ಪ್ರತಿಯೊಂದು ಜೀವಿಯೂ ಕೂಡ ಭಗವಂತನ ಮೇಲೆ ಅವಲಂಬಿತವಾಗಿದೆ. ಇದನ್ನು ಭಗವದ್ಗೀತೆಯಲ್ಲಿ ನೀವು ನೋಡ್ತೀರಾ. ಶ್ರೀಕೃಷ್ಣ ಅಫ್ಕೋರ್ಸ್ ಈ 15ನೇ ಅಧ್ಯಾಯದಲ್ಲೇ ನೋಡ್ತೀರಾ, ತಾವೆಲ್ಲ ಓದಿರ್ಬೋದು. 15ನೇ ಅಧ್ಯಾಯ ಈಗ ಈ ದಿನ ಕೊನೆ ದಿನ ಅಲ್ವಾ, ಪುರುಷೋತ್ತಮ ಮಾಸದ್ದು. ಸೊ ಅದರಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಕೊನೆ ಕೆಲವು ಶ್ಲೋಕಗಳಲ್ಲಿ ಕ್ಷರ ಮತ್ತೆ ಅಕ್ಷರ ಅಂತ 2 ರೀತಿ ಜೀವಿಗಳ ಬಗ್ಗೆ ಶ್ರೀಕೃಷ್ಣ ಹೇಳ್ತಾನೆ. ಗೊತ್ತಿದ್ಯಾ? ಹೌದು ಪ್ರಭು, ಇದೆ. ಸೊ ಕೃಷ್ಣ ಹೇಳ್ತಾನೆ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. 2 ರೀತಿಯ ಆತ್ಮಗಳು ಈ ಅಸ್ತಿತ್ವದಲ್ಲಿವೆ. ಒಂದು ಕ್ಷರ, ಇನ್ನೊಂದು ಅಕ್ಷರ. ಕ್ಷರ ಅಂದರೆ ಬದ್ಧಾತ್ಮ, ಈ ಭೌತಿಕ ಜಗತ್ತಿನಲ್ಲಿ ಕಾಣಸಿಗುವಂತಹ ಜೀವಾತ್ಮ, ಅದು ಕ್ಷರ. ಅಕ್ಷರ ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾಣಸಿಗುವಂತಹ ಜೀವಾತ್ಮ, ಅದು ಮುಕ್ತಾತ್ಮ. ಸೊ ಬದ್ಧಾತ್ಮ
ಮುಕ್ತಾತ್ಮ. ಕ್ಷರ ಅಕ್ಷರ. ಕೃಷ್ಣ ಎರಡನೇ ಇದಾದ್ಮೇಲೆ ಹೇಳೋ ಶ್ಲೋಕ ಇಂಪಾರ್ಟೆಂಟ್ ಆಕ್ಚುಲಿ ನಾವು ಚರ್ಚೆ ಮಾಡೋದ್ರಲ್ಲಿ. ಏನ್ ಹೇಳ್ತಾನೆ? ಯಸ್ಮಾತ್ ಕ್ಷರಂ ಅಲ್ಲ, ಇದಾದ್ಮೇಲೆ ಮೂರನೇದು ಉತ್ತಮ ಪುರುಷಸ್ತು ಅನ್ಯಃ ಪರಮಾತ್ಮೇತ್ಯುದಾಹೃತ. ಏನ್ ಬರುತ್ತದ ಮುಂದೆ? 15ನೇ ಅಧ್ಯಾಯ 17ನೇ ಶ್ಲೋಕ. ಪುರುಷಸ್ತನ್ಯ ಪರಮಾತ್ಮೇತಿ ದೇಹವೃತಃ ಯೋ ಯೋ ಲೋಕೋತ್ರಯ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ. ಸಾರಿ, ಥ್ಯಾಂಕ್ ಯು. ಸೊ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಇದಲ್ಲದೆ ಇನ್ನೊಂದು ಆತ್ಮ ಇದೆ. ಆ ಆತ್ಮಕ್ಕೆ ಪರಮಾತ್ಮ ಅಂತ ಹೇಳ್ತಾರೆ. ಆ ಪರಮಾತ್ಮ ಉತ್ತಮ ಪುರುಷ ಅಂತ ಶ್ರೀಕೃಷ್ಣ ವರ್ಣಿಸಿದ. ಎರಡಕ್ಕೂ ಮೀರಿದ್ದು ಅದು. ಯಾವೆರಡಕ್ಕೂ ಮೀರಿದ್ದು? ಕ್ಷರ ಅಕ್ಷರ. ಅದರ ವರ್ಣನೆಯಲ್ಲಿ ನೀವು ನೋಡ್ಬೋದು, ಪ್ರಭುಪಾದರು ಚೆನ್ನಾಗಿ ಹೇಳ್ತಾರೆ. ಏನಂತ? ಆ ಪರಮಾತ್ಮ ಏನಿದ್ದಾನೆ ಆತ ಸ್ವತಂತ್ರ. ಬದ್ಧಾತ್ಮ ಮತ್ತೆ ಮುಕ್ತಾತ್ಮ ಇವುಗಳು ಆ ಪರಮಾತ್ಮನ ಮೇಲೆ ಅವಲಂಬಿತವಾಗಿರ್ತವೆ. ಪರಮಾತ್ಮ ಅಥವಾ ಪುರುಷೋತ್ತಮ ಅನ್ನೋದು ಇನ್ನೊಂದು ಹೆಸರು, ಉತ್ತಮ ಪುರುಷ ಅಥವಾ ಪುರುಷೋತ್ತಮ. ಆತನೇ ಬದ್ಧಾತ್ಮ ಮತ್ತೆ ಮುಕ್ತಾತ್ಮಗಳಿಗೆ ಆಶ್ರಯವನ್ನ ಪ್ರದಾನ ಮಾಡು. ಇನ್ಫ್ಯಾಕ್ಟ್ ಈ ಜಗತ್ತಿನಲ್ಲಿರುವ ಜಡ ಪ್ರಕೃತಿಗೂ ಕೂಡ ಆತನೇ ಆಶ್ರಯವನ್ನ ಪ್ರದಾನ ಮಾಡ್ತಾನೆ. ಸೊ ಮುಕ್ತನಾದ್ರೂ ಕೂಡ ಜೀವಿ ಭಗವಂತನ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಹಾಗಾಗಿ ಜೀವಿಗೆ ಎಂದೂ ಕೂಡ ಸಂಪೂರ್ಣ ಸ್ವತಂತ್ರ ಅಂತ ಹೇಳೋಕ್ಕಾಗೋದಿಲ್ಲ. ಸ್ವರಾಟ್ ಅನ್ನೋ ಶಬ್ದ ಏನಿದೆಯಲ್ಲ, ಕೇಳಿರ್ತೀರ ಈ ಶಬ್ದ ಸ್ವರಾಟ್. ಈ ಶಬ್ದ ಯಾರಿಗೆ ಸೀಮಿತವಾದದ್ದು? ಭಗವಂತ. ಸ್ವರಾಟ್ ರೂಪ ಅಂತ ಹೇಳ್ತಾರಲ್ಲ ಪ್ರಭುಜಿ, ಅದು ತಾನೆ ಸ್ವರಾಟ್ ರೂಪ ಯಾವ್ದದು? ಅದ ವಿರಾಟ್ ರೂಪ. ಸಹಸ್ರ ರೂಪ, ವಿಷ್ಣು ಸಹಸ್ರ ರೂಪ ಸ್ವರಾಟ್ ರೂಪ ಅಂತ ಹೇಳ್ತಾರಲ್ಲ. ಸ್ವರಾಟ್ ರೂಪ, ಓಕೆ. ವಿರಾಟ್ ರೂಪ, ಸ್ವರಾಟ್ ರೂಪ. ನಾನು ಭಾಗವತದಲ್ಲಿ ಸ್ವರಾಟ್ ಅಂದ್ರೆ ಬೇಸಿಕ್ಲಿ ಸಂಪೂರ್ಣ ಸ್ವತಂತ್ರ ಆತ ಭಗವಂತ, ಬೇಸಿಕ್ಲಿ ಪಾಯಿಂಟ್. ಸೊ ಪಾಯಿಂಟ್ ಏನು ಹೇಳ್ತಾ ಇದ್ದೀವಿ ಅಂದ್ರೆ, ಇಲ್ಲಿ ಸಂಭೂತಿ ಅಂದ್ರೆ ಏನರ್ಥ? ಸಂಪೂರ್ಣವಾಗಿ ಸ್ವತಂತ್ರ ಅಸ್ತಿತ್ವವುಳ್ಳವನು ಯಾರು? ಭಗವಂತ. ಅದು ಆ ಶಬ್ದ ಯಾರನ್ನ ಸೂಚಿಸುತ್ತೆ? ಭಗವಂತ. ಓಕೆ. ಸೊ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅಸಂಭೂತಿ ಉಪಾಸತೆ ಅಂದ್ರೆ ಯಾವುದು ಸ್ವತಂತ್ರವಲ್ಲವೋ ಅದನ್ನ ಉಪಾಸನೆ ಮಾಡೋದು ಅಂತ ಅರ್ಥ. ದೇವತೆಗಳ. ಸೊ ಅಸಂಭೂತಿ, ಸ್ವತಂತ್ರ ಇಲ್ಲದೆ ಇರೋದಂದ್ರೆ ಯಾವುದು? ಜೀವಿಗಳು. ಜೀವಿಗಳನ್ನು ಉಪಾಸನೆ ಮಾಡಿದ್ರೆ, ಪೂಜಿಸಿದ್ರೆ ವ್ಯಕ್ತಿ ಅಂಧಕಾರಕ್ಕೆ ಹೋಗ್ತಾನೆ, ಕತ್ತಲಿಗೆ ಹೋಗ್ತಾನೆ. ಯಾರನ್ನು ಪೂಜಿಸ್ಬೇಕಾತ? ಈ ಜೀವಿಗಳನ್ನ ಮೀರಿದವನು, ಆತನನ್ನ ಪೂಜಿಸ್ಬೇಕು. ಬಟ್ ಪಾಯಿಂಟ್ ಮುಂದಿನ ಶ್ಲೋಕ ಇನ್ನು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದ್ದಾರೆ. ಏನಂತ? ನೀವು ಸ್ವತಂತ್ರ ವ್ಯಕ್ತಿ ಯಾರು ಸಂಭೂತಿ, ಅವನನ್ನ ಪೂಜಿಸಿದ್ರೆ ನೀವು ಇನ್ನೂ ಕತ್ತಲಿಗೆ ಒಳಗೆ ಹೋಗ್ತೀರಾ ಅಂತ. ಇದು ಹೇಗೆಂದ್ರೆ ಮಂತ್ರ 9ರಲ್ಲಿ ಇತ್ತಲ್ಲ, ನೆನಪಿದ್ಯಾ? ಹಂಗೆ ಇದು. ಸೊ ಇಲ್ಲಿ ಸಂಭೂತ್ಯಾಮ್ರತ ಅಂದ್ರೆ ಸುಳ್ಳು ಉಪಾಸನೆ ಅಂತ ಅರ್ಥ. ಸೊ ಅಸಂಭೂತಿ ಅಂದ್ರೆ ಯಾರು ಸ್ವತಂತ್ರರಲ್ಲವೋ ಅವರು ಅಂತ. ಸೊ ಇಲ್ಲಿ ಅದರ ಅರ್ಥವನ್ನ ದೇವತೆಗಳು ಅಂತ ಪ್ರಭುಪಾದರು ವರ್ಣಿಸ್ತಾರೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಜನ ಭಗವಂತನ ಬಿಟ್ಟು ಇನ್ಯಾರನ್ನು ಪೂಜಿಸ್ತಾರೆ? ಶ್ರೀಕೃಷ್ಣನನ್ನ ಬಿಟ್ಟು ಇನ್ಯಾರನ್ನು ಪೂಜಿಸ್ತಾರೆ? ಹೆಚ್ಚಾಗಿ ವಿಶೇಷವಾಗಿ ಭಾರತದಲ್ಲಿ ದೇವತೆಗಳನ್ನು. ದೇವತೆಗಳು ಯಾರು? ಜೀವಿಗಳವರು. ಅವರು ವಿಷ್ಣು ತತ್ವ ಅಲ್ಲ, ಅವ್ರು ಯಾರು? ಜೀವಿಗಳವರು. ಬಹಳ ಶಕ್ತಿಶಾಲಿ ಜೀವಿಗಳು. ಸೊ ಅವರನ್ನ ಪೂಜಿಸೋದ್ರಿಂದ ವ್ಯಕ್ತಿ ಅಂಧಕಾರಕ್ಕೆ ಹೋಗ್ತಾನೆ. ಶಬ್ದ ಬಹಳ, ಪ್ರಭುಪಾದರ ಅನುವಾದ ಬಹಳ ಸ್ಪಷ್ಟವಾಗಿದೆ. ಈಗ ಓದಿ, ಅನುವಾದ ಗೊತ್ತಾಗುತ್ತೆ. ಓದಿ. ದೇವತೆಗಳ
ಕೈ ಎತ್ತಿದ್ರೆ ದೇವತೆಗಳ ನಮ್ಗೆ ಗೊತ್ತಾಗತ್ತೆ, ಇಲ್ಲ ಯಾರು ಅಂತಾನೂ ಗೊತ್ತಾಗಲ್ಲ, ನಾನು ಯಾರು ಓದ್ತಾ ಇದ್ದೀರ ಅನ್ಕೋತೀನಿ ಅಷ್ಟೇ. ಓದಿ. ದೇವತೆಗಳ ಪೂಜೆಗಳಲ್ಲಿ ಯಾರು ತೊಡಗಿರುತ್ತಾರೋ ಅವರು ಅಂಧತಮ ಪ್ರದೇಶದೊಳಕ್ಕೆ ಹೋಗುತ್ತಾರೆ. ನಿರಾಕಾರ ಬ್ರಹ್ಮನನ್ನು ಅರ್ಚಿಸುವವರು ಅದಕ್ಕಿಂತ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಸೊ ಇಲ್ಲಿ ಅಸಂಭೂತಿ ಅಂದ್ರೆ ಏನು? ದೇವತೆ ದೇವತೆ. ದೇವತೆ ಸಂಭೂತಿ ಅಂದ್ರೆ ಏನು ಇಲ್ಲಿ? ಪರಮಾತ್ಮ, ದೇವೋತ್ತಮ ಪರಮಾತ್ಮ. ಪರಬ್ರಹ್ಮನ ಅರ್ಚಿಸುವುದು. ಸಂಭೂತಿ ಅಂದ್ರೆ ಇಲ್ಲಿ ನಿರಾಕಾರ ಬ್ರಹ್ಮ. ಶಬ್ದಾರ್ಥ ಅನುವಾದ ನೋಡಿ, ನಿರಾಕಾರ ಬ್ರಹ್ಮ. 9ನೇ ಮಂತ್ರದಲ್ಲಿ ಅವಿದ್ಯೆ ಅಂದ್ರೆ ಅಜ್ಞಾನ, ವಿದ್ಯೆ ಅಂದ್ರೆ ಸುಳ್ಳು ಜ್ಞಾನ ಅಲ್ವಾ? 9ನೇ ಹೌದು. ಮಂತ್ರದಲ್ಲಿ ಹೌದು. ನಾನು ಪದೇ ಪದೇ ಹೇಳ್ತೀನಿ, ನೀವು ಇದರಲ್ಲಿ ನೀವು ಯು ಶುಡ್ ಬಿಕಮ್ ಕಂಫರ್ಟಬಲ್. ನೀವು ಇದರಿಂದ ಇದು ಮಾಡ್ಕೋಬಾರ್ದು, ಹೆದರ್ಬಾರ್ದು. ಏನಿದು ಪದೇ ಪದೇ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಕನ್ಫ್ಯೂಸ್ ಆಗ್ತಾ ಇದೆ ಅಂತ. ಸೊ 9ನೇ ಮಂತ್ರದಲ್ಲಿ ಅವಿದ್ಯೆ ಅಂದ್ರೆ ನಾಸ್ತಿಕ ಜ್ಞಾನ ಅಥವಾ ಅಜ್ಞಾನ, ವಿದ್ಯೆ ಅಂದ್ರೆ ಸುಳ್ಳು ಜ್ಞಾನ. ಮಂತ್ರ 12ರಲ್ಲಿ ಅಸಂಭೂತಿ ಅಂದ್ರೆ ದೇವತೆಗಳು, ಸ್ವತಂತ್ರ ಇಲ್ಲದವರು. ಸಂಭೂತಿ ಅಂದ್ರೆ ನಿರಾಕಾರ ಬ್ರಹ್ಮ. ಅದು ಅರ್ಥ ಆಗತ್ತೆ ನಾವು ಮುಂದೆ ಓದ್ತಾ ಹೋದಂಗೆ. ಓಕೆ, ಈಗ ಆಕ್ಚುಲಿ ಸಂಭೂತಿ ಅಂದ್ರೆ ಅರ್ಥ ಭಗವಂತ, ಬಟ್ ಇಲ್ಲಿ ಸುಳ್ಳು ಪೂಜೆ ಅಲ್ವಾ, ಸುಳ್ಳು ಉಪಾಸನೆ ಅಲ್ವಾ? ಅರ್ಥವಾಗ್ತಾ ಇದೆಯಾ? ಹಾಗಾಗಿ ನಿರಾಕಾರ ಬ್ರಹ್ಮ ಅಂತ ಅರ್ಥ ತಗೊಳ್ಬೇಕಾಗತ್ತೆ ಇಲ್ಲಿ. ಎನಿವೆ, ಭಾವಾರ್ಥವನ್ನ ನೋಡ್ತಾ ಹೋಗೋಣ, ಅವಾಗ ಏನು ಸ್ಪಷ್ಟವಾಗ್ತದೆ. ಸೊ ಮೊದಲನೇ ಪ್ಯಾರಾಗ್ರಾಫ್ನ ಓದಿ. ಎಸ್, ಅಸಂಭೂತಿ ಎಂಬ ಸಂಸ್ಕೃತ ಪದವು ಅಸಂಭೂತಿ ಎಂಬ ಸಂಸ್ಕೃತ ಪದವು ಸ್ವತಂತ್ರ ಅಸ್ತಿತ್ವವಿಲ್ಲದಿರುವುದನ್ನು ಸೂಚಿಸುತ್ತದೆ. ಸಂಭೂತಿ ಎಂದರೆ ಸರ್ವತಂತ್ರ ಸ್ವತಂತ್ರನಾದ ದೇವೋತ್ತಮ ಮಹಾಪುರುಷ. ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ: ನಮೇ ವಿದುಃ ಸುರಗಣ ಪ್ರಭವಂ ನ ಮಹರ್ಷಯ ಅಹಂ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಓದಿ, ಅನುವಾದ ಓದಿ. ಸುರಗಣಗಳಿಗಾಗಲಿ ಮಹರ್ಷಿಗಳಿಗಾಗಲಿ ನನ್ನ ಮೂಲ ಗೊತ್ತಿಲ್ಲ. ನಾನು ದೇವತೆಗಳ ಮತ್ತು ಮಹರ್ಷಿಗಳ ಮೂಲ. ಸೊ ನೋಡಿ, ಪ್ರಭುಪಾದರು ಈ ಒಂದು ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಅಸಂಭೂತಿ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರು? ಅಸ್ತಿತ್ವ ಇಲ್ಲದವನು. ಯಾವುದಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲವೋ ಅದಕ್ಕೆ ಅಸಂಭೂತಿ ಅಂತ ಹೇಳ್ತಾರೆ ಅಲ್ವಾ? ನೋಡಿ, ಸ್ವತಂತ್ರ ಅಸ್ತಿತ್ವವಿಲ್ಲದಿರುವವರನ್ನು ಅಸಂಭೂತಿ ಅಂತ ಈ ಪದ ಸೂಚಿಸ್ತಾ ಇದೆ. ಸಂಭೂತಿ ಅಂದ್ರೆ ಯಾರು? ಸ್ವತಂತ್ರನಾದವ. ನಿಜವಾಗಿ ಸ್ವತಂತ್ರ ಅಂದ್ರೆ ಯಾರು? ದೇವೋತ್ತಮ ಪರಮಪುರುಷ ಮಾತ್ರ. ಆತ ಕರ್ಮ, ಈ ತ್ರಿಗುಣಗಳು, ಕಾಲ, ಏನು ಮಾಯೆ, ಇವುಗಳ ಪ್ರಭಾವಕ್ಕೊಳಗಾಗೋದಿಲ್ಲ. ಆತ ಸ್ವತಂತ್ರ. ಈ ಜಗತ್ತಿನಲ್ಲೇ ಯಾವುದೇ ಜೀವಿ ಆಗ್ಲಿ ಆತ ಇವುಗಳ ಪ್ರಭಾವಕ್ಕೊಳಗಾಗ್ತಾನೆ. ಆ ಜೀವಿ ಮುಕ್ತನಾದ ಮೇಲೂ ಕೂಡ ಆತನ ಮೇಲೆ ಭಗವಂತನ ಶಕ್ತಿ ಕಾರ್ಯ ಮಾಡ್ತಾ ಇರತ್ತೆ. ಅದು ಯೋಗ ಮಾಯೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಜೀವಿ ಯಾವಾಗ್ಲೂ ಕೂಡ ಭಗವಂತನಿಗೆ ಅಧೀನ. ಸ್ವತಂತ್ರ ಅಂತ ಹೇಳೋದು ಅದು ತತ್ವತಃ ಸರಿಯಲ್ಲ. ಸೊ ಸಂಭೂತಿ ಅಂದ್ರೆ ಯಾರು? ಸ್ವತಂತ್ರ ಇಲ್ಲದವರು, ಅಸ್ತಿತ್ವವಿಲ್ಲದವರು. ಸಂಭೂತಿ ಅಂದ್ರೆ ಯಾರು ಅಂತ ಕೇಳಿದೆ ನಾನು. ಸಂಭೂತಿ ಅಂದ್ರೆ ನಿರಾಕಾರ ಬ್ರಹ್ಮ ಪ್ರಭು. ಅಲ್ಲ, ನಿರಾಕಾರ ಬ್ರಹ್ಮ ಅದು ನಿರಾಕಾರ ಬ್ರಹ್ಮ ಅನ್ನೋದು ಅರ್ಥ ಯಾಕೆ ತಗೊಳ್ಬೇಕು ಅನ್ನೋದು ಮುಂದೆ ಬರುತ್ತೆ. ಓಕೆ, ಬಟ್ ನೀವು ಲಿಟ್ರಲಿ ಮೀನಿಂಗ್ ತಗೊಂಡ್ರೆ ಸಂಭೂತಿ ಅಂದ್ರೆ ಏನೋ ದೇವೋತ್ತಮ ಪರಮಪುರುಷ. ಯಾಕಂದ್ರೆ ಆತನೇ ಸರ್ವತಂತ್ರ ಸ್ವತಂತ್ರ. ಓಕೆ, ಈಗ ಪ್ರಭುಪಾದರು ಭಗವದ್ಗೀತೆ ಇದೊಂದು ಶ್ಲೋಕದ ವರ್ಣನೆ ಹೇಳಿದ್ರು. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಭಗವಂತ ಎಷ್ಟು ಸ್ವತಂತ್ರ, ಜೀವಿ ಎಂದು ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ.
ಯಾಕೆಂದ್ರೆ ಈ ಜಗತ್ನಲ್ಲಿ ಈ ಅಸ್ತಿತ್ವದಲ್ಲಿರುವಂತಹ ಎಲ್ಲ ಅಂಶವೂ ಕೂಡ ಆ ಭಗವಂತನಿಂದ ಬಂದಿದೆ. ಹಾಗಿದ್ದಲ್ಲಿ ಯಾರು ತಾನೇ ಭಗವಂತನನ್ನ ಸಂಪೂರ್ಣವಾಗಿ ತಿಳ್ಕೊಳ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಎಲ್ಲವೂ ಕೂಡ ಭಗವಂತನಿಂದ ಬಂದಿದೆ. ಯಾವುದು ಭಗವಂತನ ಉತ್ಪತ್ತಿಯಾಗಿದೆಯೋ ಅದು ಹೇಗೆ ಅದರ ಮೂಲವನ್ನು ತಿಳ್ಕೊಳ್ಲಿಕ್ಕೆ ಸಾಧ್ಯ? ಮಕ್ಕಳು ಹೇಗೆ ತಂದೆ ತಾಯಿಯನ್ನ ಸಂಪೂರ್ಣವಾಗಿ ತಿಳ್ಕೊಳ್ಲಿಕ್ಕೆ ಸಾಧ್ಯ? ಹ? ಸಾಧ್ಯ ಇಲ್ಲ. ಪ್ರಭುಪಾದರು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ದೇವತೆಗಳು ಮತ್ತು ಮಹರ್ಷಿಗಳ ಮೂಲವಾಗಿರೋದ್ರಿಂದ ಎಂಥ ದೇವತೆಯೇ ಆಗಲಿ, ಎಷ್ಟೇ ದೊಡ್ಡ ಮಹರ್ಷಿಯೇ ಆಗಲಿ, ಶ್ರೀಕೃಷ್ಣನನ್ನ ಪೂರ್ತಿಯಾಗಿ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ದಲ್ಲಿ ಹೇಗೆ, ಏನ್ ಗತಿ, ಏನ್ ದಿಕ್ಕು ಜೀವಿಗಳಿಗೆ? ಯಾಕಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಅವರು ಹೇಗೆ ಭಗವಂತನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ ಅಥವಾ ಭಗವಂತನ ಭಕ್ತಿಯನ್ನ ಮಾಡ್ತಾರೆ? ಯಾವಾಗ ಭಗವಂತ ತಾನೇ ಖುದ್ದಾಗಿ ಆತನ ಬಗ್ಗೆ ಹೇಳ್ತಾನೋ ಅದೇ ಜೀವಿಗೆ ಒಂದು ರೀತಿ ದಾರಿದೀಪ. ಅರ್ಥವಾಗ್ತಾ ಇದೆಯಾ? ಸೊ ಇದರಿಂದ ಅರ್ಥ ಏನ್ ತಿಳ್ಕೊಳ್ಬೇಕು? ಭಗವಂತನ ಬಗ್ಗೆ ಜ್ಞಾನವನ್ನ ಯಾರು ಹೇಳಬೇಕು? ಭಗವಂತನೇ ಹೇಳಬೇಕು. ಈಗ ನೋಡಿ, ಕೆಲವೊಮ್ಮೆ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ, ಉದಾಹರಣೆಗೆ MLA ಇರ್ತಾನೆ ಅಂತ ತಿಳ್ಕೊಳ್ಳಿ. ಆ MLA ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ನಾವು ಇನ್ನೊಬ್ರು ಯಾರೋ ಒಬ್ರು ಅಧಿಕಾರಿಗಳನ್ನ ಕೇಳ್ತೀವಲ್ವಾ? ಹೌದ್ ತಾನೆ? ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಅಧೀನರಾಗಿದ್ರೆ, ಆ MLAಗೆ ಅಧೀನನಾಗಿದ್ರೆ ಆ ವ್ಯಕ್ತಿ ಸ್ವಲ್ಪ ಮಟ್ಟಿಗೆ ಆ MLA ಬಗ್ಗೆ ಹೇಳಬಹುದು. ಅದೇ ಆತನ ಸಮಪದ ಸ್ಥಾನವನ್ನು ಹೊಂದಿರೋನಾಗಿದ್ರೆ ಆತ ಸಂಪೂರ್ಣವಾಗಿ ಆತನ ಬಗ್ಗೆ ವರ್ಣನೆ ಹೇಳ್ಬೋದು. ಹೌದಲ್ವಾ? ಬಟ್ ಭಗವಂತನ ಆ ಸಂದರ್ಭದಲ್ಲಿ, ಈ ನಮ್ಮ ಚರ್ಚೆ ತತ್ವ ಸಂದರ್ಭದಲ್ಲಿ ಅದು ಬರುವುದೇ ಇಲ್ಲ. ಯಾಕೆಂದ್ರೆ ಭಗವಂತನಿಗೆ ಸಮರಾದವರು ಯಾರೂ ಇಲ್ಲ, ಭಗವಂತನಿಗೆ ಮೀರಿದವರು ಯಾರೂ ಇಲ್ಲ ಅಲ್ವೇ? ಸೊ ಹಾಗಾಗಿ ಭಗವಂತನ ಬಗ್ಗೆ ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ? ಭಗವಂತನೇ ಹೇಳಬೇಕು. ಸೊ ಇದನ್ನ ಇಲ್ಲಿ 10ನೇ ಅಧ್ಯಾಯದ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಇದನ್ನ ಸ್ಪಷ್ಟವಾಗಿ ಹೇಳ್ತಾನೆ. ಯಾಕೆಂದ್ರೆ ಅರ್ಜುನ ಭಗವಂತನ ಕುರಿತಾಗಿ ಕೇಳ್ತಾ ಇದ್ದ, ಭಗವಂತ ನಿನ್ನ ವಿಭೂತಿಗಳನ್ನ ವರ್ಣನೆ ಮಾಡಪ್ಪ. ಯಾಕಂದ್ರೆ 10ನೇ ಅಧ್ಯಾಯವೇ ಅದಲ್ವಾ? ಏನದು? ವಿಭೂತಿ ಯೋಗ. ಸೊ ಶ್ರೀಕೃಷ್ಣ ಹೇಳ್ತಾನೆ, ಎಷ್ಟು ಅಂತ ವರ್ಣನೆ ಮಾಡ್ಲಿ? ಯಾರೂ ಕೂಡ ನನ್ನ ಸಂಪೂರ್ಣ ಜ್ಞಾನವನ್ನ ಹೊಂದಲಿಕ್ಕೆ ಆಗೋದೇ ಇಲ್ಲ. ಭಗವಂತನ ಬಗ್ಗೆ ಕಿಂಚಿತ್ ಜ್ಞಾನ ಪಡೆದ್ರೂ ಕೂಡ ಜೀವ ಮುಕ್ತನಾಗ್ಬಿಡ್ತಾನೆ. ಭಗವಂತನ ಬಗ್ಗೆ ಎಷ್ಟು ತಿಳ್ಕೊಳ್ತಾರೋ ವ್ಯಕ್ತಿ, ಅಷ್ಟು ಅವರು ಭಗವಂತನ ಕುರಿತಾಗಿ ಆ ಸೇವೆ ಅಥವಾ ಪ್ರೇಮವನ್ನು ಬೆಳೆಸ್ಕೊಳ್ತಾರೆ. ಯಾಕಂದ್ರೆ ಆ ಪ್ರೀತಿ ಅಥವಾ ಪ್ರೇಮ ಎಷ್ಟು ಆ ಮಹಿಮಾ ಜ್ಞಾನವನ್ನು ಅದು ಕವಿದು ಬಿಡುತ್ತೆ, ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಎನಿವೆ, ಅದು ಆ ತತ್ವ ಬೇರೆನೆ ಆಗ್ಬಿಡುತ್ತೆ. ಸೊ ಪ್ರಭುಪಾದರು ಇಲ್ಲಿ ಬರೀತಾರೆ ನೋಡಿ, ಹೀಗೆ ದೇವತೆಗಳು, ಮಹರ್ಷಿಗಳು, ಯೋಗಿಗಳಿಗೆ ದತ್ತವಾದ ಶಕ್ತಿಗಳಿಗೆಲ್ಲ ಕೃಷ್ಣನೇ ಮೂಲ. ಅವರಿಗೆ ಮಹಾಶಕ್ತಿ ಇದ್ದರೂ ಕೃಷ್ಣನು ತನ್ನ ಆಂತರಿಕ ಶಕ್ತಿಯಿಂದ ಸ್ವತಃ ಮಾನವ ರೂಪದಲ್ಲಿ ಹೇಗೆ ಪ್ರಕಟವಾಗುತ್ತಾನೆ ಎಂಬುದು ಅರಿಯುವುದು ಕಷ್ಟ. ವಿಶೇಷವಾಗಿ ಕೃಷ್ಣನ ಲೀಲೆಗಳು, ನಾನು ಈಗ ವಿಶೇಷವಾಗಿ ಹೇಳ್ತಾ ಇದ್ದೇನೆ, ಶ್ರೀಕೃಷ್ಣನ ಲೀಲೆಗಳು ದೊಡ್ಡ ದೊಡ್ಡ ದೇವತೆಗಳು, ಮಹರ್ಷಿಗಳಿಗೂ ಕೂಡ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡಿದಂಥವು. ಕೆಲವೊಮ್ಮೆ ಅವರು ಕೂಡ ಅದನ್ನ ತಿಳಿದೆ ತಪ್ಪು ಮಾಡಿಬಿಡ್ತಾರೆ, ತಪ್ಪು ತಿಳುವಳಿಕೆಗೆ ಬಂದ್ಬಿಡ್ತಾರೆ, ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಕೆಲವೊಮ್ಮೆ ತಪ್ಪು ಕಾರ್ಯಗಳನ್ನ ಮಾಡ್ಬಿಡ್ತಾರೆ ಶ್ರೀಕೃಷ್ಣನ ಕುರಿತಾಗಿ. ಅನೇಕರಿದ್ದಾರೆ. ಉದಾಹರಣೆ ಗೊತ್ತಾ? ಇಂದ್ರನಾಗಿರ್ಬೋದು. ಇಂದ್ರ ಏನಂತ ತಿಳ್ಕೊಂಡ ಶ್ರೀಕೃಷ್ಣನ? ಅರೆ ಸಾಮಾನ್ಯ ವ್ಯಕ್ತಿ ಆತ, ಹಳ್ಳಿ ಹುಡುಗ ಆತ, ದೊಡ್ಡ ದೊಡ್ಡದಾಗಿ ಮಾತನಾಡ್ತಾ ಇದ್ದಾನಂತೆ. ಶ್ರೀಕೃಷ್ಣನನ್ನ ಸಾಮಾನ್ಯ ಅಂತ ತಿಳ್ಕೊಂಡು ಆ ಪೂರ್ತಿ ಏನು ಹೇಳ್ತಾರೆ, ಆ ದೊಡ್ಡ ಮಳೆ ಆಘಾತವಾಗ್ತದೆ ಪೂರ್ತಿ ವೃಂದಾವನದ ಮೇಲೆ. 7 ದಿನ 7 ರಾತ್ರಿ ಕಂಟಿನ್ಯೂಸ್ ಆಗಿ ದೊಡ್ಡ ಸುರಿಮಳೆ, ಒಂದು ರೀತಿ ಪ್ರವಾಹದಂತಹ ಮಳೆ ಬರುತ್ತೆ ಅಲ್ಲಿ. ಗೋವರ್ಧನ ಲೀಲೆ ಅದು. ಅಷ್ಟಲ್ಲದೆ ಬ್ರಹ್ಮನು ಕೂಡ ನೋಡಿ, ಬ್ರಹ್ಮನಿಗಿಂತ ಮಿಗಿಲಾದ ಜೀವಿ ಯಾರಿದ್ರ? ಬ್ರಹ್ಮನು ಕೂಡ ಅಂಥದ್ದೇ ಒಂದು ತಪ್ಪು ತಿಳುವಳಿಕೆಗೊಳಾಗ್ಬಿಟ್ಟ ಅಲ್ವಾ, ಬ್ರಹ್ಮ ವಿಮೋಹನ ಲೀಲೆಯಲ್ಲಿ. ಸೊ ವರುಣನು ಕೂಡ, ವರುಣನ ಬಗ್ಗೆನೂ ವರ್ಣನೆ ಬರುತ್ತೆ. ಗಂಧರ್ವರು ಕೂಡ
ಅನೇಕ ಆ, ರಾಜರಂತೂ ಅನೇಕ ಬಾರಿ ಶ್ರೀಕೃಷ್ಣನ ಸಾಮಾನ್ಯರ ತಿಳ್ಕೊಂಡು ಅವರು ಮೋಹಿತರಾದರು. ಋಷಿಗಳು ಕೂಡ ಆ ಆ, ನೋಡಿ, ಋಷಿಗಳು ಎಷ್ಟೇ ವೇದಜ್ಞಾನವನ್ನ ಪಡೆದಿದ್ರು ಕೂಡ ಯಾರು ಪರಮ ಅನ್ನೋದನ್ನ ತಿಳ್ಕೊಳ್ಲಿಕ್ಕಾಗ್ದೇನೆ ಒಂದ್ಸಲ ಒಂದ್ ಸಭೆಯಲ್ಲಿ ಯಾರಪ್ಪ ಅತಿ ಶ್ರೇಷ್ಠರು ಯಾರಿಗೂ ಗೊತ್ತಾಗ್ಲಿಲ್ಲ ಯಾರ ಮಾತು ಹೇಳ್ಬೇಕು ಅಂತ, ಯಾರ ಹೆಸರು ಹೇಳ್ಬೇಕಂತ. ಸೊ ಕೊನೆಗೆ ಅವರು ಆ ಭೃಗು ಮುಹರ್ಷಿನ ಅಪಾಯಿಂಟ್ ಮಾಡಿಬಿಟ್ಟು, ಹೋಗಿ ನೀನು ಸ್ವಲ್ಪ ಇದನ್ನ ನಿರ್ಧರಿಸಬಾರಪ್ಪ ಅಂತ ಹೇಳಿ ಆತನಿಗೆ ಆ, ಆ ಕಾರ್ಯವನ್ನ ಒಪ್ಪಿಸ್ತಾರೆ. ಆತ ಹೋಗಿ ಬ್ರಹ್ಮನ ಬಳಿ ಹೋಗ್ತಾನೆ, ಶಿವನ ಬಳಿ ಹೋಗ್ತಾನೆ, ವಿಷ್ಣುನ ಬಳಿ ಹೋಗ್ತಾನೆ. ಅದೆಲ್ಲ ನಿಮ್ ಕತೆ ಗೊತ್ತಿರುತ್ತೆ. ಸೊ ಬಟ್ ಪಾಯಿಂಟ್ ಏನು, ಅಂತಹ ಮಹರ್ಷಿಗಳೂ ಕೂಡ ಯಾರು ಪರಮ ಸತ್ಯ ಅನ್ನೋದನ್ನ ಸ್ಪಷ್ಟವಾಗಿ ವೇದಜ್ಞಾನಿಗಳು ಕೂಡ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಆ ಜ್ಞಾನ ಭಗವಂತನೇ ಹೇಳಬೇಕು. ಆ ಜ್ಞಾನ ಭಗವಂತ ಹೇಳಿದಂತಹ ಜ್ಞಾನ, ಅದನ್ನ ಪರಂಪರೆಯಲ್ಲಿ ಗುರುಗಳು ಆನಂತರ ಆ ಕೆಳಗಡೆ ಬರುವಂತಹ ಬೇರೆ ಆ ಶಿಷ್ಯರು ಗುರುಗಳಾಗಿ ಅವರು ಇದನ್ನ ನಮಗೆ ನೀಡಿದಾಗ, ಆ ಗುರು ಪರಂಪರೆಯಲ್ಲಿ ಆ ಜ್ಞಾನವನ್ನು ಪಡೆದಾಗ ಓಕೆ, ಸ್ವಲ್ಪ ಮಟ್ಟಿಗೆ ನಾವು ಭಗವಂತನ ಮಹಿಮೆಯನ್ನ ತಿಳ್ಕೊಳ್ಬಹುದು. ಸೊ ಪ್ರಭುಪಾದರು ಅದನ್ನ ಇಲ್ಲಿ ಬರೀತಾರೆ ನೋಡಿ. ಎಲ್ಲ ದಾರ್ಶನಿಕರು ಮಹರ್ಷಿಗಳು ತಮ್ಮ ಅಲ್ಪ ಬುದ್ಧಿ ಶಕ್ತಿಯಿಂದ ಪರತತ್ವಕ್ಕೂ ಸಾಪೇಕ್ಷಕ್ಕೂ ಭೇದ ಕಲ್ಪಿಸಲು ಪ್ರಯತ್ನಿಸುತ್ತಾರೆ. ಇದು ಸ್ಪಷ್ಟ ಪರಮ ಸತ್ಯದ ಸ್ವರೂಪವನ್ನೇನೂ ಅರಿಯದೆ ಸಾಪೇಕ್ಷತೆಯನ್ನು ಇಲ್ಲವೆಂದು ಹೇಳಲು ಸಹಾಯಕವಾಗ್ತದೆ. ಇದೇನಿದು ಪಾಯಿಂಟ್ ಆಕ್ಚುಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರು ಇಲ್ಲಿ ನೋಡಿ, ಎರಡು ಶಬ್ದ ಇದೆ, ಸಾಪೇಕ್ಷ ಮತ್ತು ನಿರಪೇಕ್ಷ. ಸಾಪೇಕ್ಷ ಸಾಪೇಕ್ಷ ಅಂದ್ರೆ ರಿಲೇಟಿವ್ ಅಂತ. ಸಾಪೇಕ್ಷ ಅಂದ್ರೆ ಏನು? ರಿಲೇಟಿವ್ ಅಂದ್ರೆ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತು ಅಥವಾ ಅಂಶಗಳೇನು ಸಾಪೇಕ್ಷ ಅವು. ಈಗ ಹೇಗೆ ಅಂದ್ರೆ, ಒಂದಕ್ಕೊಂದನ್ನ ನೀವು ಹೋಲಿಸಿದ ಹಾಗೆ, ಇದು ಇದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ, ದೊಡ್ಡದಾಗಿದೆ, ಅದು ಇದಕ್ಕಿಂತ ಇನ್ನೂ ಸ್ವಲ್ಪ ಚೆನ್ನಾಗಿದೆ, ದೊಡ್ಡದಾಗಿದೆ. ಇವೆಲ್ಲ ಏನು ಒಂದು ರೀತಿ ಈ ಜಗತ್ತಿಗೆ ಸೀಮಿತವಾದವು. ಬಟ್ ಎಲ್ಲದಕ್ಕಿಂತ ದೊಡ್ಡದು ಯಾವುದು? ಅದು ಪರಮ ಅಥವಾ ನಿರಪೇಕ್ಷ ಅಂತ ಹೇಳ್ತಾರೆ. ಸೊ ರಿಲೇಟಿವ್ ಅಂಡ್ ಆಬ್ಸಲ್ಯೂಟ್ ಅಂತ ಇದು ಮಾತು ಹೇಳೋದು. ಅಂದ್ರೆ ಏನು, ಹಿಂದೆ ನಾನಿದೊಂದು ನಿಮಗೆ ಒಂದು ಸಣ್ಣ ಉದಾಹರಣೆ ಮೂಲಕ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಏನದು, ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಿಷಯ ಅಥವಾ ವಸ್ತು ರಿಲೇಟಿವ್ ಆಗಿರುತ್ತೆ. ಯಾರು ಹೆಚ್ಚು ಶಕ್ತಿ ಉಳ್ಳವರು? ಓಕೆ, ಈ ಜಗತ್ತಿನಲ್ಲಿ ನಾನು ಮಿನಿಸ್ಟರ್ಗಳನ್ನ ನೋಡ್ತಾ ಇದ್ದೀನಿ, ಅಥವಾ ದೊಡ್ಡ ದೊಡ್ಡ ದೇಶಗಳನ್ನ ನೋಡ್ತಾ ಇದ್ದೀನಿ, ಅವರು ಹೆಚ್ಚು ಶಕ್ತಿ ಉಳ್ಳವರು. ಬಟ್ ಅವ್ರಿಗಿಂತ ಮಿಗಿಲಾಗಿ ದೇವತೆಗಳಿದ್ದಾರೆ. ದೇವತೆಗಳಲ್ಲಿ ಅನೇಕ ದೇವತೆಗಳಿದ್ದಾರೆ. ಆ ಎಲ್ಲ ದೇವತೆಗಳ ಶಕ್ತಿಯನ್ನ ನಾನು ಅರ್ಥ ಮಾಡ್ಕೊಳ್ತಾ ಹೋದ್ರೆ, ಯಾರು ದೊಡ್ಡವರು, ಇವ್ರಿಗಿಂತ ಇವ್ರು ದೊಡ್ಡವರು, ಇವ್ರಿಗಿಂತ ಇವ್ರು ದೊಡ್ಡವರು, ಇವ್ರಿಗಿಂತ ಇವ್ರು ದೊಡ್ಡವರು. ಅಂದ್ರೇನು, ಎಲ್ಲರೂ ಕೂಡ ಈ ಒಂದು ಸೀಮಿತವಾದಂತಹ ಬ್ರಹ್ಮಾಂಡದಲ್ಲಿ ಒಬ್ರು ಹೆಚ್ಚು ಒಬ್ರು ಕಡಿಮೆ, ಒಬ್ರು ಹೆಚ್ಚು ಒಬ್ರು ಕಡಿಮೆ, ಆ ರೀತಿ ಅಲ್ವೇ? ಅದಕ್ಕೆ ಸಾಪೇಕ್ಷ ಅಂತ ಹೇಳ್ತಾರೆ. ಬಟ್ ಎಲ್ಲರಿಗಿಂತ ಮಿಗಿಲಾದವನು ಸರ್ವಶಕ್ತ ಯಾರು? ಅದು ಭಗವಂತ ಮಾತ್ರ. ಹಾಗಾಗಿ ಆತನನ್ನ ಪರಮ ಸತ್ಯ, ಪರಮ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಟೈಮ್ ನಾನೊಂದು ನಿಮ್ಗೆ ಹಣ್ಣಿನ ಉದಾಹರಣೆಯನ್ನ ಕೊಟ್ಟಿದ್ದೆ, ಡ್ರ್ಯಾಗನ್ ಫ್ರೂಟ್. ನೆನಪಿದ್ಯಾ? ಯಾರಿಗೆ ಆ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಜ್ಞಾನವೇ ಇಲ್ಲವೋ ಅವರು, ಅವ್ರ ಹತ್ರ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಅದು ಡ್ರ್ಯಾಗನ್ ಫ್ರೂಟ್ ಇದೆಯಲ್ಲ, ಅದು ಆಪಲ್ ತರ ಅಲ್ಲ, ಸೇಬಿನ ತರ ಅಲ್ಲ, ಅದು ಮಾವಿನ ಹಣ್ಣಿನ ತರ ಅಲ್ಲ, ಅದು ಕಿತ್ಲೆ ಹಣ್ಣಿನ ತರ ಅಲ್ಲ, ಅದು ಹಲಸಿನ ಹಣ್ಣಿನ ತರ ಅಲ್ಲ, ಈ ರೀತಿಯಾಗಿ ಬೇರೆ ಬೇರೆ ಹಣ್ಣಿನ ತರ, ಆ ರೀತಿ ಅಲ್ಲ, ಈ ರೀತಿ ಅಲ್ಲ, ಆ ರೀತಿ ಅಲ್ಲ, ಈ ರೀತಿ ಅಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳೋದೇನ್ ತಪ್ಪ? ಇಲ್ಲ, ಅವ್ರು ಸರಿನೇ ಹೇಳ್ತಾ ಇದ್ದಾರೆ. ಹೌದು, ಡ್ರ್ಯಾಗನ್ ಫ್ರೂಟ್ ಅವ್ ಯಾವ ಹಣ್ಣುಗಳಲ್ಲ. ಬಟ್ ಅದನ್ನ ಕೇಳಿದ ತಕ್ಷಣ, ಅದನ್ನ ಕೇಳಿದಷ್ಟಕ್ಕೆ ಆ ವ್ಯಕ್ತಿಗೆ ಆ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಏನು ಅಂತ ತಿಳಿದು ಬಿಡುತ್ತಾ ಪೂರ್ತಿಯಾಗಿ? ಇಲ್ಲ. ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಏನು ಅಲ್ಲ ಅನ್ನೋದು ತಿಳಿಯುತ್ತೆ ಆತನಿಗೆ. ಇದನ್ನ ನಕಾರಾತ್ಮಕ ವರ್ಣನೆ ಅಂತ ಹೇಳ್ತಾರೆ. ಇದನ್ನ ಇಲ್ಲಿ ಪ್ರಭುಪಾದರು ಕೆಳಗಡೆ ಬರೀತಾರೆ. ಆಕ್ಚುಲಿ ಈ ಶಬ್ದ ಇಲ್ಲಿ ಬರುತ್ತೆ.
ಆ, ನೇತಿ ನೇತಿ ಅಂತ ಅರ್ಥ. ಇದಲ್ಲ ಅದಲ್ಲ ಇದಲ್ಲ ಅದಲ್ಲ. ಡ್ರ್ಯಾಗನ್ ಫ್ರೂಟ್ ಯಾವ್ದಪ್ಪ? ಅದು ಸೇಬಣ್ಣಲ್ಲ, ಕಿತ್ತಳೆ ಹಣ್ಣು ಅಲ್ಲ, ಆ, ಅಥವಾ ಹಲಸಿನ ಹಣ್ಣಲ್ಲ, ಇದಲ್ಲ ಅದಲ್ಲ ಅಂತ ಅವರು ತೆಗಿತಾ ಇದ್ದಾರೆ, ಇದಲ್ಲ ಅದಲ್ಲ ಅಂತ. ಬಟ್ ಯಾವುದು ಅನ್ನೋದನ್ನ ಅವ್ರಿನ್ನೂ ತಲುಪಿಲ್ಲ. ಈಗ ಇನ್ನೊಬ್ಬ ವ್ಯಕ್ತಿ ಬಂದು ಡ್ರ್ಯಾಗನ್ ಫ್ರೂಟ್ನ ವರ್ಣನೆ ಮಾಡ್ತಾನೆ. ಅದು ಹೊರಮುಖದಲ್ಲಿ ಅದು ಕೆಂಪು ಅಥವಾ ಪಿಂಕ್ ಕಲರ್ ಇರುತ್ತೆ, ಒಳಗಡೆ ಬಿಳಿ ಇರುತ್ತೆ, ಅದರ ಬೀಜ ಕರ್ರಗಿರುತ್ತೆ, ಅದು ಹೀಗಿರುತ್ತೆ, ಅದರ ಟೇಸ್ಟ್ ಹೀಗಿರುತ್ತೆ ಹಾಗಿರುತ್ತೆ ಅಂತ ಹೇಳ್ತಾರೆ. ಅದರಿಂದ ಆತ ಆ ಹಣ್ಣನ್ನ ತಿಳಿಯಬಹುದು. ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸಕಾರಾತ್ಮಕ ವರ್ಣನೆ, ಪಾಸಿಟಿವ್ ಡಿಸ್ಕ್ರಿಪ್ಷನ್. ಸೊ ಕೇವಲ ನಕಾರಾತ್ಮಕ ವರ್ಣನೆಯನ್ನ ನಾವು ಕೇಳ್ತಾ ಇದ್ರೆ ಅಂದ್ರೆ ಏನು? ನೇತಿ 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 ನೇತಿ. ನೇತಿ ಅಂದ್ರೆ ಏನು? ನ ಇತಿ. ಸಂಸ್ಕೃತದಲ್ಲಿ ಇದು ಅಲ್ಲ ಇದು ಅಲ್ಲ ಅನ್ನೋದಕ್ಕೆ ನ ಇತಿ ನ ಇತಿ ಅಂತ ಹೇಳ್ತಾರೆ. ಅದು ಸಂಧಿ ಆಗ್ಬಿಟ್ಟು ನೇತಿ ನೇತಿಯ ಅಂತ ಹೇಳ್ತಾರೆ. ಓಕೆ. ಇದಲ್ಲ ಇದಲ್ಲ ಅದಲ್ಲ ಇದಲ್ಲ ಇದಲ್ಲ ಅಂತ ಹೇಳಿದ್ರೆ ವ್ಯಕ್ತಿಗೆ ಪರಮಸತ್ಯ ಯಾರು ಅನ್ನೋದು ಗೊತ್ತೇ ಆಗೋದಿಲ್ಲ. ಓಕೆ, ಪರಮಸತ್ಯ ಅಂದ್ರೆ ನಿರಾಕಾರ ಅಂತ ತಿಳ್ಕೊಂಡ್ಬಿಡ್ತಾರೆ ಕೊನೆಗೆ. ಹೌದಲ್ವಾ? ಅರೆ ಈ ಆ, ಇಂದ್ರ ಅಲ್ಲ, ಚಂದ್ರ ಅಲ್ಲ, ಆ, ವರುಣ ಅಲ್ಲ, ಆ, ಯಮ ಅಲ್ಲ. ಹಾಗಿದ್ರೆ ಯಾರಪ್ಪ ಭಗವಂತ ಅಥವಾ ಪರಮ ಸತ್ಯ? ಗೊತ್ತಿಲ್ಲ. ಈತ ಅಲ್ಲ ಆತಲ್ಲ ಈತಲ್ಲ ಆತಲ್ಲ ಅಷ್ಟೇ ಗೊತ್ತಿರೋದು. ಬಟ್ ಆತನ ಕುರಿತಾಗಿ ಪಾಸಿಟಿವ್ ಡಿಸ್ಕ್ರಿಪ್ಷನ್ ಅಂದ್ರೇನು? ಸಕಾರಾತ್ಮಕ ವರ್ಣನೆಯನ್ನು ನಾವು ಕೇಳಿದಾಗ ಆತನ ಕುರಿತಾಗಿ ನಾವು ಆ ಏನ್ ಹೇಳ್ತಾರೆ, ಜ್ಞಾನವನ್ನ ಬೆಳೆಸ್ಕೊಳ್ತೀವಿ. ನೋಡಿ, ಕೆಳಗಡೆ ಬರೀತಾರೆ, ಇಲ್ಲಿ ಲೈನ್ ಬರುತ್ತೆ. ನಕಾರಾತ್ಮಕ ಗುಣಗಳು ಸಕಾರಾತ್ಮಕ ಗುಣಗಳಿಗೆ ವಿರುದ್ಧವಾದವು, ಆದ್ದರಿಂದಲೇ ಅವು ಸಾಪೇಕ್ಷವಾದವು. ಪರಮಪುರುಷನನ್ನು ಹೀಗೆ ಕಲ್ಪಿಸಿಕೊಳ್ಳುವುದರಿಂದ ಹೆಚ್ಚೆಂದರೆ ಒಬ್ಬನು ಬ್ರಹ್ಮನೆಂಬ ನಿರಾಕಾರ ತೇಜಸ್ಸನ್ನು ತಲುಪಬಹುದೇ ಹೊರತು ದೇವೋತ್ತಮ ಪರಮಪುರುಷನಾದ ಭಗವಂತನ ಬಳಿ ಮುನ್ನಡೆಯಲಾರನು. ನಕಾರಾತ್ಮಕ ವರ್ಣನೆ ಅಂದ್ರೆ ಹೇಳಿದ್ನಲ್ಲ, ಇದಲ್ಲ ಅದಲ್ಲ ಇದಲ್ಲ ಅದಲ್ಲ ಅಂತ, ಆ ರೀತಿಯಾಗಿ ತಿಳ್ಕೊಳ್ಳೋದು. ಸೊ ಅದರಿಂದ ವ್ಯಕ್ತಿ ನಿರಾಕಾರವಾದಿ ಆಗ್ಬಿಡ್ತಾನೆ. ಆದರೆ ಯಾರು ಆ ಪರಮಸತ್ಯನ ಸಕಾರಾತ್ಮಕ ಗುಣಗಳನ್ನ ತಿಳಿತಾರೋ ಅವರು ಆ ಪರಮ ಪುರುಷನ ಬಳಿ ಹೋಗ್ತಾರೆ, ಆತನ ಕುರಿತಾಗಿ ಜ್ಞಾನವನ್ನ ಪಡೀತಾರೆ. ಈಗ ಕೆಳಗಡೆ ನಿಮ್ಗೆ ತುಂಬಾ ಕಷ್ಟ ಅನಿಸ್ತಾ ಇದ್ರೆ ಹೆದರಬೇಡಿ, ನಿಮ್ಗೇನು ಅದ್ರ ಮೇಲೆ ಹೆಚ್ಚಾಗಿ ಪ್ರಶ್ನೆ ತರ ಏನಿಲ್ಲ. ಯಾಕೆಂದ್ರೆ ಈ ತತ್ವಗಳೆಲ್ಲವೂ ಕೂಡ ಭಗವದ್ಗೀತೆ ಅಧ್ಯಯನ ಏನಿದೆಯಲ್ಲ ಅದರಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳಲಾಗತ್ತೆ. ಇಲ್ಲಿ ಈ ಶ್ಲೋಕವನ್ನ ತಿಳ್ಕೊಳ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಭುಪಾದರು ಸ್ವಲ್ಪ ಸ್ವಲ್ಪ ವರ್ಣನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಈಗ ನಿರಾಕಾರ ಬ್ರಹ್ಮ ಅಂದ್ರೆ ಅರ್ಥ ಏನು ಅನ್ನೋದನ್ನ ಪ್ರಭುಪಾದರು ಕೆಳಗಡೆ ಬರೀತಾರೆ. ಓದ್ತೀರಾ? ಓಕೆ, ನೇತ್ರಾವತಿ ಮಾತಾಜಿಯವ್ರು ಕಾಯ್ತಿದ್ದಾರೆ, ನೀವು ಓದ್ತೀರಾ? ಊಹಾಪೋಹ ಮಾಡುವವರಿಗೆ ಊಹಾಪೋಹ ಮಾಡುವವರಿಗೆ ಕೃಷ್ಣನು ದೇವೋತ್ತಮ ಪರಮಪುರುಷನೆಂದು, ನಿರಾಕಾರ ಬ್ರಹ್ಮನು ಅವನ ದಿವ್ಯ ಶರೀರದ ತೇಜಸ್ಸೆಂದು, ಅವನು ಸರ್ವಂತರ್ಯಾಮಿಯಾದ ಪರಮಾತ್ಮನೆಂದು ಗೊತ್ತಿಲ್ಲ. ಕೃಷ್ಣನಿಗೆ ಜ್ಞಾನಾನಂದಮಯವಾದ ನಿತ್ಯ ಸ್ವರೂಪವಿದೆ ಎಂದು ಅವರಿಗೆ ತಿಳಿದಿಲ್ಲ. ಅಧೀನರಾದ ದೇವತೆಗಳು ಮಹರ್ಷಿಗಳು ಅವನನ್ನು ಪ್ರಬಲ ದೇವತೆಯೆಂದು ತಪ್ಪಾಗಿ ಪರಿಗಣಿಸಿ ಬ್ರಹ್ಮ ತೇಜಸ್ಸನ್ನೇ ಪರಮಸತ್ಯವೆಂದು ಭಾವಿಸುತ್ತಾರೆ. ನೋಡಿ, ಇಲ್ಲಿ ಈ ಸ್ಟೇಟ್ಮೆಂಟ್ ಇಂಟ್ರೆಸ್ಟಿಂಗ್ ಇದೆ. ಏನಿದು? ದೇವತೆಗಳು ಮಹರ್ಷಿಗಳು ಆ ಪರಮ ಪುರುಷನನ್ನ, ಭಗವಂತನನ್ನ ಒಬ್ಬ ಶಕ್ತಿಶಾಲಿ ದೇವತೆ ಅಂತ ಪರಿಗಣಿಸ್ಬಿಡ್ತಾರೆ. ದೇವತೆಗಳು ಅಂದ್ರೆ ಜೀವಿಗಳು ಆಕ್ಚುಲಿ, ಅಲ್ವೇ? ಸೊ ಶ್ರೀಕೃಷ್ಣನ ಏನಂತ ಅನ್ಕೊಳ್ತಾರೆ, ಈತ ಬಹಳ ಶಕ್ತಿಶಾಲಿ ಮಾಯಾವಿ ಜೀವಿ. ಬಟ್ ಇದು ಸರಿನಾ? ತಪ್ಪಿದು. ಶ್ರೀಕೃಷ್ಣ ಜೀವತತ್ವದಲ್ಲಿ ಬರೋದೇ ಇಲ್ಲ. ಸೊ ಹೀಗೆ ತಪ್ಪಾಗಿ ಪರಿಗಣಿಸಿ ಕೆಲವೊಮ್ಮೆ ಅವ್ರು ಏನನ್ನ ಪರಮ ಅಂತ ತಿಳ್ಕೊಳ್ತಾರೆ? ಬ್ರಹ್ಮ ತೇಜಸ್ಸು, ನಿರಾಕಾರ ಬ್ರಹ್ಮನನ್ನೇ ಸತ್ಯ ಅಂತ ಭಾವಿಸ್ತಾರೆ. ಮುಂದೆ ಓದಿಮ. ಆದರೆ ನಿಷ್ಕಲ್ಮಶ ಭಕ್ತಿಯಿಂದ ಕೃಷ್ಣನಿಗೆ ಶರಣಾಗುವ ಭಕ್ತರಿಗೆ ಅವನು ಪರಮ ಪುರುಷನೆಂದು, ಎಲ್ಲವೂ ಅವನಿಂದಲೇ ಹೊರಹೊಮ್ಮುತ್ತದೆಂದು ಗೊತ್ತು. ಅಂತಹ ಭಕ್ತರು ಎಲ್ಲಕ್ಕೂ ಪರಮ ಪುರುಷನಾದ ಕೃಷ್ಣನಿಗೆ ಪ್ರೇಮ ಪೂರ್ಣ ಸೇವೆಯನ್ನು ಸಲ್ಲಿಸುತ್ತಾರೆ. ಸೊ ನಿರಾಕಾರ ಬ್ರಹ್ಮನನ್ನ ಪೂಜಿಸುವವರು, ಅಥವಾ ಪೂಜಿಸುವುದಂದ್ರೆ ಅರ್ಥ ಏನು? ಅದನ್ನೇ ಪರಮ, ಅದೇ ಸರ್ವಶ್ರೇಷ್ಠ ಅಂತ ಪರಿಗಣಿಸೋರು, ಅವರು ಶ್ರೀಕೃಷ್ಣನನ್ನ ತಪ್ಪಾಗಿ ಪರಿಗಣಿಸ್ಬಿಟ್ಟಿರ್ತಾರೆ.
ಬಟ್ ಯಾರು ಭಗವಂತನ ಭಕ್ತಿ ಮಾಡ್ತಾ ಇದ್ದಾರೋ ಅವರು ಶ್ರೀಕೃಷ್ಣನ ಸರಿಯಾಗಿ ತಿಳ್ಕೊಂಡು ಆತನೇ ಪರಮ ಪುರುಷ ಅಂತ ತಿಳಿತಾರೆ. ಆಕ್ಚುಲಿ ಶ್ರೀಕೃಷ್ಣನಿಂದನೇ ಆ ಬ್ರಹ್ಮ ತೇಜಸ್ಸು, ಬ್ರಹ್ಮ ಜ್ಯೋತಿ ಹೊಮ್ಮುತ್ತಾ ಇದೆ. ಶ್ರೀಕೃಷ್ಣನ ಶರೀರದ ಕಾಂತಿಯೇ ಆ ಅದ್ಭುತ ನಿರಾಕಾರ ಬ್ರಹ್ಮ ಜ್ಯೋತಿಯ ಪ್ರಕಾಶ. ಇದೆಲ್ಲವೂ ಕೂಡ ಪ್ರಭುಪಾದರಿಗೆ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಈಗ ನಿಮಗೆ ನಾನು ಈ ಚಾರ್ಟ್ ಅನ್ನು ಮತ್ತೆ ತೋರಿಸ್ಲಿಕ್ಕೆ ಬಯಸ್ತೀನಿ. ಈ ಚಾರ್ಟಲ್ಲಿ ಒಂದು ನಿಮಿಷ. ಸೊ ನಾನು ಆಗ್ಲೇ ಹೇಳಿದ ಹಾಗೆ ಅಸಂಭೂತಿ ಮತ್ತೆ ಸಂಭೂತಿ. ಮಂತ್ರ 9ರಲ್ಲಿ ಅವಿದ್ಯೆ ಮತ್ತೆ ವಿದ್ಯೆ ಅಂತ ಇತ್ತು, ಕರೆಕ್ಟ್ ತಾನೆ? ಆ ಶ್ಲೋಕದಲ್ಲಿ ಏನಂತ ಹೇಳಿದ್ರು? ಅವಿದ್ಯೆಗಿಂತ ವಿದ್ಯೆ ಅಪಾಯಕಾರಿ ಅಂತ ಹೇಳಿದ್ರು, ಹೌದಾ? ಅಲ್ಲಿ ವಿದ್ಯೆ ಅಂದ್ರೆ ಸುಳ್ಳು ಜ್ಞಾನ, ಹುಸಿ ಜ್ಞಾನ ಅಂತ ಬರ್ಕೊಂಡಿದ್ವಿ ನಾವು, ಕರೆಕ್ಟ್? ಇಲ್ಲಿ ಅಸಂಭೂತಿ ಸಂಭೂತಿ. ಅಸಂಭೂತಿ ಅಂದ್ರೆ ಅರ್ಥ ಏನು? ಇಲ್ಲಿ ದೇವತೆಗಳ ಪೂಜೆ. ಯಾಕಂದ್ರೆ ದೇವತೆಗಳು ಸ್ವತಂತ್ರರಲ್ಲ, ಅವರು ಪೂರ್ಣ ಸ್ವತಂತ್ರ. ಅಸಂಭೂತಿ ಅಂದ್ರೆ ಅರ್ಥ ಏನು ನೋಡಿದ್ವಲ್ಲ ಆಗ್ಲೇ, ಯಾರು ಸ್ವತಂತ್ರವಲ್ಲವರೋ ಅವರನ್ನ ಅಸಂಭೂತಿ ಅಂತ ಕರೀತಾರೆ ಅಂತ. ಸೊ ಅಸಂಭೂತಿಯನ್ನ ಪೂಜಿಸೋದಂದ್ರೆ ದೇವತೆಗಳನ್ನ ಪೂಜಿಸೋದು ಅಂತ ಅರ್ಥ. ಸಂಭೂತಿಯನ್ನ ಪೂಜಿಸೋದಂದ್ರೆ ಪರಮ ಎಂದು ಕರೆಯಲ್ಪಡುವ ಅಂದ್ರೆ ಏನು? ಇದು ಆಕ್ಚುಲಿ ಸಂಭೂತಿ ಅನ್ನೋದ್ರ ಅರ್ಥ ಏನು? ಪರಮ ಪುರುಷೋತ್ತಮ ಕೃಷ್ಣ, ಪರಮ ಪುರುಷ ಕೃಷ್ಣ. ಬಟ್ ಈ ಶ್ಲೋಕದಲ್ಲಿ ಸಂಭೂತಿ ಅಂದ್ರೆ ಸುಳ್ಳು ಉಪಾಸನೆ. ಅದ್ ಹಾಗೆ ಮುಂಚೆನೂ ಹೇಳಿದ್ದೆ ನಾನು, ಅಲ್ವೇ? ಅಂದ್ರೆ ನಿರಾಕಾರ ಬ್ರಹ್ಮನನ್ನ ಪೂಜಿಸೋದು, ಅದನ್ನೇ ಪರಮ ಅಂತ ಪೂಜಿಸೋದು, ಅದು ಸುಳ್ಳು ಉಪಾಸನೆ, ಹುಸಿ ಉಪಾಸನೆ. ಅಷ್ಟೇ ಅಲ್ಲದೆ ಜನ ತಪ್ಪು ಉದ್ದೇಶಗಳಿಗಾಗಿ ಪೂಜೆಯನ್ನ ಮಾಡ್ತಾರಲ್ಲ, ಅವರನ್ನು ಕೂಡ ಸಂಭೂತಿಯ ಉಪಾಸಕರು ಅಂತ ಹೇಳ್ತಾರೆ. ಅಂದ್ರೇನು? ಅದು ಸುಳ್ಳು ಉಪಾಸನೆ ಅಂತ ಅರ್ಥ. ಸೊ ಇದನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಪ್ರಭುಪಾದರು ಈಗ ದೇವತೆಗಳ ಪೂಜೆಯ ಅದು ಭಗವದ್ಗೀತೆಯಲ್ಲಿ ಹೇಗೆ ಅದನ್ನ ವರ್ಣನೆ ಮಾಡಲಾಗಿದೆ ಅನ್ನೋದನ್ನ ವರ್ಣಿಸ್ತಾರೆ. ಇದೆಲ್ಲ ಸ್ಪಷ್ಟ ಆಯ್ತಾ ನಿಮ್ಗೆ? ಇದನ್ನ ಬೇಕಾದ್ರೆ ಒಮ್ಮೆ ಬರ್ಕೊಂಡ್ಬಿಡಿ, ಯಾಕಂದ್ರೆ ನಿಮ್ಗೆ ಇದು ಸ್ಪಷ್ಟ ಆಗುತ್ತೆ. ನಿಮ್ಮ ಪುಸ್ತಕದಲ್ಲಿ ಸೈಡಲ್ಲಿ ಬರ್ಕೊಂಡ್ಬಿಡಿ. ಅಸಂಭೂತಿ ಅಂದ್ರೆ ಏನು? ಈ ಶ್ಲೋಕದಲ್ಲಿ ದೇವತೆಗಳನ್ನ ಪೂಜಿಸುವುದು. ಸಂಭೂತಿ ಅಂದ್ರೆ ಸುಳ್ಳು ಉಪಾಸನೆ, ಸುಳ್ಳು ಉಪಾಸನೆ. ಅಲ್ಲಿ ಸುಳ್ಳು ಜ್ಞಾನ, ಅದು 9ನೇ ಮಂತ್ರದಲ್ಲಿ ಇತ್ತಲ್ವಾ? ಓಕೆ. ಸೊ ಈಗ ದೇವತೆಗಳನ್ನ ಉಪಾಸನೆ ಅಥವಾ ಪೂಜೆ ಮಾಡೋದು ಏನಪ್ಪ ಇದು? ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ? ಇದು ಅಸಂಭೂತಿ ಅಥವಾ ಅಜ್ಞಾನ ಅನ್ನೋ ರೀತಿಯಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ದೇವತೆಗಳನ್ನ ಉಪಾಸನೆ ಮಾಡುವಂತಹ ವಿಷಯವನ್ನ 2 ಅಧ್ಯಾಯಗಳಲ್ಲಿ ವರ್ಣನೆ ಮಾಡ್ತಾನೆ. ಬಹಳ ಮುಖ್ಯವಾದಂತಹ ಅಧ್ಯಾಯಗಳವು. ಅಧ್ಯಾಯ 7, ಅಧ್ಯಾಯ 9. ಅಫ್ಕೋರ್ಸ್ ಬೇರೆ ಕಡೆನೂ ಬರುತ್ತೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಧ್ಯಾಯ 7 ಮತ್ತೆ ಅಧ್ಯಾಯ 9ರಲ್ಲಿ ಶ್ರೀಕೃಷ್ಣ ದೇವತೆಗಳನ್ನ ಪೂಜಿಸೋದ್ರಿಂದ ವ್ಯಕ್ತಿ, ಯಾರು ದೇವತೆಗಳನ್ನ ಪೂಜಿಸ್ತಾರೆ, ಫಸ್ಟ್ ಆಫ್ ಆಲ್ ಆ ದೇವತೆಗಳನ್ನ ಪೂಜಿಸೋದ್ರಿಂದ ಅವ್ರು ಏನನ್ನ ಪಡೀತಾರೆ. ಶ್ರೀಕೃಷ್ಣ ಇದನ್ನೆಲ್ಲ ಹೇಳೋದ್ರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ, ನೀನು ನನ್ನನ್ನ ಪೂಜಿಸಿದ್ರೆ, ಅಂದ್ರೆ ಭಗವಂತನನ್ನ ಪೂಜಿಸಿದ್ರೆ ಹೇಗೆ ವ್ಯಕ್ತಿ ಉತ್ಕೃಷ್ಟ ಲಾಭವನ್ನ ಪಡೀತಾನೆ ಅನ್ನೋದನ್ನ ತಿಳಿಸೋದಾಗಿತ್ತು. ಓಕೆ. ಸೊ ದೇವತೆಗಳನ್ನ ಪೂಜೆ ಅಥವಾ ಉಪಾಸನೆ ಮಾಡೋದರ ಬಗ್ಗೆ ವೇದವೇ ಹೇಳುತ್ತೆ. ವೇದ ಪುರಾಣಗಳೇ ದೇವತೆಗಳನ್ನ ಹೇಗೆ ಉಪಾಸನೆ ಮಾಡಬೇಕು ಅನ್ನೋದನ್ನ ಹೇಳುತ್ತೆ. ಅವರನ್ನ ಉಪಾಸನೆ ಮಾಡಿದ್ರೆ ಏನೆಲ್ಲ ಸಿಗುತ್ತೆ ಅಂತಾನು ಹೇಳುತ್ತೆ, ಅಲ್ವಾ? ಹಾಗಿದ್ದಲ್ಲಿ ಭಗವದ್ಗೀತೆಯಲ್ಲಿ ಯಾಕೆ ಶ್ರೀಕೃಷ್ಣ ದೇವತೆಗಳನ್ನ ಉಪಾಸನೆ ಮಾಡೋದನ್ನ ಅಷ್ಟು ಆತ ಮೆಚ್ತಾ ಇಲ್ಲ? ಅದು ಗಮನಿಸಬೇಕಾದಂತ ಅಂಶ. ಅದನ್ನ ಈಗ ಪ್ರಭುಪಾದರು ವರ್ಣಿಸ್ತಾ ಹೋಗ್ತಾರೆ. ಓಕೆ. ಸೊ ದೇವತೆಗಳನ್ನ ಉಪಾಸನೆ ಮಾಡುವುದರ ಹಿಂದೆ ಜನರ ಉದ್ದೇಶವೇನಿರ್ತದೆ ಅದನ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಹೇಳೋದು. ಓಕೆ. ಸೊ ನಾನು ಆಗ್ಲೇ ಹೇಳಿದಾಗೆ 2 ಅಧ್ಯಾಯಗಳಲ್ಲಿ ಇದರ ವರ್ಣನೆ ಬರ್ತದೆ, 7ನೇ ಅಧ್ಯಾಯ ಮತ್ತೆ 9ನೇ ಅಧ್ಯಾಯ. ಸೊ 7ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಯಾರು ದೇವತೆಗಳನ್ನ ಪೂಜಿಸ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಓದಿಮ್ಮ, ಯಾರು ಓದ್ತಾ ಇದ್ರಿ? ಓದಿ ದಯವಿಟ್ಟು ನೀವೇ. ಇಂದ್ರಿಯ ಸುಖವನ್ನು ಬಯಸುವ ಭ್ರಮಾಧೀನ ವ್ಯಕ್ತಿಗಳು ಮಾತ್ರ
ತಾತ್ಕಾಲಿಕ ಸಮಸ್ಯೆಗಳ ಪರಿಹಾರಕ್ಕೆ ದೇವತೆಗಳನ್ನು ಪೂಜಿಸುತ್ತಾರೆ ಎಂದು ಭಗವದ್ಗೀತೆಯಲ್ಲಿ 7.20 ಹೇಳಿದೆ. ಮೂರ್ಖರು ಮಾತ್ರ ತಮ್ಮ ಕೆಲವು ಸಮಸ್ಯೆಗಳಿಗೆ ದೇವತೆಗಳಿಂದ ತಾತ್ಕಾಲಿಕ ಪರಿಹಾರವನ್ನು ಕೋರುತ್ತಾರೆ. ಒಬ್ಬ ದೇವತೆಯ ದೊಡ್ಡತನದಿಂದಾಗಿ ಕೆಲವು ತೊಂದರೆಗಳಿಂದಾದ ತಾತ್ಕಾಲಿಕ ಪರಿಹಾರಗಳನ್ನು ಹುಡುಕಿ ಹೋಗುವವರು ಅಲ್ಪಮತಿಗಳಷ್ಟೇ. ಜೀವಿಯು ಐಹಿಕ ಬಂಧನದಲ್ಲಿ ಸಿಲುಕಿದ್ದಾನೆ. ನಿತ್ಯವಾದ ಆನಂದ, ಜೀವನ ಮತ್ತು ಜ್ಞಾನ ಇರುವ ಆಧ್ಯಾತ್ಮಿಕ ನೆಲೆಯಲ್ಲಿ ಶಾಶ್ವತ ಪರಿಹಾರ ಪಡೆಯಲು ಅವನು ಐಹಿಕ ಬಂಧನದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಬೇಕು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗಬಹುದು ಎಂದು ಭಗವದ್ಗೀತೆಯಲ್ಲಿ 7.23 ಹೇಳಿದೆ. ಒಂದ್ ನಿಮಿಷ, ಇಲ್ಲಿಂದ ಬೇರೆ ತತ್ವ ಬರ್ತಾ ಇದೆ ನೋಡಿ. ಏನ್ ಹೇಳ್ತಾ ಇದ್ದಾನೆ ಭಗವಂತ ಭಗವದ್ಗೀತೆಯಲ್ಲಿ ಅಂತ ಪ್ರಭುಪಾದರು ಇಲ್ಲಿ ಅದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಶ್ರೀಕೃಷ್ಣ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಕಾಮೈಸ್ತೈಸ್ತೈರ್ ಹೃತಜ್ಞಾನ ಪ್ರಪದ್ಯಂತೇನ್ಯ ದೇವತಾ. ಯಾರ ಪ್ರಜ್ಞೆ ಅಥವಾ ಚಿತ್ತದಲ್ಲಿ ಹೆಚ್ಚು ಭೌತಿಕ ಇಚ್ಛೆಗಳಿರ್ತದೋ, ಆ ಭೌತಿಕ ಇಚ್ಛೆಗಳು ಎಷ್ಟರ ಮಟ್ಟಿಗೆ ಅಂದ್ರೆ ಅವರ ವಿವೇಕವೇ ಅಪಹರಣವಾಗ್ಬಿಡ್ತದೆ. ಕಾಮೈಸ್ತೈಸ್ತೈರ್ ಹೃತಜ್ಞಾನ, ತಮ್ಮ ಜ್ಞಾನವನ್ನು ಕಳ್ಕೊಂಡ್ಬಿಟ್ಟು, ಯಾಕಂದ್ರೆ ಇಚ್ಛೆಗಳು ಅಷ್ಟು ಪ್ರಬಲವಾಗಿದ್ದಾಗ ಅವ್ರೇನ್ ಮಾಡ್ತಾರೆ, ಆ ಇಚ್ಛೆಗಳನ್ನ ಹೇಗಾದ್ರೂ ಮಾಡಿ ಪೂರ್ತಿ ಮಾಡ್ಕೊಳ್ಬೇಕು. ಹೇಗ್ ಮಾಡ್ಕೊಂಡ್ಲಿ? ನನಗೆ ಕೆಲವರು ಹೇಳಿದ್ರು ಏನಂತ, ಈ ದೇವತೆಯನ್ನ ಪೂಜೆ ಮಾಡಿದ್ರೆ ನಾನು ಏನ್ ಬಯಸ್ತಾ ಇದ್ದೀನೋ ಅದು ಬೇಗನೆ ನನಗೆ ದೊರಕತ್ತೆ ಅಂತ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ದೇವತೆಗಳನ್ನು ಪೂಜಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಪದ್ಯಂತೆ ಅನ್ಯ ದೇವತಾ. ಶ್ರೀಕೃಷ್ಣ ಹೇಳ್ತಾನೆ, ಇದನ್ನ ನಾನೇ ಆ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಿದ್ದೀನಿ. ಯಾರು ನನ್ನನ್ನ ನೇರವಾಗಿ ಪೂಜಿಸ್ಲಿಕ್ಕೆ ಇಚ್ಛಿಸೋದಿಲ್ವೋ, ಅವರಲ್ಲಿ ಶ್ರದ್ಧೆ ಇಲ್ವೋ, ಅವ್ರಿಗೆ ನಾನು ಏನನ್ನ ನೀಡ್ತಾ ಇದ್ದೀನಿ, ಓಕೆ ನೀವು ನನ್ನನ್ನು ಪೂಜಿಸೋದಿಲ್ವಾ, ದೇವತೆಗಳನ್ನ ಪೂಜಿಸ್ರಿ. ಯಾರಾದ್ರೂ ಒಬ್ಬರ ಅಧೀನವಾಗಿರಿ. ಅರ್ಥವಾಗ್ತಿದೆ ಭಗವಂತನ ಭಾವ ಏನು ಅಂತ? ಯಾರು ಡೈರೆಕ್ಟ್ ಶ್ರೀಕೃಷ್ಣನಲ್ಲಿ ಶ್ರದ್ಧೆ ಹೊಂದಿಲ್ವೋ, ಅಥವಾ ಅವರಲ್ಲಿ ಹೆಚ್ಚು ಭೌತಿಕ ಇಚ್ಛೆಗಳಿವೆಯೋ, ಅವುಗಳನ್ನು ಪೂರೈಸಲಿಕ್ಕೆ ನನಗೆ ಶ್ರೀಕೃಷ್ಣನ ಉಪಾಸನೆ ಅಥವಾ ಪೂಜೆ ನನಗೆ ಸಹಾಯ ಮಾಡೋದಿಲ್ಲ, ಆ ರೀತಿಯಾಗಿ ತಿಳಿದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ದೇವತೆಗಳನ್ನು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಬೇಗನೆ ಸಿದ್ಧಿಸುತ್ತೆ. ಕ್ಷಿಪ್ರಂ ಆ ಶಬ್ದಗಳೆಲ್ಲ ಉಪಯೋಗಿಸಲಾಗಿದೆ. ಬಟ್ ಈ ವ್ಯವಸ್ಥೆ ಮಾಡಿದವನು ಯಾರು? ಶ್ರೀಕೃಷ್ಣನೇ. ಇನ್ಫ್ಯಾಕ್ಟ್ ಆ ಅಧ್ಯಾಯದಲ್ಲಿ ಹೇಳಲಾಗ್ತದೆ, ಶ್ರೀಕೃಷ್ಣ ಹೇಳ್ತಾನೆ, ಅವರಿಗೆ ದೇವತೆಗಳನ್ನ ಪೂಜೆ ಮಾಡ್ಲಿಕ್ಕೆ ಶ್ರದ್ಧೆನೂ ನಾನೇ ಕೊಡ್ತೀನಿ. ಅಷ್ಟೇ ಅಲ್ಲದೆ ಅವರು ಪೂಜೆ ಮಾಡೋ ದೇವತೆಗಳಿಗೆ ವರವನ್ನ ನೀಡೋ ಶಕ್ತಿನೂ ನಾನೇ ಕೊಡ್ತೀನಿ. ಇಂಟ್ರೆಸ್ಟಿಂಗ್ ಅಲ್ಲ? ಶ್ರೀಕೃಷ್ಣ ಎಷ್ಟು ಉದಾರ ಬುದ್ಧಿಯನ್ನು ನೋಡಿ. ನೀನು ನನ್ನನ್ನು ಪೂಜಿಸೋದಿಲ್ವಾ? ಓಕೆ, ನೀನು ಇವ್ರನ್ನ ಪೂಜಿಸು. ಇವ್ರನ್ನ ಪೂಜಿಸೋಕೆ ನಿನಗೆ ಏನ್ ಬೇಕು? ನಿನಗೆ ಆ ದೇವತೆಯಲ್ಲಿ ನಂಬಿಕೆ ಅಥವಾ ಶ್ರದ್ಧೆ ಬೇಕಲ್ವಾ? ತಗೋ, ನಾನು ಕೊಡ್ತೀನಿ. ಆ ದೇವತೆಗೆ ನಿನಗೆ ವರ ಕೊಡುವಂತ ಶಕ್ತಿ ಬೇಕಲ್ವಾ? ಅದನ್ನ ಅವನಿಗೆ ನಾನು ಕೊಡ್ತೀನಿ. ಸೊ ಭಗವಂತ ಈ ವ್ಯವಸ್ಥೆ ಯಾಕೆ ಮಾಡಿದಾನೆ? ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, ಆ ವ್ಯಕ್ತಿಗಳು ದೇವತೆಗಳ ಮೇಲೂ ಶ್ರದ್ಧೆ ಇಲ್ಲ ಅಂದ್ರೆ ಅವ್ರೇನಾಗ್ತಾರೆ, ಅಧಾರ್ಮಿಕರಾಗ್ತಾರೆ, ನಾಸ್ತಿಕರಾಗ್ತಾರೆ, ಪಾಪಗಳಲ್ಲಿ ತೊಡಗ್ಬಿಡ್ತಾರೆ ತಮ್ಮ ಇಚ್ಛೆಗಳನ್ನ ಪೂರೈಸಿಕೆ ಮಾಡ್ಕೊಳ್ಲಿಕ್ಕೆ. ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಇತಿಮಿತಿ ಇರಲಿ. ದೇವತೆಗಳನ್ನ ಪೂಜೆ ಮಾಡ್ಬೇಕಂದ್ರೆ ಕೆಲ ನಿಯಮಗಳನ್ನ ಪಾಲಿಸ್ಬೇಕು ತಾನೆ. ಯಾರನ್ನೇ ಪೂಜೆ ಮಾಡ್ಬೇಕಂದ್ರೆ ಕೆಲ ನಿಯಮಗಳು ವ್ರತಗಳು ಇದ್ದೇ ಇರ್ತದೆ ತಾನೆ. ಆ ಚೌಕಟ್ನಲ್ಲಾದ್ರೂ ಅವರು ಜೀವನ ನಡೆಸ್ತಾರಲ್ವಾ? ಪೂರ್ತಿಯಾಗಿ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಜೀವನ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಆ ಜೀವಿ ಪಾಪಕ್ಕೆ ಇಳಿದು ಬಿಡುತ್ತೆ, ನರಕಕ್ಕೆ ಹೋಗ್ಬಿಡುತ್ತೆ. ಸೊ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಏನ್ ಬಯಸ್ತಾನೆ? ಆ ಜೀವನ ಹೇಗಾದ್ರೂ ಮಾಡಿ ನಾನು ಅಟ್ಲೀಸ್ಟ್ ಮೇಲೆತ್ಬೇಕು. ನನ್ನನ್ನ ಪೂಜಿಸ್ಲಿಕ್ಕೆ ಆ ಶ್ರದ್ಧೆ, ಆ ಪ್ರೀತಿ ಬೆಳೆದಿಲ್ಲ. ಸೊ ಅಟ್ಲೀಸ್ಟ್ ದೇವತೆಗಳನ್ನು ಪೂಜಿಸು. ಸೊ ಭಗವಂತ ಮಾಡಿರುವಂತ ವ್ಯವಸ್ಥೆ ಇದನ್ನೆಲ್ಲ ನೀವು ಮುಂದೆ ನನಗೆ ನನ್ನ ವಾಯ್ಸ್ ಕೇಳ್ತಾ ಇದೆ, ಮ್ಯೂಟ್ ಮಾಡಿ ದಯವಿಟ್ಟು. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಸೊ ಏನು ಹೇಳ್ತಾ ಇದ್ದೆ? ಸೊ ದೇವತೆಗಳನ್ನ ಪೂಜೆ ಮಾಡುವಂತಹ ಆ ವ್ಯವಸ್ಥೆ, ಆ ತಿಳುವಳಿಕೆಯನ್ನ ವೇದಗಳಲ್ಲಿ ಹೇಳಲಾಗಿದೆ. ಅನೇಕ ಪುರಾಣಗಳಲ್ಲಿ ಬೇರೆ ಬೇರೆ ದೇವತೆಗಳನ್ನ ಯಾವ್ಯಾವ ಕಾರಣಕ್ಕೆ ಪೂಜಿಸ್ಬೋದು, ಹೇಗೆ ವ್ರತಗಳನ್ನ ಆಚರಿಸ್ಬೇಕು,
ಅದರಿಂದ ಏನೇನು ಫಲ ಸಿಗುತ್ತೆ, ಆ ಮಹಿಮೆಯನ್ನು ವರ್ಣಿಸೋದು, ಅದಕ್ಕೆ ತಕ್ಕನಾದಂತಹ ದೃಷ್ಟಾಂತಗಳನ್ನು, ಉದಾಹರಣೆಗಳನ್ನು ವರ್ಣಿಸೋದು, ಇವೆಲ್ಲವೂ ಕೂಡ ವೇದಗಳಲ್ಲೇ ಇದೆ. ಜನ ಹೇಳ್ತಾರೆ, ಅರೆ ಗಣೇಶನ ಪೂಜೆ ಮಾಡೋದಾಗಿರ್ಬೋದು, ಸ್ಕಂದನನ ಪೂಜೆ ಮಾಡೋದಾಗಿರ್ಬೋದು, ದೇವಿನ ಪೂಜೆ ಮಾಡೋದಾಗಿರಬಹುದು, ಅಥವಾ ಇಂದ್ರ, ವರುಣ, ಚಂದ್ರ ಇವರನ್ನೆಲ್ಲ ಪೂಜೆ ಮಾಡೋದು, ಇದೆಲ್ಲವನ್ನು ವೇದನೆ ಹೇಳ್ತಾ ಇದೆಯಲ್ಲ, ಹಾಗಿದ್ರೆ ನಾವ್ಯಾಕೆ ಪೂಜೆ ಮಾಡಬಾರ್ದು ಅಂತ ಹೇಳಿ ಜನ ವಾದ ಮಾಡ್ತಾರಲ್ವ. ವೇದಗಳಲ್ಲಿ ಅಥವಾ ಪುರಾಣಗಳಲ್ಲಿ ಅನೇಕ ಮಾತುಗಳನ್ನು ಹೇಳಲಾಗಿದೆ, ಬಟ್ ಎಲ್ಲ ಮಾತುಗಳನ್ನ ಎಲ್ಲರಿಗೂ ಅಂತ ಹೇಳಿಲ್ಲ. ಆ ವ್ಯಕ್ತಿಯ ಶ್ರದ್ಧೆ, ಅರಿವು ಅದು ಯಾವ ಮಟ್ಟಕ್ಕಿದೆಯೋ ಆ ಮಟ್ಟಕ್ಕೆ ಒಂದು ವಿಧಾನವನ್ನ ಸೂಚಿಸಲಾಗಿದೆ. ಯಾರಿಗೆ ದೇವತೆಗಳ ಮೇಲೆ ಅಥವಾ ಭೌತಿಕ, ಈಗ ತಾನೇ ನಾವು ನೋಡಿದ್ವಲ್ಲ, ಭೌತಿಕ ಇಚ್ಛೆಗಳ ಪ್ರಭಾವ ಹೆಚ್ಚಾಗಿದೆಯೋ ಅವರು ಭೌತಿಕ ಇಚ್ಛೆಗಳನ್ನ ಹೇಗಾದರೂ ಮಾಡಿ ನಾನು ಪೂರೈಸ್ಕೊಳ್ಬೇಕು ಅಂತ ಹೇಳಿ ಒಂದು ರೀತಿ ಮುಂದುವರಿತಾ ಇದ್ದಾರೋ ಅವರಿಗೆ, ಇಲ್ಲಿ ನೋಡು, ಈ ದೇವತೆಗಳನ್ನು ಪೂಜಿಸಿದರೆ ನಿನ್ನ ಇಚ್ಛೆ ಪೂರ್ತಿ ಆಗುತ್ತೆ ಅಂತ ಭಗವಂತ ಅವರಿಗೆ ಆ ವ್ಯವಸ್ಥೆ ಮಾಡಿದ್ದಾನೆ. ಅದೇ ಅಂದ್ರೆ ಅದರಲ್ಲಿ ಸಾಕಷ್ಟು ವರ್ಣನೆ ಇದೆ. ನೀವು ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ ಐ ಥಿಂಕ್ 3ನೇ ಅಧ್ಯಾಯ ಅದರಲ್ಲಿ ನೋಡಿದ್ರೆ ಸರಿಸುಮಾರು 20-25 ದೇವತೆಗಳನ್ನು ವರ್ಣಿಸ್ತಾರೆ. ಅಲ್ಲಿ ಶುಕಮುನಿಗಳು ಹೇಳ್ತಾರೆ, ಯಾರಿಗೆ ಒಳ್ಳೆ ಸಂತಾನ ಬೇಕೋ ಅವ್ರು ಇವ್ರನ್ನ ಪೂಜಿಸ್ರಿ, ಯಾರಿಗೆ ಒಳ್ಳೆ ಗಂಡ ಬೇಕೋ ಅವ್ರಿಗೆ ಇವ್ರನ್ನ ಪೂಜಿಸ್ರಿ, ಒಳ್ಳೆ ಹೆಂಡತಿ ಬೇಕೋ ಅವ್ರು ಇವ್ರನ್ನ ಪೂಜಿಸ್ರಿ, ಯಾರಿಗೆ ದುಡ್ಡು ಸಂಪತ್ತು ಬೇಕೋ ಅವ್ರು ಇವ್ರನ್ನ ಪೂಜಿಸ್ರಿ, ಯಾರಿಗೆ ತಮ್ಮ ಶತ್ರುಗಳ ಮೇಲೆ ಜಯ ಬೇಕೋ ಅವ್ರು ಇವ್ರನ್ನ ಪೂಜಿಸ್ರಿ. ಈ ರೀತಿಯಾಗಿ ಸರಿಸುಮಾರು 20-25 ದೇವತೆಗಳನ್ನು ಲಿಸ್ಟ್ ಮಾಡಿದ್ದಾರೆ. ಕೊನೆಗೆ ಹೇಳ್ತಾರೆ ಅಫ್ಕೋರ್ಸ್, ಬಟ್ ಯಾರಿಗೆ ಸ್ವಲ್ಪ ಶ್ರದ್ಧೆ ಉಂಟೋ ಯಾವುದೇ ಉದ್ದೇಶಕ್ಕಾದ್ರೂ ಕೂಡ ಅವರು ಭಗವಂತನನ್ನು ಪೂಜಿಸಿದ್ರೆ ಆ ಉದ್ದೇಶಗಳು ಸಿದ್ಧಿಸುತ್ತೆ ಅಂತ ಕೊನೆಗೆ ಹೇಳ್ತಾರೆ. ಬಟ್ ಆ ಶ್ರದ್ಧೆ ಮೂಡೋದೇ ಬಹಳ ಇಂಪಾರ್ಟೆಂಟ್. ಬಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದೀವಿ ಇಲ್ಲಿ, ದೇವತೆಗಳನ್ನು ಪೂಜಿಸುವ ವ್ಯವಸ್ಥೆಯನ್ನ ಭಗವಂತನೇ ಮಾಡಿದ್ದಾನೆ. ಯಾಕೆ ಮಾಡಿದ್ದಾನೆ? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಹೇಳಿ. ಏನೋ ಅನಾಚಾರಕ್ಕೆ ಹೋಗ್ಬಾರ್ದು, ಭಕ್ತಿಲೇ ಇರ್ಬೇಕು ಅನ್ನೋಕ್ಕೋಸ್ಕರ, ಆ ಚೌಕಟ್ಟಿಲೇ ಇರ್ಬೇಕು ಅಂತಕ್ಕೋಸ್ಕರ ಮಾಡಿದ್ದಾರೆ. ಓಕೆ, ನೀವು ಈ ಹಂತದಲ್ಲಿ ಇಲ್ವಾ? ಅಟ್ಲೀಸ್ಟ್ ಈ ಹಂತಕ್ಕೆ ಬನ್ನಿ. ಎಲ್ಲದನ್ನು ಬಿಟ್ಟು ಕೆಳಗೆ ಪ್ರಪಾತಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಈ ಹಂತದಲ್ಲಿ ನಿಂತಿರಿ. ನೀವು ಧರ್ಮನ ಹಿಡ್ಕೊಂಡು ನಡೀತಾ ಇರಿ, ಈ ದೇವತೆಯನ್ನ ನೀವು ಪೂಜಿಸ್ತಾ ಇರಿ ಅಂತ. ಸೊ ಹೀಗೆ ಒಂದು ಹಂತವಾಗಿ ಭಗವಂತ ನಮ್ಮನ್ನ ಮೇಲೆತ್ತಲಿಕ್ಕೆ ಅಂತ ಹೇಳಿ ಈ ಎಲ್ಲ ವ್ಯವಸ್ಥೆಗಳನ್ನ ನೀಡಿದ್ದಾನೆ. ಬಟ್ ಯಾರು ನಿಜವಾಗಿಯೂ ಬುದ್ಧಿವಂತರೋ ಅಥವಾ ಜ್ಞಾನಿಗಳು ವೇದವನ್ನ ಅಥವಾ ಭಗವದ್ಗೀತೆಯನ್ನ ತಿಳಿದಿದ್ದಾರೋ ಅವರು ಈ ಮರ್ಮವನ್ನ ತಿಳಿತಾರೆ. ಏನಂತ? ದೇವತೆಗಳು ನೀಡುವಂತಹ ಪರಿಹಾರ ಏನಿದೆ ಅದು ತಾತ್ಕಾಲಿಕ. ಈ ಮಾತು ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಜೀವಿಗೆ ಬೇಕಾಗಿರೋದು ಶಾಶ್ವತವಾದಂತಹ ಆನಂದ, ಬಟ್ ದೇವತೆಗಳು ನೀಡುವಂಥದ್ದು ತಾತ್ಕಾಲಿಕ ಸುಖ ಮಾತ್ರ. ಯಾಕೆಂದ್ರೆ ಅವರು ಭೌತಿಕ ಜಗತ್ತಿನ ಜೀವಿಗಳಾಗಿರೋದ್ರಿಂದ ಅವರು ಭೌತಿಕ ಫಲವನ್ನೇ ನೀಡಬಹುದು. ಆ ಭೌತಿಕ ಫಲಗಳೇನು ಶಾಶ್ವತವಾಗಿರ್ತಾವ ಹೇಳಿ? ಇಲ್ಲ. ಸೊ ಹಾಗಿದ್ದಲ್ಲಿ ಅವ್ರು ಕೊಡುವಂತಹ ವರಗಳಾಗಿರಬಹುದು, ಅನುಗ್ರಹ ಯಾವುದೇ ದೇವತೆ ಕೊಟ್ಟರು ಕೂಡ ಅದು ಸ್ವಲ್ಪ ಸಮಯ ಮಾತ್ರ ಇರೋದು, ಅಶಾಶ್ವತ ತಾತ್ಕಾಲಿಕ ಪರಿಹಾರ. ಬಟ್ ಜೀವಿ ಆಕ್ಚುಲಿ ಈ ಜಗತ್ತಿನಲ್ಲಿ ಐಹಿಕ ಬಂಧನದಲ್ಲಿ ಜನ್ಮಾಂತರಗಳಿಂದ ಸಿಲುಕೊಂಡಿದ್ದಾನೆ. ಆ ಶಾಶ್ವತ ಪರಿಹಾರ ಹೇಗ್ ಸಿಗುತ್ತೆ? ಶ್ರೀಕೃಷ್ಣನ ಪೂಜೆಯಿಂದ ಮಾತ್ರ ಸಿಗುತ್ತೆ. ಇದನ್ನ ಇನ್ನೊಂದು ಶ್ಲೋಕದಲ್ಲಿ, ಅದೇ ಅಧ್ಯಾಯದಲ್ಲಿ 2-3 ಶ್ಲೋಕ ಆದ್ಮೇಲೆ ಹೇಳ್ತಾರೆ, ದೇವತೆಗಳನ್ನು ಪೂಜಿಸಿದರೆ ಎಲ್ಲೆಲ್ಲಿ ಹೋಗ್ತಾನೆ ವ್ಯಕ್ತಿ. ಯಾಂತಿ ದೇವ ವ್ರತ ದೇವಾನ್. ದೇವತೆಗಳನ್ನ ಪೂಜಿಸಿದರೆ ವ್ಯಕ್ತಿ ಆ ದೇವತೆಗಳ ಲೋಕಕ್ಕೆ ಹೋಗ್ತಾನೆ. ಇಂದ್ರನ್ ಪೂಜಿಸಿದರೆ ಇಂದ್ರನ ಹತ್ರ ಹೋಗ್ತಾನೆ, ಚಂದ್ರನ್ ಪೂಜಿಸಿದರೆ ಚಂದ್ರನ ಹತ್ರ ಹೋಗ್ತಾನೆ. ಹೀಗೆ ಪಿತೃನ್ಯಾಂತಿ ಪಿತೃವ್ರತ. ಪಿತೃಗಳನ್ನ ಪೂಜಿಸುವವನು ಪಿತೃಲೋಕಕ್ಕೆ ಹೋಗ್ತಾನೆ. ಭೂತಾನಿ ಯಾಂತಿ ಭೂತೇಜ್ಯ. ಅಷ್ಟೇ ಅಲ್ಲದೆ ಕೆಲವರು ಕ್ಷುದ್ರ ಜೀವಿಗಳು ಅಥವಾ ತಮೋಗುಣದ ಜೀವಿಗಳ ಭೂತಗಳನ್ನ, ಆ ಪ್ರೇತಗಳನ್ನ ಪೂಜಿಸ್ತಾರಲ್ಲ, ಅವ್ರು ಎಲ್ಲಿ ಹೋಗ್ತಾರೆ? ಆ ಲೋಕಕ್ಕೆ ಹೋಗ್ತಾರೆ ಆಕ್ಚುಲಿ. ಯಾಂತಿ ಮದ್ ಯಾಜಿನೋಪಿಮಾಂ. ಬಟ್ ಯಾರು ನನ್ನನ್ನು ಪೂಜಿಸ್ತಾರೋ, ಶ್ರೀಕೃಷ್ಣ ಅದೇ ತತ್ವದಲ್ಲಿ ಹೇಳ್ತಾನೆ, ನನ್ನ ಬಳಿ ಬರ್ತಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ಆಕ್ಚುಲಿ ಪ್ರಭುಪಾದರು ಈ ಎಲ್ಲ ಗ್ರಂಥಗಳನ್ನು ಬರೆಯೋ ಸಮಯದಲ್ಲಿ, ಸಮಯದಲ್ಲಿ ವಿಜ್ಞಾನಿಗಳೆಲ್ಲರೂ ಕೂಡ ಚಂದ್ರನಿಗೆ ಉಪಗ್ರಹ ಲಾಂಚ್ ಮಾಡ್ತಾ ಇದ್ರು. ಸ್ಪುಟ್ನಿಕ್, ಅಪೋಲೋ ಈ ರೀತಿಯಾದಂತಹ ಉಪಗ್ರಹಗಳನ್ನ ಬಿಡ್ತಾ ಇದ್ರು ಬಾಹ್ಯಾಕಾಶಕ್ಕೆ. ಸೊ ಚಂದ್ರನ ಹತ್ರ ಹೋಗ್ಬೇಕು ಅಂತ ಬಹಳ ಆಸೆ ಇತ್ತು ಎಲ್ರಿಗೂ. ಪ್ರಭುಪಾದರು ಹೇಳ್ತಾರೆ, ಈ ವಿಜ್ಞಾನವನ್ನ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ.
ಆ ಒಂದು ವ್ರತ ಇದೆ. ಆ ವ್ರತವನ್ನ ಪಾಲಿಸಿದ್ರೆ, ಚಂದ್ರನ ಆರಾಧನೆಯನ್ನ ಮಾಡಿದ್ರೆ ವ್ಯಕ್ತಿ ಚಂದ್ರಲೋಕಕ್ಕೆ ಹೋಗಬಹುದು. ಬಟ್ ಇದೇ ಶರೀರದಲ್ಲಿ ಹೋಗಕ್ಕಾಗೋದಿಲ್ಲ. ಈ ಶರೀರವನ್ನು ತ್ಯಜಿಸಿ ಬೇರೊಂದು ಶರೀರವನ್ನು ಸ್ವೀಕರಿಸಿ ಹೋಗ್ಬೇಕಾಗುತ್ತೆ. ಪ್ರಭುಪಾದರೊಂದು ಪುಸ್ತಕ ಬರೆದಿದ್ದಾರೆ, ಅನ್ಯ ಗ್ರಹಗಳಿಗೆ ಸುಗಮ ಪ್ರಯಾಣ, ಈಸಿ ಜರ್ನಿ ಟು ಅದರ್ ಪ್ಲಾನೆಟ್ಸ್ ಅಂತ. ಕೇಳಿದಿರಾ, ನೋಡಿದಿರಾ ಪುಸ್ತಕ? ಚೆನ್ನಾಗಿದೆ ಅದು ಪುಸ್ತಕ. ಸೊ ಆ ಪುಸ್ತಕ ಬೇರೆ ಬೇರೆ ದೇವತೆಗಳನ್ನ ಪೂಜಿಸಿದ್ರೆ ಬೇರೆ ಬೇರೆ ಲೋಕಕ್ಕೆ ಹೋಗೋದು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಬಟ್ ಪ್ರಭುಪಾದರು ಅದರ ಕೊನೆಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾರೆ, ನೀವು ಯಾವ ಲೋಕಕ್ಕೆ ಹೋದ್ರೂ ಕೂಡ ಎಲ್ಲ ಲೋಕಕ್ಕೆ ಹೋಗಾದ್ಮೇಲೆ ಕೊನೆಗೆ ನೀವು ಮತ್ತೆ ಈ ಜಗತ್ತಿಗೆ ಬರಬೇಕು, ಈ ಲೋಕಕ್ಕೆ ಬರಬೇಕು. ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನೋದು ಪೂರ್ತಿ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೂ ಸಿಗುತ್ತೆ ನಿಮ್ಗೆ. ಜನನ ಮರಣಗಳ ಚಕ್ರವನ್ನ ನೀವು ದಾಟಲಿಕ್ಕಾಗೋದಿಲ್ಲ ಕೇವಲ ಬೇರೆ ದೇವತೆಗಳ ಲೋಕಕ್ಕೆ ಹೋಗೋದ್ರಿಂದ. ಸೊ ಪ್ರಭುಪಾದರು ಹೇಳ್ತಾರೆ, ಇದು ಹೊಸದೇನಲ್ಲ. ಪ್ರೌಢ ಪ್ರಜ್ಞೆಯಿಂದ ಮಾನವ ಜೀವಿಗಳು ಇಲ್ಲಿ ನೋಡಿ, ಸಹಜವಾಗಿಯೇ ಗಗನ ನೌಕೆಗಳಿಂದಲೋ ಸಿದ್ಧಿಯಿಂದಲೋ ದೇವತಾರ್ಚನೆಯಿಂದಲೋ ಬಾಹ್ಯಾಕಾಶದ ಮೂಲಕ ಪ್ರಯಾಣ ಮಾಡಿ ಇತರ ಗ್ರಹಗಳಿಗೆ ಲೋಕಗಳಿಗೆ ಹೋಗಲು ಇಷ್ಟಪಡುತ್ತಾರೆ. ಇದನ್ನೆಲ್ಲ ಅವರು ಪಾಲಿಸ್ಬೋದು, ಇದೆಲ್ಲವನ್ನ ಶಾಸ್ತ್ರ ಪುರಾಣಗಳಲ್ಲಿ ವರ್ಣಿಸಿದ್ದಾರೆ. ಬಟ್ ಆದ್ರೂ ಕೂಡ ಈ ಎಲ್ಲ ಜಾಗಗಳಲ್ಲಿ ಜನನ ಮರಣಗಳು ಇದ್ದೇ ಇದ್ದಾವೆ. ಭಗವದ್ಗೀತೆಯಲ್ಲಿ ಇದೊಂದು ಶ್ಲೋಕ ಹೇಳಿದ್ದಾರೆ ಶ್ರೀಕೃಷ್ಣ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿ. ಬ್ರಹ್ಮಲೋಕದಿಂದ ಹಿಡಿದು ಎಲ್ಲಾ ಲೋಕಗಳಲ್ಲೂ ಕೂಡ, ಕೆಳಗಡೆ ಇರುವಂತ ಎಲ್ಲಾ ಲೋಕಗಳಲ್ಲೂ ಕೂಡ ಜನನ ಮರಣ ಪುನರಾವರ್ತಿ ಅಂತ. ಅಂದ್ರೆ ಪುನರಾವರ್ತಿ ಅಂದ್ರೆ ಅದೇ ರಿಪಿಟೇಷನ್. ಜನನ ಮರಣ ಜನನ ಮರಣ ಜನನ ಮರಣ ಅದು ಎಲ್ಲ ಕಡೆಯೂ ಸಿಗ್ತದೆ. ಕೇವಲ ನನ್ನ ಬಳಿ ಬಂದರೆ ಮಾಂ ಉಪೇತ್ಯ ತು ಕೌಂತೆ, ನನ್ನ ಬಳಿ ಯಾರು ಬರ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ, ಪುನರ್ಜನ್ಮ ನ ವಿದ್ಯತೆ. ಸ್ಪಷ್ಟವಾಗಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಸೊ ದೇವತೆಗಳನ್ನ ಪೂಜಿಸೋದ್ರಿಂದ ವ್ಯಕ್ತಿ ಎಲ್ಲಿರ್ತಾನೆ? ಪೂಜೆ ಮಾಡಾದ್ಮೇಲೆ ಕೊನೆಗೆ ಬೇರೆ ಬೇರೆ ಲೋಕದಲ್ಲಿ ಇರ್ತಾನೆ, ದೇವತೆಗಳ ಲೋಕದಲ್ಲಿ ಇರ್ತಾನೆ ಆತರ. ಓಕೆ, ಅದಾದ್ಮೇಲೆ ಅದೆಲ್ಲ ಮುಗಿಸಿ ಮತ್ತೆ ಜನನ ಮರಣದಲ್ಲಿ ವಾಪಸ್ ಬರ್ತಾ ಇರ್ತಾನೆ. ಇಲ್ಲಿಗೆ ಒಟ್ಟಾರೆ ಎಲ್ಲಿದ್ದಾನೆ ಅವನು? ಒಟ್ಟಾರೆ ಎಲ್ಲಿದ್ದಾನೆ ಅವನು ಇಲ್ಲಿವರೆಗೆ? ಭೌತಿಕ ಜಗತ್ನಲ್ಲೇ ಇದ್ದಾನೆ, ಹೊರ ಹೋಗಿದಾನ? ಇಲ್ಲ, ಭೌತಿಕ ಜಗತ್ನಲ್ಲೇ ಇದ್ದಾನೆ ಅಲ್ವಾ? ಸೊ ಪ್ರಭುಪಾದರು ಒಂದು ಇಂಟ್ರೆಸ್ಟಿಂಗ್ ಉದಾಹರಣೆ ಮೂಲಕ ಹೇಗೆ ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ವ್ಯಕ್ತಿ ಅಂಧಕಾರವನ್ನೇ ಪ್ರವೇಶಿಸ್ತಾನೆ ಅನ್ನೋದನ್ನ ಹೇಳ್ತಾರೆ. ನೋಡಿ, ಈ ಜಗತ್ತು ಅಂಧಕಾರದ ಜಗತ್ತು, ಹೌದಾ? ಅದಕ್ಕೆ ಇಲ್ಲಿ ಸೂರ್ಯ, ಚಂದ್ರ, ಬೆಂಕಿ, ನಕ್ಷತ್ರಗಳೆಲ್ಲ ಬೇಕಾಗಿದೆ. ಇದು ಅಂಧಕಾರದ ಜಗತ್ತು. ತಮಸೋಮ ಜ್ಯೋತಿರ್ಗಮಯ. ತಮಸೋಮ ಅಂದ್ರೆ ಏನು? ತಮಸಃ ಅಂದ್ರೆ ಈ ಜಗತ್ತು. ಆಕ್ಚುಲಿ ಈ ಜಗತ್ತಿನಿಂದ ಆಧ್ಯಾತ್ಮಿಕ ಜಗತ್ತಿಗೆ ಹೋಗಪ್ಪ, ಜ್ಯೋತಿ ಲೋಕ, ಜ್ಯೋತಿ ಪ್ರದೇಶ ಯಾವ್ದದು? ಆಧ್ಯಾತ್ಮಿಕ ಜಗತ್ತು, ಅಲ್ಲಿಗೆ ಹೋಗಪ್ಪ ಅಂತ ಹೇಳ್ತಾರೆ ಅಲ್ವೇ? ಸೊ ಈ ಜಗತ್ತು ಕತ್ತಲಿನ ಜಗತ್ತು. ಸೊ ಈ ಜಗತ್ನಲ್ಲಿ ಇದೀವಿ ಅಂದ್ರೆ ನಾವು ಅಂಧಕಾರದಲ್ಲಿ ಇದೀವಿ ಅಂತ ಅರ್ಥ, ಹೌದಾ? ಸೊ ದೇವತೆಗಳನ್ನ ಪೂಜಿಸೋದ್ರಿಂದ ವ್ಯಕ್ತಿ ಎಲ್ಲಿರ್ತಾನೆ? ಭೌತಿಕ ಜಗತ್ತಲ್ಲೇ ಇರ್ತಾನೆ. ಭೌತಿಕ ಜಗತ್ತಿಗೆ ಇನ್ನೊಂದು ಹೆಸರೇನು? ಈಗ ತಾನೇ ನೋಡಿದ್ವಲ್ಲ, ಅಂಧಕಾರ. ಅಂಧಕಾರದಲ್ಲೇ ಇರ್ತಾನೆ. ಇದನ್ನೇ ಶ್ಲೋಕ ಹೇಳ್ತಾ ಇರೋದು. ಶ್ಲೋಕ ಏನ್ ಹೇಳ್ತಾ ಇದೆ ನೋಡಿ, ಮತ್ತೊಮ್ಮೆ ಮೊದಲನೇ ಸಾಲಲ್ಲಿ ಏನ್ ಹೇಳ್ತಾ ಇದೆ ನೋಡಿ. ಶ್ಲೋಕದ ಮೊದಲನೇ ಲೈನ್ ಏನಿದೆ ನೋಡಿ, ಅನುವಾದದ ಮೊದಲನೇ ಸಾಲ ಓದಿ. ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿದ್ದಾರೋ ಅವರು ಅಂಧತಮ ಪ್ರದೇಶ ಅಂದ್ರೇನು? ಪೂರ್ತಿ ಭೌತಿಕ ಜಗತ್ತೇ ಅಂಧತಮ ಪ್ರದೇಶ. ನೀವು ಸ್ವರ್ಗಕ್ಕೆ ಹೋದ್ರು ಅದನ್ನು ಕೂಡ ಅಂಧತಮ ಪ್ರದೇಶವೇ. ಅದಾದ್ಮೇಲೆ ಮತ್ತೆ ಭೂಮಿಗೆ ಬರ್ತೀರ ಅಲ್ವೇ? ಸೊ ಪ್ರಭುಪಾದರು ಇದನ್ನ ಒಂದು ಒಳ್ಳೆ ಉದಾಹರಣೆ ಮೂಲಕ ಹೇಳ್ತಾರೆ. ಏನದು ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಒಂದಲ್ಲ ಒಂದು ವಿಧಾನದಿಂದ ಓದಿ. ಇದನ್ನ ಯಾರು ಓದ್ತಾ ಇದ್ರು ಅವರೇ ಓದ್ಬೇಕು. ಓದಿ. ಒಂದಲ್ಲ ಒಂದು ವಿಧಾನದಿಂದ ಭೌತಲೋಕಗಳಲ್ಲಿ ಅಲೆದಾಡುತ್ತಿರುವವರು ಜಗತ್ತಿನ ಅಂಧತಮ ಸ್ಥಳದಲ್ಲೇ ಇರುತ್ತಾರೆ ಎಂದು ಈಶೋಪನಿಷತ್ ಹೇಳುತ್ತದೆ. ಇಡೀ ಜಗತ್ತು ದೈತ್ಯವಾದ ಭೌತ ದ್ರವ್ಯಗಳಿಂದ ಆವೃತವಾಗಿದೆ. ತೆಂಗಿನಕಾಯಿಯು ಮೊಟ್ಟೆಯಿಂದ ಆವೃತವಾಗಿರುವಂತೆ ಜಗತ್ತಿನ ಹೊದಿಕೆ ಗಾಳಿ ಹೋಗದಂತೆ ಭದ್ರವಾಗಿರುವುದರಿಂದ ಅದರಲ್ಲಿ ಗಾಢಾಂಧಕಾರವಿರುತ್ತದೆ. ಆದ ಕಾರಣ ಬೆಳಕಿಗಾಗಿ ಸೂರ್ಯಚಂದ್ರರು ಬೇಕು. ಜಗತ್ತಿನ ಹೊರಗಡೆ ವೈಕುಂಠ ಲೋಕಗಳಿಂದ ತುಂಬಿದ ವಿಸ್ತಾರವೂ ಸೀಮಾರಹಿತವೂ ಆದ ಬ್ರಹ್ಮ ಜ್ಯೋತಿ
ಹರಡಿದೆ. ಬ್ರಹ್ಮ ಜ್ಯೋತಿಯಲ್ಲಿ ಅತ್ಯುನ್ನತ ಲೋಕವೆಂದರೆ ಕೃಷ್ಣಲೋಕ ಅಥವಾ ಗೋಲೋಕ ವೃಂದಾವನ. ಅಲ್ಲಿ ಸ್ವತಃ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ವಾಸಿಸುತ್ತಾನೆ. ಶ್ರೀಕೃಷ್ಣನು ಎಂದೂ ಈ ಕೃಷ್ಣಲೋಕವನ್ನು ಬಿಟ್ಟು ಹೋಗುವುದಿಲ್ಲ. ಓಕೆ, ಇಲ್ಲಿಂದ ಅವನು ಬೇರೆ ತತ್ವ ಬರ್ತಾ ಇದೆ, ಒಂದ್ ನಿಮಿಷ. ಸೊ ಏನ್ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಪ್ರಭುಪಾದರು ಹೇಳ್ತಾರೆ, ಜಗತ್ತಿನಲ್ಲಿರುವಂಥವರೆಲ್ಲರೂ ಕೂಡ ಅಂಧಕಾರದಲ್ಲೇ ಇದ್ದಾರೆ. ಈ ಜಗತ್ತು ಹೇಗಂದ್ರೆ ಒಂದು ತೆಂಗಿನಕಾಯಿ ತರ. ಹೊರಗಡೆ ಎಲ್ಲ ತೆಂಗಿನಕಾಯಿ ಪೂರ್ತಿ ಹಸಿರು ಕಾಯಿ ಇರ್ತದಲ್ವಾ, ಎಳ್ನೀರ್ಕಾಯಿ ಅಂತ ಏನ್ ಹೇಳ್ತೀವಿ, ಮೊಟ್ಟೆಕಾಯಿ. ಅದರ ಒಳಗಡೆ ನಾರಿರುವಂತಹ ಒಂದು ಹೊದಿಕೆ ಇರುತ್ತೆ ಅಲ್ವಾ. ಅದ್ರ ಒಳಗಡೆ ಕರಟ ಅಥವಾ ಏನ್ ಹೇಳ್ತೀರಾ ಶೆಲ್, ಅದ್ರೊಳಗಡೆ ಕೊಬ್ಬರಿ, ಅದ್ರೊಳಗಡೆ ನೀರು. ಕರೆಕ್ಟ್ ತಾನೆ? ತಪ್ಪ ಹೇಳಿದ? ಓಕೆ. ಸೊ ಈ ಜಗತ್ತು ಹೇಗೆ ಒಂದ್ ತೆಂಗಿನಕಾಯಿ ತರ. ಈ ಜಗತ್ತು ಅಂದ್ರೆ ಪೂರ್ತಿ ಬ್ರಹ್ಮಾಂಡ, ಪೂರ್ತಿ ಕವರ್ ಆಗಿ ಹೋಗ್ಬಿಟ್ಟಿದೆ ಬ್ರಹ್ಮಾಂಡ ಅಲ್ವಾ. ಸೊ ಒಳಗಡೆ ಇದು ತೆಂಗಿನಕಾಯಿ ಕೂಡ ಪೂರ್ತಿ ಸೀಲ್ ಕವರ್ ಆಗ್ಬಿಟ್ಟಿರುತ್ತೆ. ಒಳಗಡೆ ನೀರಿದೆ, ಹಾಗೆ ಬ್ರಹ್ಮಾಂಡದ ಒಳಗಡೆ ನೀರಿದೆ ತಾನೆ. ಅರ್ಧ ಮಟ್ಟ ನೀರೇ ಇದೆ ಅಲ್ವಾ, ಅರ್ಧಕ್ಕಿಂತ ಹೆಚ್ಚು ಆಕ್ಚುಲಿ. ಅದ್ರೊಳಗಡೆ ಆ ವಿಷ್ಣು ಮಲ್ಕೊಂಡಿರೋದಲ್ವಾ. ಸೊ ಅದಕ್ಕೆ ಆ ಉದಾಹರಣೆನ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಗಮನಿಸಬೇಕಾದಂತ ಅಂಶ ಅಂದ್ರೆ, ಹೇಗೆ ಆ ತೆಂಗಿನಕಾಯಿ ಒಳಗಡೆ ಕತ್ತಲಿರುತ್ತೋ ಹಾಗೆ ಈ ಬ್ರಹ್ಮಾಂಡದ ಒಳಗಡೆ ಕತ್ತಲೇ ಇರೋದು. ಸೊ ಹಾಗಾಗಿ ವ್ಯಕ್ತಿ ಈ ದೇವತೆಗಳನ್ನ ಪೂಜಿಸೋದ್ರಿಂದ ಅವನೇನಾದ್ರೂ ಈ ತೆಂಗಿನಕಾಯಿಂದ ಹೊರಗೆ ಬರ್ತಾ ಇದ್ದಾನ ಅಂದ್ರೆ ಏನು, ಈ ಬ್ರಹ್ಮಾಂಡದಿಂದ ಹೊರ ಬರ್ತಾ ಇದ್ದಾನ? ಬ್ರಹ್ಮಾಂಡದ ಒಳಗಡೆನೆ ಮೇಲ್ಗಡೆ ಲೋಕ ಅಥವಾ ಮತ್ತೆ ಪೃಥ್ವಿ ಲೋಕಕ್ಕೆ ಬರ್ತಾನೆ, ಅಥವಾ ಕೆಳಗಡೆನೂ ಹೋಗ್ಬಿಡ್ತಾನೆ ಕೆಲವೊಂದ್ಸಲ ಪಾಪ ತಪ್ಪಾಗಿ ಮಾಡ್ಬಿಟ್ಟು, ಆಮೇಲೆ ಮತ್ತೆ ಬರ್ತಾನೆ. ಸೊ ಅಂದ್ರೇನು, ಆ ಕತ್ತಲಲ್ಲೇ ತಿರುಗಾಡ್ತಾ ಇದ್ದಾನ ಆತ. ಹಾಗಾಗಿ ಆ ದೇವತೆಗಳ ಉಪಾಸನೆಯ ಫಲವೇನಾಗಿರುತ್ತೆ? ಅಂಧಕಾರ. ಈ ನಿಟ್ಟಿನಲ್ಲಿ ಇದನ್ನ ತಿಳ್ಕೊಳ್ಬೇಕು. ಬಟ್ ಶ್ರೀ ಕೃಷ್ಣನ ಲೋಕ ಅದೇನದು, ಅಥವಾ ವೈಕುಂಠ ಲೋಕ ಅಥವಾ ಬ್ರಹ್ಮಜ್ಯೋತಿ, ಅದೆಲ್ಲವೂ ಕೂಡ ಈ ತೆಂಗಿನಕಾಯಿ ಹೊರಗಿರೋದು. ಅಂದ್ರೇನು, ಈ ಬ್ರಹ್ಮಾಂಡದ ಹೊರಗಿರೋದು. ಸೊ ಇದನ್ನ ಸ್ವಲ್ಪ ಗಮನಿಸ್ಬೇಕು ನಾವು. ಒಂದೇ ಒಂದು ನಿಮಿಷ. ನಿಮ್ಗೆ ಅದನ್ನ ಇದನ್ನ ತೋರಿಸ್ಬಿಟ್ರೆ ಇನ್ನೂ ಸ್ಪಷ್ಟವಾಗ್ಬಿಡುತ್ತೆ. ಕಷ್ಟ ಆಗ್ತಾ ಇದೆ? ಹರೇ ಕೃಷ್ಣ. ಇಲ್ಲ. ಓಕೆ. ಆಕ್ಚುಲಿ ಈ ತತ್ವ ಇನ್ನು ಮುಂದಿನ ಅಧ್ಯಾಯದಲ್ಲಿ ಇನ್ನೂ ಸ್ಪಷ್ಟವಾಗಿ ಬರುತ್ತೆ. ಬಟ್ ನಂದೆಲ್ಲ ಇದನ್ನ ಇಲ್ಲ ತೋರಿಸ್ಬಿಡ್ತೀನಿ ನಾನು. ನೋಡಿ, ನಮ್ಮ ಬ್ರಹ್ಮಾಂಡ ಈ ರೀತಿಯಾಗಿ ಅನೇಕ ಬ್ರಹ್ಮಾಂಡಗಳಿವೆ ಅಲ್ವೇ. ಇಲ್ಲೊಂದು ಬ್ರಹ್ಮಾಂಡದ ಫೋಟೋ ಕಾಣ್ತಾ ಇದೆಯಲ್ಲ, ವಿಷ್ಣು ಮಲಗಿದಾನೆ, ಕೆಳಗೆ ಲೋಕಗಳೆಲ್ಲ ಕಾಣ್ತಾ ಇದೆ, ಮೇಲೆ ಬ್ರಹ್ಮ ಇದೆ, ಸೈಡಲ್ಲಿ ದುರ್ಗಾ ದೇವತಿ, ಆಮೇಲೆ ವಿಷ್ಣು ಎಲ್ಲ ಕಾಣ್ತಾ ಇದೆ. ಇದು ಒಂದು ಬ್ರಹ್ಮಾಂಡ. ಈ ರೀತಿ ಅನೇಕ ಬ್ರಹ್ಮಾಂಡಗಳಿವೆ. ಇಲ್ಲಿ ನೋಡಿ, ಇಲ್ಲಿ ಸೈಡ್ ಇದು ಒಂದು ಬ್ರಹ್ಮಾಂಡ. ಈ ರೀತಿ ಅನೇಕ ಬ್ರಹ್ಮಾಂಡಗಳಿವೆ ಅಲ್ವಾ. ಈ ಎಲ್ಲ ಬ್ರಹ್ಮಾಂಡಗಳು ಎಲ್ಲವೂ ಕೂಡ ಇವೆಲ್ಲವೂ ಕೂಡ ಕತ್ತಲಲ್ಲೇ ಇರೋದು. ಇದರ ಹೊರಗಿರುವುದು ಜ್ಯೋತಿ. ಕಾಣಿಸ್ತಾ ಇದೆ ಇಲ್ಲಿ, ಇದು ಇಂಗ್ಲಿಷಲ್ಲಿ ಇದೆ, ಕನ್ನಡದಲ್ಲಿ ಇಲ್ಲ. ಸೊ ಇದು ಬ್ರಹ್ಮ ಜ್ಯೋತಿ ಅಂದ್ರೆ ಈ ಭೌತಿಕ ಜಗತ್ತಿನ ಹೊರಗೆ ಈ ಬ್ರಹ್ಮ ಜ್ಯೋತಿ, ಇದು ಪ್ರಕಾಶಮಯ ಆಕಾಶ. ಇದು ಆ ಆಕಾಶದಲ್ಲಿ ಅನೇಕ ಲೋಕಗಳಿವೆ. ಆ ಲೋಕಗಳಲ್ಲಿ ಅತಿ ಉನ್ನತವಾದಂತಹ ಲೋಕ, ಅತಿ ಪ್ರಖರವಾಗಿ ಪ್ರಕಾಶ ಹೊರಹೊಮ್ತಾ ಇರೋ ಲೋಕ ಅಂದ್ರೆ ಗೋಲೋಕ. ಓಕೆ, ಈ ಮಾತನ್ನೇ ಇಲ್ಲಿ ಹೇಳಲಾಗ್ತಾ ಇದೆ. ಓಕೆ, ಸೊ ಈಗ ನಾವು ಮತ್ತೆ ನಮ್ಮ ಈ ಮಂತ್ರ 12ಕ್ಕೆ ಬರೋಣ. ಸೊ ಪ್ರಭುಪಾದರು ಹೇಳ್ತಾರೆ, ಕೃಷ್ಣನ ಲೋಕ ಎಷ್ಟು ಸೊಗಸಾಗಿದೆ, ಅಲ್ಲಿ ಕೃಷ್ಣ ಯಾವಾಗ್ಲೂ ನೆಲೆಸಿರ್ತಾನೆ. ಪದಂ ಏಕಂನ ಗಚ್ಚತಿ ವೃಂದಾವನಂ ಪರಿತ್ಯಜ್ಯಂ. ವೃಂದಾವನವನ್ನ ತೊರೆದು ಆತ ಒಂದು ಕ್ಷಣನೂ ಹೊರ ಹೋಗೋದಿಲ್ಲ, ಅಲ್ಲೇ ಇರ್ತಾನೆ. ಈ ಜಗತ್ತಿನಲ್ಲಿ ಆತ ವಿಸ್ತಾರವಾಗಿ ಬರ್ತಾನೆ. ಈ ಜಗತ್ತಿನಲ್ಲಿ ಕೆಲವೊಮ್ಮೆ ಅವತರಣವನ್ನ ಮಾಡಿದ್ರೂ ಕೂಡ ಆತ ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ. ಅಲ್ಲಿ ಇಲ್ದೇನೆ ಇಲ್ಲಿ ಬಂದ ಅಂತ ಅರ್ಥ ಅಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಭಗವಂತನಿಗೆ ಆ ಶಕ್ತಿ ಇದೆ ಅಲ್ವಾ. ಒಂದೇ ಸಮಯದಲ್ಲಿ ಆತ ಅನೇಕ ಜಾಗಗಳಲ್ಲಿ ಕಾಣಿಸ್ಕೋಬಹುದು. ಹೌದ್ ತಾನೆ? ಈ ಜಗತ್ನಲ್ಲಿ ಇದ್ದಾಗೆ ಆ ರೀತಿ ಮಾಡಿ ತೋರಿಸಿದಾನ ಆತ. ಅನೇಕ ಲೀಲೆಗಳಿವೆ ಆಕ್ಚುಲಿ. ಸೊ ಆತ ಯಾಕೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದ್ದೂ ಕೂಡ ಇಲ್ಲಿ ಬರದೇ ಇರಬಾರದು? ಬರ್ತಾನೆ, ಒಂದ್ ಸಮಯಕ್ಕೆ ಬರ್ತಾನೆ ಆತ, ಯಾವಾಗ್ಲೂ ಬರೋದಿಲ್ಲ. ಒಂದು ಬ್ರಹ್ಮನದಿಂದಲೇ ಒಂದು ಮಾತ್ರ ಬರ್ತಾನೆ ಆತ. ಸೊ ಪ್ರಭುಪಾದ್ರೆ ಹೇಳ್ತಾರೆ ಕೆಳಗಡೆ, ಆ ಲೋಕಕ್ಕೆ ನಾವು ಹೋದ್ರೆ
ಅದು ನಮ್ಮ ಶಾಶ್ವತ ಪರಿಹಾರ ಉಪಾಯ. ಪ್ರಭುಪಾದರು ಹೇಳ್ತಾರೆ, ಮುಂದಿನ ಲೈನ್ ಓದ್ತೀರಾ? ಜೀವನ ಸಮಸ್ಯೆಗಳು, ಇಲ್ಲಿಂದ ಓದಿ. ಜೀವನ ಸಮಸ್ಯೆಗಳು ಚಂದ್ರನ ಬಳಿಗೆ ಹೋದ ಮಾತ್ರಕ್ಕೆ ಪರಿಹಾರವಾಗುವುದಿಲ್ಲ. ಕೆಲವರು ಹೆಸರು ಪ್ರಸಿದ್ಧಿ ಗಳಿಸಲು ಧಾರ್ಮಿಕ ವ್ಯಕ್ತಿಗಳಾಗುತ್ತಾರೆ. ಇವರು ಹುಸಿ ಉಪಾಸಕರು. ಇಂತಹ ಹುಸಿ ಉಪಾಸಕರು ಈ ಜಗತ್ತಿನಾಚೆ ಹೋಗಿ ಆಧ್ಯಾತ್ಮಿಕ ಆಕಾಶವನ್ನು ಸೇರ ಬಯಸುವುದಿಲ್ಲ. ಸೊ ಇಲ್ಲಿಂದ ಏನ್ ಬರ್ತಾ ಇದೆ ಅಂದ್ರೆ, ನೋಡಿ, ಇಲ್ಲಿವರೆಗೆ ಯಾವುದ ಅಂಶ ಬರ್ತಾ ಇತ್ತು ಆ ಒಂದು ಇದರಲ್ಲಿ, ನಿಮ್ಗೆ ಇನ್ನೊಮ್ಮೆ ತೋರಿಸ್ತೀನಿ. ಕರೆಕ್ಟ್, ಅದನ್ನೇ ನಾನು ತೋರಿಸ್ಬೇಕಾಗಿರೋದು. ಆ ಸ್ಲೈಡ್ ಅನ್ನೇ ತೋರಿಸ್ತಾ ಇದ್ದೀನಿ ಈಗ. ಸೊ ಎರಡು ರೀತಿಯ ಸಂಭೂತಿಯನ್ನ ವರ್ಣಿಸಲಾಗಿದೆ. ಇಲ್ಲಿ ಅಸಂಭೂತಿ ಅಂದ್ರೆ ಏನು? ದೇವತಾ ಪೂಜೆ. ಅದನ್ನ ಇಲ್ಲಿವರೆಗೂ ನಾವು ತಿಳ್ಕೊಂಡ್ವಿ. ಹೇಗೆ ದೇವತಾ ಪೂಜೆಯಿಂದ ನಾವು ಅಂಧಕಾರಕ್ಕೆ ಹೋಗ್ತೀವಿ, ಅಸಂಭೂತಿಯಿಂದ ನಾವು ಅಂಧಕಾರವನ್ನು ಪ್ರವೇಶ ಮಾಡ್ತೀವಿ. ಶ್ಲೋಕ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನ್ ಹೇಳುತ್ತೆ? ನೀವು ಸಂಭೂತಿಯನ್ನ ಪೂಜಿಸಿದ್ರು ಕೂಡ ಇನ್ನು ಹೆಚ್ಚಿನ ಅಂಧಕಾರಕ್ಕೆ ಹೋಗ್ತೀರಾ ಅಂತ ಹೇಳುತ್ತೆ. ಹೌದ್ ತಾನೆ? ಸೊ ಇಲ್ಲಿ ಸಂಭೂತಿ ಅಂದ್ರೆ ಏನು? ಸುಳ್ಳು ಉಪಾಸನೆ ಅಂತ ನಾನು ಆಗ್ಲೇ ಸಂಕ್ಷೇಪವಾಗಿ ಹೇಳಿದೆ. ಇದರಲ್ಲಿ ಎರಡು ಅಂಶಗಳಿವೆ. ಮತ್ತೆ ಮೊದಲನೇದು ಸುಳ್ಳು ಉಪಾಸನೆ ಅಂದ್ರೆ ಇದರಲ್ಲಿ ಮೊದಲನೇದೇನು? ಹುಸಿ ಧಾರ್ಮಿಕವಾದಿ ಅಂದ್ರೆ ಕೇವಲ ತೋರ್ಪಡಿಕೆಯ ಆಧ್ಯಾತ್ಮಿಕವಾದಿ, ಧಾರ್ಮಿಕವಾದಿ. ಹೊರಗಡೆ ತೋರಿಸ್ಕೊಳ್ತಾರೆ, ಬಟ್ ಅವ್ರಿಗೆ ನಿಜವಾಗ್ಲೂ ಕೂಡ ಆ ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋಕೆ ಯಾವುದೇ ಒಂದು ಇಚ್ಛೆ ಅಥವಾ ಆಸಕ್ತಿ ಇಲ್ಲ. ಅವರ ಜೀವನದಲ್ಲಿರೋದೆಲ್ಲ ಭೌತಿಕ ಗುರಿಗಳೇ. ಕೆಲವೊಮ್ಮೆ ಅವರು ಮೋಸ ವಂಚನೆ ಮಾಡ್ತಾ ಹೊರರೂಪದಲ್ಲಿ ಧಾರ್ಮಿಕರು ಅಂತ ಕಾಣಿಸ್ಕೊಳ್ತಾರೆ, ಬಟ್ ಅವ್ರು ಆಕ್ಚುಲಿ ಹೆಚ್ಚು ಅಪಾಯಕಾರಿ. ನೋಡಿ, ದೇವತೆಗಳನ್ನು ಪೂಜೆ ಮಾಡೋದಕ್ಕಿಂತ ಅಂತಹ ಢೋಂಗಿ ಅಥವಾ ಸುಳ್ಳು ಧಾರ್ಮಿಕರು ಏನಿದಾರಲ್ಲ, ಅವ್ರು ಹೆಚ್ಚು ಅಪಾಯಕಾರಿ. ಅದಲ್ಲದೆ ಎರಡನೇ ಅಂಶ ಏನ್ ಹೇಳುತ್ತೆ? ಮಾಯಾವಾದಿ. ಇವರು ಇನ್ನೂ ಹೆಚ್ಚು ಅಪಾಯಕಾರಿ. ಅದನ್ನ ಇನ್ನು ಮುಂದಿನ ಪ್ಯಾರಾಗ್ರಾಫ್ಸ್ ಅಲ್ಲಿ ಓದೋಣ. ಸೊ ಈಗ ಪ್ರಭುಪಾದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಹುಸಿ ಆಧ್ಯಾತ್ಮಿಕವಾದಿ, ಸುಳ್ಳು ಧಾರ್ಮಿಕವಾದಿ, ಅವರ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಕೆಲವರು ಹೆಸರು ಪ್ರಸಿದ್ಧಿ ಗಳಿಸಲು ಧಾರ್ಮಿಕ ವ್ಯಕ್ತಿಗಳಾಗ್ತಾರೆ. ಹುಸಿ ಉಪಾಸಕರು ಇವರು ಏನನ್ನ ಉದ್ದೇಶ ಇಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ಅವ್ರಿಗೇನು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ಅಂತ ಬಯಕೆ ಇಲ್ಲ. ಅವರು ಹೊರ ರೂಪದಲ್ಲಿ ಭಗವಂತನನ್ನು ಆರಾಧನೆ ಮಾಡುವ ಸೋಗು ಹಾಕುತ್ತಾ ಈ ಜಗತ್ತಿನಲ್ಲಿ ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗಕ್ ಬಯಸ್ತಾರೆ. ಸೊ ಈ ರೀತಿಯಾಗಿ ಜನ ತಮ್ಮ ಭೌತಿಕ ಉದ್ದೇಶಗಳ ಪೂರ್ತಿಗೋಸ್ಕರ ಹೊರ ರೂಪದಲ್ಲಿ ಧಾರ್ಮಿಕರಾಗಿ ಕಾಣ್ತಾರೆ, ಬಟ್ ಧರ್ಮದ ನಿಜ ಜ್ಞಾನ ಗೊತ್ತಿಲ್ಲ, ಧರ್ಮದ ನಿಜ ಗುರಿ ತಿಳಿದಿಲ್ಲ. ಕೆಲವೊಮ್ಮೆ ಧರ್ಮದ ವೇಷ ಹಾಕಿ ಜನರಿಗೆ ಮೋಸವನ್ನು ಮಾಡ್ತಾರೆ. ಪ್ರಭುಪಾದರು ಹೇಳ್ತಾರೆ, ನಾಸ್ತಿಕರು, ಮಾಯಾವಾದಿಗಳು ಅಂತ ಹುಸಿ ಧಾರ್ಮಿಕರು ನಾಸ್ತಿಕವಾದವನ್ನು ಉಪದೇಶಿಸಿ ಅವರನ್ನು ಅಂಧತಮ ಪ್ರದೇಶಗಳಿಗೆ ಒಯ್ಯುತ್ತಾರೆ. ನನಗೊಂದು ಅಫ್ಕೋರ್ಸ್ ಒಂದು ಭಕ್ತರು ಒಂದು ಒಳ್ಳೆ ಎಕ್ಸಾಂಪಲ್ ಹೇಳಿದ್ರು. ನೋಡಿ, ಇಲ್ಲೊಂದು ಗೋಡೆ ಇದ್ರೆ ನಮ್ಗೆ ಗೊತ್ತಾಗುತ್ತೆ, ಓಕೆ ಇಲ್ಲಿ ಗೋಡೆ ಇದೆಯಪ್ಪ, ಇದ್ರ ಮೂಲಕ ನಾನು ಹೋಗಕ್ ಆಗೋದಿಲ್ಲ ಅಂತ. ಹೌದಲ್ವಾ? ಗೋಡೆ ಅದೇಂಗ್ ಹೋಗಕ್ ಸಾಧ್ಯ? ಬಟ್ ಇಲ್ಲಿ ಗ್ಲಾಸ್ ಇದ್ರೆ ಏನ್ ಅನ್ಸುತ್ತೆ? ಹೊರಗಡೆ ಏನಿದೆ ಅಂತ ಕಾಣುತ್ತಲ್ವಾ? ಅಲ್ವಾ? ಕೆಲವೊಮ್ಮೆ ಸಣ್ಣ ಸಣ್ಣ ಹುಳುಗಳು ಇರ್ತವಲ್ಲ, ಅವುಗಳು ಏನ್ ಮಾಡ್ತಾ ಇರ್ತವೆ? ಆ ಗ್ಲಾಸ್ ಮೇಲೆ ಡಿಕ್ಕಿ ಹೊಡಿತಾ ಇರ್ತವೆ. ಯಾಕೆ ಗೊತ್ತಾ? ಅಲ್ಲ, ಅವು ಏನ್ ತಿಳ್ಕೊಳ್ತವೆ? ಇಲ್ಲಿಂದ ನಾನು ಹೋಗ್ಬೋದು ಹೊರಗಡೆ ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತವೆ. ಅಲ್ಲಿ ಗೋಡೆ ಇದ್ದಿದ್ರೆ ಅವುಗಳಿಗೆ ತಿಳಿತಾ ಇತ್ತು. ಬಟ್ ಅಲ್ಲಿ ಗ್ಲಾಸ್ ಇರೋದ್ರಿಂದ ಏನಂತ ಅನ್ಕೊಳ್ತವೆ? ಇಲ್ಲ, ಇದ್ರ ಮೂಲಕ ನಾನು ಹೋಗ್ಬೋದು ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಡಿಕ್ಕಿ ಹೊಡಿತಾ ಇರ್ತವೆ. ಅಂದ್ರೆ ಏನು? ಗ್ಲಾಸ್ ಕೂಡ ಗೋಡೆನೆ, ಅದೇ ನಿಮ್ಮನ್ನ ಆ ಕಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಬಟ್ ಅದು ನಿಮಗೆ ಹೊರ ಜಗತ್ತನ್ನ ತೋರಿಸಿದಂತೆ ಕಾಣುತ್ತೆ, ಉಪಯೋಗ ಇಲ್ಲ. ಇನ್ಫ್ಯಾಕ್ಟ್ ಆ ರೀತಿಯಾದಂತಹ
ಮನಸ್ಥಿತಿಗೆ ತಲುಪಿಟ್ರೆ ವ್ಯಕ್ತಿ ಅದೇ ಕಾರ್ಯದಲ್ಲಿ ಡಿಕ್ಕಿ ಹೊಡ್ಕೊಳ್ತಾ ಪೆಟ್ಟು ತಿಂತಾ ಇರ್ತಾನೆ. ಆ ಭ್ರಮೆಯಲ್ಲಿ ಬಿದ್ದು ಬಿಡ್ತಾನೆ. ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ, ಭ್ರಮೆ. ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗಕ್ಕೆ ಬಯಸ್ತಾರೆ ಹುಸಿ ಧಾರ್ಮಿಕರು, ನಾಸ್ತಿಕರು, ಮಾಯಾವಾದಿಗಳು. ನೋಡಿ, ಈ ಮುಂದಿನ ಅಂಶ ಬಹಳ ಇಂಟ್ರೆಸ್ಟಿಂಗು. ನಾಸ್ತಿಕನಾದವನು ದೇವೋತ್ತಮ ಪರಮ ಪುರುಷನೆಂಬುವನು ಇಲ್ಲ ಎಂದು ನೇರವಾಗಿ ಹೇಳ್ತಾನೆ. ಬಟ್ ಮಾಯಾವಾದಿಗಳು ಅಥವಾ ಹುಸಿ ಧಾರ್ಮಿಕರು ಅವ್ರೇನು ಹೇಳ್ತಾರೆ? ಪರಮಪ್ರಭುವಿನ ನಿರಾಕಾರ ಸ್ವರೂಪವನ್ನು ಒತ್ತಿ ಹೇಳಿ ನಾಸ್ತಿಕರನ್ನು ಬೆಂಬಲಿಸುತ್ತಾರೆ. ಏನಪ್ಪ ಇದು? ನಿರಾಕಾರನ ನೀವು ನಾಸ್ತಿಕತೆ ಅಂತ ಹೇಳ್ಬಿಟ್ರಲ್ಲ. ನನಗಿಲ್ಲೊಂದು ಸಣ್ಣ ಕತೆ ನೆನಪಾಗತ್ತೆ. ಒಂದ್ಸಲ ಒಬ್ಬ ರಾಜ ತನ್ನ ಮಂತ್ರಿಗಳನ್ನೆಲ್ಲ ಕರೆದು ಒಂದೊಂದು ಗಿಣಿ ಕೊಟ್ಟನಂತೆ. ಗಿಳಿ ಗಿಳಿ ತಗೊಂಡು ಹೋಗಿ ನೀವು 2 ತಿಂಗಳು ಚೆನ್ನಾಗಿ ಸಾಕಿ ಅದಕ್ಕೆಲ್ಲ ಕಲಿಸಿ 2 ತಿಂಗಳಾದ್ಮೇಲೆ ಎಲ್ಲವನ್ನು ನೀನು ತಗೊಂಡು ಬರಬೇಕು. ಅದಾದ್ಮೇಲೆ ನಾನು ಎಲ್ಲವನ್ನ ಪರಿಶೀಲಿಸಿ ಯಾರು ಚೆನ್ನಾಗಿ ಬೆಳೆಸಿದ್ದೀರಾ ಅಂತ ಹೇಳಿ ಅವ್ರಿಗೆ ನಾನು ವಿಶೇಷವಾದ ಬಹುಮಾನ ಕೊಡ್ತೀನಿ. ನಿಮಗೆ ಗಿಳಿ ಬೆಳೆಸ್ಲಿಕ್ಕೆ ಏನೆಲ್ಲ ಖರ್ಚಾಗುತ್ತೋ ಅದೆಲ್ಲ ನಾನೇ ಕೊಡ್ತೀನಿ. ಚೆನ್ನಾಗಿ ಗಿಣಿಯನ್ನ ನೀವು ಬೆಳೆಸಿ ಅದಕ್ಕೆ ಕಲಿಸಿ ಹೇಗೆ ಮಾತಾಡಬೇಕು ಎಲ್ಲ ಅಂತ. ಈ ರೀತಿ ಕರೆದು ಆತ ಎಲ್ಲ ಮಂತ್ರಿಗಳಿಗೆ ಒಂದೊಂದು ಗಿಣಿ ಕೊಟ್ಟ. ಆ ಗಿಣಿ ತಗೊಂಡು ಎಲ್ಲರೂ ಹೋದ್ರು, ಚೆನ್ನಾಗಿ ಬೆಳೆಸ್ತಾ ಇದ್ರು. ಸೊ 2 ತಿಂಗಳಾದ್ಮೇಲೆ ಎಲ್ಲರೂ ತಮ್ಮ ಗಿಣಿಗಳನ್ನು ತಂದ್ರು. ಪರೀಕ್ಷೆ ಮಾಡ್ತಾ ಇದ್ದಾನೆ ರಾಜ, ಹೇಗಿದೆ ಎಲ್ಲ ಪ್ರತಿಯೊಂದು ಗಿಣಿ ಅಂತ. ಒಬ್ಬ ವ್ಯಕ್ತಿ, ಅವನು ಬಹಳ ಬುದ್ಧಿವಂತ ಇದ್ದ, ಅವನ ಬುದ್ಧಿವಂತಿಕೆ ನೋಡೋಣ ಏನಂತ. ಆತ ಗಿಳಿನ ತರಲೇ ಇಲ್ಲ. ಸೊ ರಾಜ ಕೇಳ್ದ, ಎಲ್ಲಿದೆ ನಿನ್ನ ಗಿಣಿ ಅಂತ. ರಾಜ, ನನ್ನ ಗಿಣಿ ಆಕ್ಚುಲಿ ಮನೆಯಲ್ಲೇ ಇದೆ, ಪಂಜರದಲ್ಲೇ ಬಿದ್ದಿದೆ. ಯಾಕೆ ಕರ್ಕೊಂಬರ್ಲಿಲ್ಲ ನೀನು? ನನ್ನ ಆ ಗಿಳಿ ಇದೆಯಲ್ಲ, ಅದು ಬೆಳಿಗ್ಗೆಯಿಂದ ಅದು ಎಲ್ಲಿದೆಯೋ ಅಲ್ಲೇ ಇದೆ. ಅದರ ಕತ್ತು ತಿರುಗಾಡ್ತಿಲ್ಲ, ರೆಕ್ಕೆ ಬಡಿತಿಲ್ಲ, ಅದ್ರ ಕಣ್ಣು ಓಪನ್ ಆಗ್ತಾ ಇಲ್ಲ, ಅದು ಸದ್ದು ಮಾಡ್ತಾ ಇಲ್ಲ. ಏನಿದೆ ನಿಂಗೆ ಹೇಳ್ತಾ ಇದ್ದಾನೆ. ರಾಜನಿಗೆ ತಡೆಯಕ್ಕಾಗ್ಲಿಲ್ಲ, ಪ್ರಶ್ನೆ ಕೇಳ್ದ, ಏನಂತ ಹೇಳ್ತಿದೀಯ ನೀನು? ಏನ್ ಗಿಣಿ ಸತ್ತು ಬಿದ್ದಿದ್ಯಾ? ನಾನಂತ ಹಾಗಂತ ಹೇಳಲಿಲ್ವಲ್ಲ, ನಾನೇನ್ ಹೇಳ್ದೆ? ಗಿಣಿ ಕತ್ತಲ್ಲಾಡಿಸ್ತಾ ಇಲ್ಲ, ರೆಕ್ಕೆ ಬಡಿತಾ ಇಲ್ಲ, ಉಸಿರಾಡ್ತಾ ಇಲ್ಲ, ಸದ್ದು ಮಾಡ್ತಾ ಇಲ್ಲ. ಸೊ ಯಾವಾಗ ಈ ಜನರು ಯಾರವರು, ಹೇ ಆ ಪರಮ ಸತ್ಯನಿಗೆ ಕೈ ಇಲ್ಲ, ಕಾಲಿಲ್ಲ, ಆತ ನಡೆಯೋದಿಲ್ಲ, ಆತನಿಗೆ ಗುಣಗಳಿಲ್ಲ, ಆತನ ವರ್ಣನೆ ಮಾಡಕ್ ಬರೋದಿಲ್ಲ, ಏನ್ ಹೇಳ್ತಿದ್ದೆ ನಾನು? ದೇವ್ರು ಇದನೋ ಇಲ್ವೋ? ಅದ್ ನಾನು ಹೇಳ್ತಿಲ್ಲ, ಅದ್ ನೀನೇ ತಿಳ್ಕೊ. ಈ ರೀತಿ ನಮ್ಮ ಆಚಾರ್ಯರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ ಈ ಕತೆ ಹೇಳಿ. ಆತ ಗಿಣಿನ ಕೊಂದ್ಬಿಟ್ಟಿದ್ದ, ಅದಕ್ಕೆ ಆಹಾರನೇ ಹಾಕಿರ್ಲಿಲ್ಲ, ಅದು ಸತ್ತೋಗಿತ್ತು. ಬಟ್ ಅದನ್ನ ಬಾಯ್ಬಿಟ್ಟು ಹೇಳ್ಬಿಟ್ರೆ ರಾಜ ಅವನಿಗೆ ಶಿಕ್ಷೆ ಕೊಡುತ್ತಾನಲ್ವಾ. ಅದಕ್ಕೇನ್ ಹೇಳ್ದ? ಗಿಣಿ ಅದು ಕತ್ತಲ್ಲಾಡಿಸ್ತಾ ಇಲ್ಲ, ಉಸಿರಾಡ್ತಾ ಇಲ್ಲ, ಹಿಂಗೆಲ್ಲ ಹೇಳ್ತಾ ಇದ್ದ. ಬೇಸಿಕಲಿ ಜನ ಈ ರೀತಿಯಾಗಿ ನಿರಾಕಾರ, ನಿರ್ಗುಣ, ಈ ರೀತಿಯಾಗಿ ವರ್ಣನೆ ಮಾಡಿ ಆ ಪರಮ ಸತ್ಯನ ಆ ಸ್ವರೂಪವನ್ನ ಕೊಂದು ಹಾಕ್ತಾರೆ. ಆ ಪರಮ ಸತ್ಯನಿಗೆ ರೂಪವೇ ಇಲ್ಲ ಅಂತ ಹೇಳ್ಬಿಟ್ಟು ಆತನೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಅವರು ಕೂಡ ನಾಸ್ತಿಕರೇ. ಯಾರು ಈ ತರ ಹೇಳೋರು? ಯಾರು ಅವ್ರ ಹೆಸರೇನಂತೀರಾ? ಅವ್ರಿಗೆ ಏನಂತ ಹೆಸರು? ಮಾಯಾವಾದಿಗಳು. ಈ ಮಾತು ಚೈತನ್ಯ ಮಹಾಪ್ರಭುನು ಹೇಳಿದ್ದಾರೆ. ಮಾಯಾವಾದ ಇದು ಅಸತ್ ಶಾಸ್ತ್ರ. ಅಸತ್ ಅಂದ್ರೆ ಇದು ಒಂದು ರೀತಿ ಸುಳ್ಳು ಶಾಸ್ತ್ರ, ಸುಳ್ಳು ಜ್ಞಾನ ಇದು. ಮಾಯಾವಾದಂ ಅಸತ್ ಶಾಸ್ತ್ರಂ ಪ್ರಚ್ಛನ್ನಂ ಬೌದ್ಧ ಮುಚ್ಯತೆ. ಸೊ ಇದು ಬೌದ್ಧರ ಮತವೇ. ಬೌದ್ಧ ಮತ ಏನದು? ನಾಸ್ತಿಕ ಮತ. ಅದನ್ನ ಅದು ಪ್ರಚ್ಛನ್ನಂ ಅಂದ್ರೆ ಒಂದು ರೀತಿ ಕವರ್ಡ್ ಬುದ್ಧಿಸಮ್ ಅಂತ ಹೇಳ್ತಾರೆ. ಅದು ಬೌದ್ಧ ಮತವೇ, ಬಟ್ ವೇದ ಮಾತುಗಳನ್ನು ಕೂಡ ಅದು ತನ್ನ ಪ್ರಮಾಣವಾಗಿ ವರ್ಣನೆ ಮಾಡುತ್ತಷ್ಟೆ. ಸೊ ಈ ರೀತಿ ನಿರಾಕಾರ, ನಿರ್ಗುಣ, ಬ್ರಹ್ಮ ಉಪಾಸನೆ ಮಾಡೋರು ಇವರು ಆಕ್ಚುಲಿ ಆ ನಾಸ್ತಿಕ ತತ್ವವನ್ನ
ಇನ್ನು ಬೆಂಬಲಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಹೇಳ್ತಾರೆ, ನೇರವಾಗಿ ನೀನು ಗಿಣಿ ಸತ್ತಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಅಲ್ಲಾಡ್ತಿಲ್ಲ, ಇದು ಅಲ್ಲಾಡ್ತಿಲ್ಲ, ಹಾಗೆ ಮಾಡ್ತಾ ಇಲ್ಲ, ಹೀಗೆ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಕೆಳ ಬರುತ್ತೆ, ಇಲ್ಲಿವರೆಗೆ ದೇವೋತ್ತಮ ಪರಮಪುರುಷನು ಇಲ್ಲವೆಂದು ಹೇಳುವ ಯಾವ ಮಂತ್ರವೂ ಈಶೋಪನಿಷತ್ತಿನಲ್ಲಿ ಇಲ್ಲದಿರುವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಈಶೋಪನಿಷತ್ತಿನಲ್ಲಿ ಇರುವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಅಂದ್ರೇನು, ಇಲ್ಲಿವರೆಗೆ ಈಶೋಪನಿಷತ್ತಿನ ವರ್ಣನೆಗಳಲ್ಲಿ ಆ ಈಶನ ವರ್ಣನೆಯಲ್ಲಿ ನಾವೇನನ್ನ ನೋಡಿದ್ದೀವಿ? ಆತ ವೇಗವಾಗಿ ಓಡ್ತಾನೆ, ಆತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಈ ರೀತಿಯಾಗಿ ನೋಡಿದ್ದೀವಿ ಅಲ್ವೇ? ಆತ ನಿರಾಕಾರ ಹೌದು. ಅನ್ನೋದನ್ನೆಲ್ಲಾದ್ರೂ ಹೇಳಿದಾರ? ಇಲ್ಲ ಇಲ್ಲ ಹೇಳಿಲ್ಲ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಇತರ ಗ್ರಹಗಳತ್ತ ಓಡುತ್ತಿರುವವರೆಂದರೆ ಮನುಷ್ಯರೇ. ಅಲ್ಲಿ ಭಗವಂತ ಓಡ್ತಾನೆ ಅಂತ ಹೇಳಿದ್ರೆ, ಅವರೆಲ್ಲರಿಗಿಂತ ಭಗವಂತನು ವೇಗವಾಗಿ ಓಡಬಲ್ಲನಾದರೆ ಅವನನ್ನು ನಿರಾಕಾರನೆಂದು ಹೇಗೆ ಹೇಳೋದು? ಪರಮಪ್ರಭುವಿನ ನಿರಾಕಾರ ಕಲ್ಪನೆಯು ಪರಮ ಸತ್ಯದ ಅಪರಿಪೂರ್ಣ ಕಲ್ಪನೆಯಿಂದ ಆದ ಅಜ್ಞಾನದ ಒಂದು ರೂಪ. ಈ ಶಬ್ದ ಅರ್ಥ ಆಗ್ತಾ ಇದೆಯಲ್ಲ? ಸೊ ಜನ ಪರಮಸತ್ಯ ಪರಮಪ್ರಭುವನ ನಿರಾಕಾರ ಅಂತ ಏನ್ ಹೇಳ್ತಾರೆ, ಅದು ಅಜ್ಞಾನ. ಅದು ಆಕ್ಚುಲಿ ಜ್ಞಾನ. ಅದು ನೋಡಿ, ಮಾಯಾವಾದ ಏನ್ ಹೇಳುತ್ತೆ ಇದನ್ನ ನಾವು ತಿಳ್ಕೊಳ್ಬೇಕು. ಏನಿದು? ಆ ಪರಮ ಪುರುಷನನ್ನ ಆಕಾರ ವಿಹೀನನನ್ನಾಗಿ ಮಾಡ್ತದೆ, ನಿರಾಕಾರ ಅಂತ ಹೇಳ್ಬಿಡತ್ತೆ. ಆತನಿಗೆ ಗುಣಗಳಿಲ್ಲ ಅಂತ ಹೇಳ್ಬಿಡತ್ತೆ ಆ ಸಿದ್ಧಾಂತ. ಅಷ್ಟೇ ಅಲ್ಲದೆ, ಯಾವಾಗ ನಾವು ಈ ಅವತಾರಗಳನ್ನ ಕಾಣ್ತೀವೋ ಆ ಅವತಾರಗಳೆಲ್ಲ ಆ ಸಮಯದಲ್ಲಿ ಮಾತ್ರ ರೂಪವನ್ನ ತೋರಿಸುತ್ತೆ, ಗುಣಗಳನ್ನ ತೋರಿಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕ ಆಕಾಶದಲ್ಲಿ ಇರೋದು ಕೇವಲ ಜ್ಯೋತಿ ಮತ್ತೆ ಪ್ರಕಾಶ ಮಾತ್ರ. ಈ ಜಗತ್ತಿಗೆ ಬರುವಾಗ ಅದು ಸಾಕಾರ ರೂಪವನ್ನು ಪಡೆದು ಅವತಾರ ಪಡೆಯುತ್ತೆ. ಬಟ್ ಅದಾದ್ಮೇಲೆ, ಅವತಾರ ಮುಗಿದಾದ್ಮೇಲೆ ಅದು ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಆ ನಿರಾಕಾರದಲ್ಲಿ ಬ್ರಹ್ಮನಲ್ಲಿ ಲೀನವಾಗಿ ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜೀವಿಗಳು ಕೂಡ ಮುಕ್ತರಾದ ಮೇಲೆ ಆ ನಿರಾಕಾರ ಬ್ರಹ್ಮನಲ್ಲಿ ಲೀನರಾಗಿ ಬಿಡ್ತಾರೆ. ಏನಾದ್ರಂಗಂದ್ರೆ ಅವರು ಕೂಡ ದೇವರಾದ್ರಂತೆ. ಜೀವಿಗಳನ್ನ ದೇವರನ್ನಾಗಿ ಎಸುವಂತಹ ಸಿದ್ಧಾಂತ ಇದು ತಪ್ಪು ಸಿದ್ಧಾಂತ. ಇದೆಲ್ಲೂ ಕೂಡ ಗೀತೆಯಲ್ಲಾಗ್ಲಿ, ಭಾಗವತದಲ್ಲಾಗ್ಲಿ, ಅಥವಾ ಉಪನಿಷತ್ತು, ಈ ಈಶೋಪನಿಷತ್ನಲ್ಲೂ ಕೂಡ ಎಲ್ಲೂ ಇದರ ಬೆಂಬಲ ಅಥವಾ ಈ ಸಿದ್ಧಾಂತಕ್ಕೆ ಪುಷ್ಟಿ ಎಲ್ಲೂ ಇಲ್ಲ. ಸೊ ಈ ಜ್ಞಾನವನ್ನ ಅನೇಕ ಹೆಸರುಗಳಲ್ಲಿ ಹೇಳ್ತಾರೆ. ಮಾಯಾವಾದ, ಅದ್ವೈತವಾದ, ನಿರಾಕಾರವಾದ, ಈ ರೀತಿಯೆಲ್ಲ ಹೇಳ್ತಾರೆ. ಬಟ್ ನಿರಾಕಾರವಾದ ಅಂದ್ರೆ ಇನ್ನೊಂದು ಅರ್ಥ ಇದೆ, ಅದು ಮುಂದಿನ ಒಂದು ಶ್ಲೋಕದಲ್ಲಿ ನಾವು ನೋಡೋಣವಂತೆ. ಬಟ್ ಪಾಯಿಂಟ್ ಇಲ್ಲಿ ತಿಳ್ಕೊಳ್ಬೇಕಾಗಿರೋದೇನೆಂದ್ರೆ, ಇದು ತಪ್ಪು ಜ್ಞಾನ, ತಪ್ಪು ಉಪಾಸನೆ. ನೆನ್ಪಿದೆಯಲ್ವಾ? ತಪ್ಪು ವಿದ್ಯೆ ಅಥವಾ ಹುಸಿ ಜ್ಞಾನ ಅಂತ ನಾವು 9ನೇ ಮಂತ್ರದಲ್ಲಿ ನೋಡಿದ್ವಿ. ಇಲ್ಲಿ ತಪ್ಪು ಉಪಾಸನೆ ಅಂದ್ರೆ ಏನು? ಮಾಯಾವಾದ. ಓಕೆ. ಸೊ ಜಗತ್ನಲ್ಲಿ ಜನ ಈ ರೀತಿಯಾದಂತಹ ಸಿದ್ಧಾಂತವನ್ನೇ ಪಾಲಿಸ್ತಾ ಇರ್ತಾರೆ. ನೀವು ನೋಡಿ, ಯಾರೇ ಆಗ್ಲಿ ಧಾರ್ಮಿಕರು, ಸ್ವಲ್ಪ ಅವರನ್ನ ಪ್ರಶ್ನಿಸಿ, ನೀವೆಲ್ಲ ದೇವ್ರನ್ನ ಚೆನ್ನಾಗಿ ಪೂಜಿಸ್ತಾ ಇದ್ದೀರಾ, ಹಾಗೆ ಹೀಗೆ ಅಂತ ಒಂದೆರಡು ಮಾತು ಕೇಳಾದ್ಮೇಲೆ ಅವ್ರೇನ್ ಹೇಳ್ತಾರೆ ಗೊತ್ತಾ? ಕೊನೆಗೆ ಎಲ್ಲವೂ ಕೂಡ ಒಬ್ಬನೇ ತಾನೆ, ಎಲ್ಲವೂ ಕೂಡ ನಿರಾಕಾರವೇ, ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾರೆ. ಅಂದ್ರೇನು? ಎಲ್ರೂ ಕೂಡ ಆ ನಿರಾಕಾರ ಮಾಯವಾದ ಸಿದ್ಧಾಂತದ ಆಧಾರದ ಮೇಲೆ ಭಗವಂತನ ಪೂಜಿಸ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ಸಿದ್ಧಾಂತ ಗೊತ್ತಿಲ್ಲ. ನಿಜವಾದ ಸಿದ್ಧಾಂತ ಏನು? ಆ ಶ್ರೀಕೃಷ್ಣನ ಸ್ವರೂಪ, ಅದು ನಿತ್ಯ ರೂಪ, ಆತನೇ ಪರಮ. ಈ ಸಿದ್ಧಾಂತ ಜನರಿಗೆ ತಿಳಿದಿಲ್ಲ. ಸೊ ಪ್ರಭುಪಾದರು ಕೆಳಗಡೆ ಬರೀತಾರೆ, ವೈದಿಕ ವಿಧಿಗಳನ್ನು ಉಲ್ಲಂಘಿಸುವ ಹುಸಿ ಧಾರ್ಮಿಕವಾದಿಗಳು ಮತ್ತು ಅವತಾರ ಪುರುಷರೆಂದು ಹೇಳಿಕೊಳ್ಳುವ ಜಗತ್ತಿನ ಅಂಧತಮ ಪ್ರದೇಶಗಳಿಗೆ ಹೋಗುವವರು, ಅವರು ಅಂಧತಮ ಪ್ರದೇಶಗಳಿಗೆ ಹೋಗುವರು. ನೋಡಿ, ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಯಾರು ಈ ಆಧ್ಯಾತ್ಮಿಕತೆ ಅಥವಾ ಭಕ್ತಿಯನ್ನ ಈ ರೀತಿಯಾಗಿ ಕೆಟ್ಟ ಉದ್ದೇಶ ಅಂದ್ರೇನು, ಭೌತಿಕ ಉದ್ದೇಶಗಳ ಪೂರ್ತಿಗಾಗಿ ಮೋಸ ವಂಚನೆಯನ್ನ ಮಾಡ್ತಾ ಪಾಲಿಸ್ತಾರೋ ಅವರನ್ನ ಹುಸಿ ಧಾರ್ಮಿಕವಾದಿಗಳು ಅಂತ ಹೇಳ್ತಾರೆ. ಕೆಲವೊಮ್ಮೆ ಅವರು ಅವತಾರ ಪುರುಷರು ಅಂತ ಹೇಳ್ಕೊಳ್ಬಹುದು. ಅನೇಕರು ಈ ರೀತಿಯಾಗಿ ಕಾಣ್ತಾರಲ್ವ ಈ ಜಗತ್ತಿನಲ್ಲಿ. ಧರೆಗಿಳಿದ ಭಗವಂತ, ಈತ ಡ್ಯಾಶ್ ಡ್ಯಾಶ್ ಪುರುಷ, ಡ್ಯಾಶ್ ಡ್ಯಾಶ್ ಅಮ್ಮ, ಡ್ಯಾಶ್ ಡ್ಯಾಶ್ ಏನೋ ಬಾಬಾ.
ಎಲ್ಲ ಬರ್ಕೊಳ್ಳಿ ನೀವು, ನಿಮ್ಗೆಲ್ಲ ತಿಳಿದಿರುತ್ತೆ. ಸೊ ಏನು, ಅವರೇ ನಾನೇ ದೇವ್ರು ಅಂತ ಹೇಳ್ತಾರೆ. ಸೊ ಇವರನ್ನ ಪೂಜಿಸೋದ್ರಿಂದ ವ್ಯಕ್ತಿ ಹೆಚ್ಚು ಅಂಧಕಾರಕ್ಕೆ ಬೀಳ್ತಾನೆ. ಅವರು ಅಂಥವರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಪ್ರಭುಪಾದರ ಮುಂದೆ ಬರೀತಾರೆ, ಇದನ್ನು ಓದ್ತೀರಾ? ಸಾಮಾನ್ಯವಾಗಿ ಮಾಯಾವಾದಿಗಳು, ಇಲ್ಲಿ ಓದಿ. ಹರೇ ಕೃಷ್ಣ. ಸಾಮಾನ್ಯವಾಗಿ ಮಾಯಾವಾದಿಗಳು ವೈದಿಕ ಜ್ಞಾನವಿಲ್ಲದ ಮೂರ್ಖರೆದುರು ತಾವೇ ದೇವರ ಅವತಾರವೆಂದು ಸೋಗು ಹಾಕುತ್ತಾರೆ. ಇಂಥ ಮೂರ್ಖರಿಗೆ ಕೊಂಚವಾದರೂ ಜ್ಞಾನವಿದ್ದ ಪಕ್ಷದಲ್ಲಿ ಅದು ಅಜ್ಞಾನಕ್ಕಿಂತಲೂ ತುಂಬಾ ಅಪಾಯಕಾರಿ. ಅಂತಹ ಮಾಯಾವಾದಿಗಳು ದೇವತೆಗಳನ್ನು ಶಾಸ್ತ್ರೋಕ್ತವಾಗಿ ಪೂಜಿಸುವುದೂ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ದೇವತೆಗಳನ್ನು ಪೂಜಿಸಬೇಕೆಂದು ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ. ಅದೇ ಸಮಯದಲ್ಲಿ ಹೀಗೆ ಮಾಡುವ ಅವಶ್ಯಕತೆ ಏನೂ ಇಲ್ಲವೆಂದು ಈ ಶಾಸ್ತ್ರಗಳು ಹೇಳುತ್ತವೆ. ದೇವತೆಗಳನ್ನು ಪೂಜಿಸುವುದರಿಂದ ಬರುವ ಫಲಗಳು ಶಾಶ್ವತವಲ್ಲವೆಂದು ಭಗವದ್ಗೀತೆಯಲ್ಲಿ 7.23 ಸ್ಪಷ್ಟವಾಗಿ ಹೇಳಿದೆ. ಇಡೀ ಜಗತ್ತೇ ಶಾಶ್ವತವಲ್ಲದಿರುವುದರಿಂದ ಈ ಜಗತ್ತಿನ ಅಂಧಕಾರದಲ್ಲಿ ಸಾಧಿಸಿದ್ದೆಲ್ಲವೂ ಅಶಾಶ್ವತವೇ. ನಿಜವಾದ ಮತ್ತು ಶಾಶ್ವತವಾದ ಜೀವನವನ್ನು ಪಡೆಯುವುದು ಹೇಗೆ ಎಂಬುದೇ ಪ್ರಶ್ನೆ. ನೋಡಿ, ಈ ಲೈನ್ ಬಹಳ ಸ್ಪಷ್ಟ ಮಾಡ್ಕೊಡುತ್ತೆ ನಮ್ಗೆ. ಈ ಜಗತ್ತೇ ಅಶಾಶ್ವತವಾಗಿರೋದ್ರಿಂದ ಈ ಜಗತ್ತಿನ ಕತ್ತಲಿನಲ್ಲಿ ನಾವು ಸಾಧಿಸೋದೆಲ್ಲವೂ ಅಶಾಶ್ವತವೇ. ನಿಜವಾದ ಶಾಶ್ವತವಾದ ಜೀವನವನ್ನ ಪಡೆಯೋದು ಹೇಗೆ ಅನ್ನೋ ಒಂದು ಪ್ರಶ್ನೆನ ನಾವು ಕೇಳಬೇಕು. ಅದಕ್ಕೆ ಉತ್ತರ ನಾವು ಪಡಿಬೇಕು. ಅದು ಇಂಪಾರ್ಟೆಂಟ್ ಸಾಲಿದು, ಲೈನ್ ಇದು. ಸೊ ಪ್ರಭುಪಾದರು ಮುಂದೆ ವರ್ಣನೆ ಮಾಡ್ತಾರೆ, ಇದು ಸಾಧ್ಯ ಆಗೋದು ಭಕ್ತಿ ಸೇವೆಯ ಮೂಲಕ. 2 ನಿಮಿಷ ತಗೊಂಡು ಇದನ್ನು ಕಂಪ್ಲೀಟ್ ಮಾಡ್ಬಿಡ್ತೀನಿ. 2 ಪ್ಯಾರಾಗ್ರಾಫ್ ಇದೆ. ಸೊ ಪ್ರಭುಪಾದರು ಕೆಳಗೆ ಹೇಳ್ತಾರೆ, ಭಕ್ತಿ ಸೇವೆಯ ಮೂಲಕ ಕೃಷ್ಣನನ್ನು ತಲುಪಿದರೆ, ಅಂದ್ರೆ ಏನು, ದೇವೋತ್ತಮ ಪುರುಷನ ಸಾನ್ನಿಧ್ಯ ದೊರಕುವ ವಿಧಾನ ಈ ಭಕ್ತಿ ಮಾತ್ರ. ಅದರಿಂದ ಮಾತ್ರ ನಾವು ಈ ಜಗತ್ತಿನಿಂದ ಹೊರ ಹೋಗ್ಲಿಕ್ಕೆ ಸಾಧ್ಯ. ಈ ಜನನ ಮರಣಗಳ ಬಂಧನದಿಂದ ಪೂರ್ಣವಾಗಿ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ. ಆ ಕತ್ತಲು ಅಂತ ಏನು ಆ ತೆಂಗಿನಕಾಯಿ ಇತ್ತಲ್ಲ, ಆ ತೆಂಗಿನಕಾಯಿಂದ ಹೊರ ಹೋಗ್ಲಿಕ್ಕೆ ಮಾರ್ಗ ಯಾವುದು? ಭಕ್ತಿ ಮಾರ್ಗ ಮಾತ್ರ. ಸೊ ಪ್ರಭುಪಾದರು ಕೆಳಗೆ ಹೇಳ್ತಾರೆ, ಐಹಿಕ ಬಂಧನಗಳಿಂದ ಮುಕ್ತಿ ಪಡೆಯುವ ವಿಧಾನವು ಪೂರ್ಣವಾಗಿ ಜ್ಞಾನ ಮತ್ತು ವೈರಾಗ್ಯಗಳ ತತ್ವಗಳ ಮೇಲೆ ನಿಂತಿದೆ. ಬಟ್ ಜನ ಏನು ಧಾರ್ಮಿಕರು ಅಂತ ಏನು ಮಾತನಾಡ್ತಾರಲ್ಲ, ಹುಸಿ ಧಾರ್ಮಿಕವಾದಿಗಳಿಗೆ ಜ್ಞಾನವೂ ಇಲ್ಲ, ಐಹಿಕ ವಿಷಯಗಳಲ್ಲಿ ವೈರಾಗ್ಯವೂ ಇಲ್ಲ. ಅವ್ರಿಗೆ ಜ್ಞಾನ ಇಲ್ಲ. ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಶ್ರೀಕೃಷ್ಣ ಅವ್ರು ತಿಳಿದಿಲ್ಲ. ಮೇಲಾಗಿ ಅವ್ರಿಗೆ ಭೌತಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ. ಹಾಗಾಗಿ ಅಲ್ವೇ ಅವರು ಆ ರೀತಿಯಾಗಿ ನಡ್ಕೊಳ್ತಾ ಇರೋದು. ನೋಡಿ, ದೇವತೆಗಳನ್ನ ಪೂಜೆ ಮಾಡೋರ್ಗೂ ಕೂಡ ಭೌತಿಕ ಇಚ್ಛೆಗಳು ಹೆಚ್ಚುಂಟು. ಆದ್ರೆ ಅವರು ಸ್ಪಷ್ಟವಾಗಿ ದೇವತೆಗಳನ್ನು ಪೂಜೆ ಮಾಡ್ತಾರೆ, ಹೊರಗಡೆನೂ ಕೂಡ ಅದನ್ನೇ ತೋರಿಸ್ತಾರೆ. ಬಟ್ ಇವರೇನು, ಹುಸಿ ಧಾರ್ಮಿಕವಾದಿಗಳು, ಇವ್ರಿಗೆ ಜ್ಞಾನ ತಿಳಿದಿಲ್ಲ. ಹೊರ ರೂಪದಲ್ಲಿ ಅವರು ಏನೋ ಭಗವಂತನನ್ನ ಪೂಜಿಸುವಂತೆ ಕಂಡ್ರೂ ಕೂಡ ಒಳಗಡೆ ತಪ್ಪು ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಮುಂದೆ ಬರುತ್ತೆ ಅದು. ಮೋಸ ವಂಚನೆಗಳನ್ನ ಮಾಡ್ತಾ ಇರ್ತಾರೆ. ಐಹಿಕ ವಿಷಯದಲ್ಲಿ ವೈರಾಗ್ಯ ಇಲ್ಲ, ಜ್ಞಾನ ಇಲ್ವೇ ಇಲ್ಲ. ಅಂಥವರು ಆ ಜನರನ್ನ ತಪ್ಪು ದಾರಿಗೆ ಎಳೆಯೋದ್ರಿಂದ ಅವರು ಅತಿ ಘೋರವಾದ ಅಂಧಕಾರವನ್ನು ಪ್ರವೇಶಿಸ್ತಾರೆ. ನೋಡಿ, ಇಲ್ಲಿ ಮುಂದೆ ಹೇಳ್ತಾರೆ, ಏಕೆಂದರೆ ಅವರಲ್ಲಿ ಬಹುತೇಕ ಜನರು ಪರೋಪಕಾರ ಮತ್ತು ಲೋಕೋಪಕಾರ ಚಟುವಟಿಕೆಗಳ ಹೆಸರಿನಲ್ಲಿ ಐಹಿಕ ಬಂಧನವೆಂಬ ಚಿನ್ನದ ಸರಪಳಿಯಲ್ಲಿ ಧಾರ್ಮಿಕ ತತ್ವಗಳ ವೇಷ ಹಾಕಿ ಬದುಕಲು ಇಷ್ಟಪಡುತ್ತಾರೆ. ಧಾರ್ಮಿಕ ಢಂಭಾಚಾರಗಳನ್ನ ಪ್ರದರ್ಶಿಸುತ್ತಾ ಅವರು ಎಲ್ಲ ಬಗೆಯ ಅನೈತಿಕ ಕೆಲಸಗಳಲ್ಲಿ ತೊಡಗಿದ್ದು ಭಕ್ತಿ ಸೇವೆಯ ಸೋಗು ಹಾಕುತ್ತಾರೆ. ಹೀಗೆ ಅವರು ಹೆಸರಿಗೆ ಮಾತ್ರ ಆಧ್ಯಾತ್ಮಿಕ ಗುರುಗಳಾಗಿರುತ್ತಾರೆ, ಭಗವದ್ ಭಕ್ತರಾಗಿರ್ತಾರೆ. ಅಂತಹ ಧಾರ್ಮಿಕ ತತ್ವಗಳನ್ನು ಉಲ್ಲಂಘಿಸುವವರಿಗೆ ಆಚಾರ್ಯರ ಬಗ್ಗೆ ಅಥವಾ ಗುರು ಶಿಷ್ಯ ಪರಂಪರೆಗಳ ಬಗ್ಗೆ ಯಾವುದೇ ಗೌರವ ಇಲ್ಲ. ಅವ್ರು ಹೇಳ್ತಾರೆ, ವೈಷ್ಣವರೇನು ಅವ್ರಿಗೆ ತಿಳಿದಿಲ್ಲ, ನಾನು ಹೇಳ್ಕೊಡ್ತೀನಿ ನಿನಗೆ ಭಗವದ್ಗೀತೆ ಭಾಗವತ ಅಂತ ತಾವು ಕೂಡ ಯೂಟ್ಯೂಬಲ್ಲಿ ವಿಡಿಯೋ ವರ್ಣನೆ ಮಾಡ್ತಾ ಇರ್ತಾರೆ. ಜನರನ್ನು ತಪ್ಪು ದಾರಿಗೆಳೆಯಲು ಅವರೇ ಸ್ವತಃ ಆಚಾರ್ಯರೆಂದು ಕರೆದುಕೊಂಡು ಬಿಡ್ತಾರೆ. ಹೆಸರಲ್ಲಿ ಆಚಾರ್ಯ ಅಂತ ಜೋಡಿಸ್ಕೊಂಡು ಬಿಡ್ತಾರೆ. ಡ್ಯಾಶ್ ಡ್ಯಾಶ್ ಆಚಾರ್ಯ ಇವರಿಂದ ಭಗವದ್ಗೀತೆ ಕಲಿಯಿರಿ. ಆಚಾರ್ಯರ ತತ್ವಗಳನ್ನು ಮಾತ್ರ ಅನುಸರಿಸೋದಿಲ್ಲ, ಹೆಸರಿಗೆ ಆಚಾರ್ಯ. ಬಟ್ ನಿನ್ ಗುರುಗಳು ಯಾರಪ್ಪ, ಅಥವಾ ನಿನ್ನ ಯಾರ ಆಚಾರ್ಯನ ಪಾಲಿಸ್ತೀಯನಪ್ಪ. ಪ್ರಭುಪಾದರ ಮುಂದೆ ವರ್ಣನೆ ಮಾಡ್ತಾರೆ, ಇಂಥ ಖದೀಮರು ಮಾನವ ಸಮಾಜಕ್ಕೆ
ತುಂಬಾ ಅಪಾಯಕಾರಿಗಳು. ಧಾರ್ಮಿಕ ಸರ್ಕಾರ ಇಲ್ಲದೆ ಇರೋದ್ರಿಂದ ಅವರು ಸರ್ಕಾರದ ಶಿಕ್ಷೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ. ಹಿಂದಿನ ಸಮಯದಲ್ಲಿ ಯಾವಾಗ ಧರ್ಮದ ಶಾಸನವಿತ್ತೋ, ಯುಧಿಷ್ಠಿರ, ಪರೀಕ್ಷಿತ ಅಥವಾ ಶ್ರೀರಾಮನ ಕಾಲದಲ್ಲಿ ಈ ರೀತಿಯಾಗಿ ಯಾರಾದ್ರೂ ತಪ್ಪು ಧರ್ಮದ ಸೋಗ್ ಹಾಕೊಳ್ತಾ ತಪ್ಪು ಸಿದ್ಧಾಂತಗಳನ್ನ ಪಾಲಿಸ್ತಾ ಇದ್ರೆ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ದಂಡ ನೀಡ್ತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ಆ ಸರ್ಕಾರ ಧರ್ಮದ ಬಗ್ಗೆ ಮಾತನಾಡೋದೇ ಇಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 16ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಧಾರ್ಮಿಕ ಪ್ರಚಾರಕರ ವೇಷದಲ್ಲಿರುವ ರಾಕ್ಷಸರನ್ನು ನರಕದ ಅಂಧತವ ಪ್ರದೇಶಗಳಿಗೆ ಎಸೆಯಲಾಗುವುದು ಎಂದು ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಆಕ್ಚುಲಿ ಹೇಳ್ಬೇಕಾದ್ರೆ ಇನ್ನೊಂದ್ ಕಡೆ ವರ್ಣನೆ ಬರುತ್ತೆ, ಈ ಕಲಿಯುಗದಲ್ಲಿ ರಾಕ್ಷಸರು ಧಾರ್ಮಿಕರ ವೇಷ ಹಾಕೊಂಡು ಬರ್ತಾರೆ. ಹೆದರಿಕೆ ಆಗುತ್ತಲ್ಲ. ಸೊ ಹಾಗಾಗಿ ನಿಜವಾಗಿಯೂ ಯಾರು ಧರ್ಮ, ಆ ಧರ್ಮದ ಅತ್ಯಂತ ಉನ್ನತ ವಿಧಾನವಾದಂತಹ ಭಕ್ತಿ, ಪರೋಧರ್ಮ ಅಂತ ಏನ್ ಹೇಳ್ತೀವಿ, ಅದನ್ನ ಪಾಲಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸ್ಬೇಕು. ಈ ಹುಸಿ ಧಾರ್ಮಿಕವಾದಿಗಳು ಕೇವಲ ಇಂದ್ರಿಯ ಸುಖಕ್ಕಾಗಿ ಮಾಡುವ ಆಧ್ಯಾತ್ಮಿಕ ಗುರುವಿನ ಕೆಲಸವನ್ನು ಮುಗಿಸಿದ ಮೇಲೆ ಈ ಜಗತ್ತಿನ ಅತ್ಯಂತ ಹೊಲಸಾದ ಸ್ಥಳಕ್ಕೆ ಹೋಗುತ್ತಿದ್ದಾರೆ ಎಂದು ಈಶೋಪನಿಷತ್ತು ಖಚಿತವಾಗಿ ಹೇಳುತ್ತದೆ. ಪ್ರಭುಪಾದರ ಸಾಲುಗಳು ಬಹಳ ಇಂಟ್ರೆಸ್ಟಿಂಗ್. ಏನದು, ಇವರು ಹೊರಮುಖದಲ್ಲಿ ಗುರು ವ್ಯವಹಾರ ಮಾಡ್ತಾ ಇದ್ದಾರೆ, ಗುರು ಬಿಸ್ನೆಸ್. ನಾನ್ ಗುರು, ನನ್ನನ್ನು ಪಾಲಿಸ್ರಿ, ನಾನು ನಿಮಗೆ ಮಂತ್ರ ಕೊಡ್ತೀನಿ, ಈ ಮಂತ್ರ ಹೇಳ್ತಾ ಇದ್ರೆ ಸಾಕು, ನೀವು ಹೇಗಿದ್ದೀರೋ ಹಾಗೆ ಇರ್ಬೋದು, ನನಗೆ ಜಸ್ಟ್ ದಕ್ಷಿಣೆ ಕೊಡ್ತಾ ಇರಿ, ಬರ್ತಾ ಇರಿ, ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಬಂದ್ರೆ ಸಾಕು, ನನ್ನ ಶಿಷ್ಯರು, ನನಗೆ ದೀಕ್ಷೆ ಕೊಡ್ತೀನಿ ನಾನು. ಆದ್ರೆ ಆ ವ್ಯಕ್ತಿ ಚರಿತ್ರೆಯಲ್ಲಿ, ಜೀವನದಲ್ಲಿ ಏನೂ ಬದಲಾವಣೆ ಇಲ್ಲ. ಆತ ಹೇಗಿದನೋ ಹಾಗೆ ಸಂಸಾರಿಕನಾಗಿದ್ದಾನೆ, ಹೆಸರಿನಲ್ಲಿ ಹೊರಗಡೆ ಆತ ನಾನು ಕೂಡ ಇವ್ರ ಶಿಷ್ಯ ಅಂತ ನಡ್ಕೊಳ್ತಾನೆ. ಸೊ ಈ ರೀತಿ ನಡೆಸೋದ್ರಿಂದ ಆತ ಏನ್ ಮಾಡ್ತಾ ಇದ್ದಾನೆ, ಆ ಗುರು ಜನರನ್ನೆಲ್ಲ ತಪ್ಪು ದಾರಿಗೆ ಎಳಿತಾ ಇದ್ದಾನೆ, ಅವರಿಗೊಂದು ಭ್ರಮೆ ಉಂಟು ಮಾಡ್ತಾ ಇದ್ದಾನೆ, ನಾವು ಕೂಡ ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದೀವಿ, ನಮಗೊಬ್ರು ಗುರು ಇದ್ದಾನೆ, ಅವ್ರು ನಮ್ಮನ್ನ ಕಾಪಾಡ್ತಾರೆ, ನಮ್ಗೆ ಮೋಕ್ಷ ಕೊಡ್ತಾರೆ ಅಂತ. ಇದೇನಿದು, ಸುಳ್ಳ ಸರಿನಾ ಇದು? ಸುಳ್ಳಿದು ಅಲ್ವೇ? ಸೊ ಆ ರೀತಿಯಾಗಿ ಜನರನ್ನ ಭ್ರಷ್ಟರನ್ನಾಗಿಸೋದು, ದಾರಿ ತಪ್ಪಿಸುವಂತಹ ಕೆಲಸದಿಂದಾಗಿ ಅವರು ಅತ್ಯಂತ ಅಂಧಕಾರ ಅಥವಾ ಹೊಲಸಾದ ಸ್ಥಳಕ್ಕೆ ಅವರು ಹೋಗ್ತಾರೆ ಅಂತ ಈಶೋಪನಿಷತ್ತು ಹೇಳ್ತಾ ಇದೆ. ಸೊ ಈ ಒಂದು ಶ್ಲೋಕದಲ್ಲಿ ನಾವು ಏನ್ ಕಲಿತಾ ಇದ್ದೀವಿ, ಹೇಗೆ 9ನೇ ಮಂತ್ರದಲ್ಲಿ ಹೇಳಲಾಗಿತ್ತು, ಹುಸಿ ಜ್ಞಾನ ಅಜ್ಞಾನಕ್ಕಿಂತ ಅಪಾಯಕಾರಿ ಅಂತ, ಅದನ್ನೇ ಇಲ್ಲಿ ಹುಸಿ ಉಪಾಸನೆ ಅಥವಾ ಸುಳ್ಳು ಉಪಾಸನೆ ಅದು ದೇವತೆಗಳನ್ನ ಪೂಜಿಸೋದಕ್ಕಿಂತ ಹೆಚ್ಚು ಅಪಾಯಕಾರಿ ಅಂತ. ಸೊ ಪ್ರಭುಪಾದರು ಮೊದಲು ದೇವತೆಗಳನ್ನ ಪೂಜೆ ಮಾಡುವಂತಹ ಆ ತತ್ವವನ್ನ ಹೇಳ್ಕೊಟ್ರು. ಏನದು, ದೇವತೆಗಳನ್ನ ಯಾರು ಪೂಜಿಸ್ತಾರೆ, ಅದರಿಂದ ಅವ್ರಿಗೆ ಏನ್ ಫಲ ಸಿಗುತ್ತೆ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಇದ್ರ ಕುರಿತಾಗಿ ಏನ್ ಹೇಳಿದ್ದಾನೆ, ಸೊ ಅದನ್ನೆಲ್ಲ ವರ್ಣಿಸಿದ್ರು. ಸೊ ಪ್ರಭುಪಾದರು ಮೊದಲಿಗೆ ಹೇಳಿದ್ರು, ಹೇಗೆ ಭಗವಂತನನ್ನ ತಿಳ್ಕೊಳ್ಳೋದು ಬಹಳ ಬಹಳ ಕಷ್ಟ. ದೊಡ್ಡ ದೊಡ್ಡ ದೇವತೆಗಳು, ಮಹರ್ಷಿಗಳು ಕೂಡ ತಪ್ಪಾಗಿ ತಿಳ್ಕೊಂಡು ಬಿಡ್ತಾರೆ. ಅದಾದ್ಮೇಲೆ ಅವರು ಹೇಗೆ ದೇವತೆಗಳನ್ನ ಪೂಜಿಸೋದ್ರಿಂದ ವ್ಯಕ್ತಿ ಈ ಜಗತ್ತಿನಲ್ಲೇ ಇರ್ತಾನೆ, ಈ ಜಗತ್ತಿನ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆತ. ಹಾಗಾಗಿ ಜಗತ್ತೇ ಅಂಧಕಾರ ಆಗಿರೋದ್ರಿಂದ ದೇವತೆಗಳನ್ನ ಪೂಜಿಸೋದ್ರಿಂದ ವ್ಯಕ್ತಿ ಏನನ್ನ ಪಡಿತಾನೆ, ಅಂಧಕಾರವನ್ನೇ ಪಡಿತಾನೆ ಅಲ್ವಾ. ಅದಾದ್ಮೇಲೆ ಪ್ರಭುಪಾದರು ಇನ್ನೂ ತುಂಬಾ ಗಂಭೀರವಾದಂತ ತತ್ವ ಹೇಳಿದ್ರೆ, ಏನದು, ಈ ಮಾಯಾವಾದಿಗಳು ಅಥವಾ ಈ ಹುಸಿ ಧಾರ್ಮಿಕವಾದಿಗಳೇನಿದ್ದಾರೆ ಅವರು ಜನರನ್ನ ತಪ್ಪು ಮಾರ್ಗಕ್ಕೆ ಎಳಿತಾ ಇದ್ದಾರೆ, ಪಥಭ್ರಷ್ಟರನ್ನಾಗಿಸ್ತಾ ಇದ್ದಾರೆ. ಹಾಗಾಗಿ ಅವರು ಹೆಚ್ಚು ಅಂಧಕಾರ, ಕತ್ತಲಿನ ಪ್ರದೇಶಕ್ಕೆ ಅವರು ತೆರಳುತ್ತಾರೆ. ನಾನು ಸಣ್ಣನಿದ್ದಾಗ ಒಂದು ಕತೆ ಕೇಳಿದ್ದೆ. ಏನಂದ್ರೆ, ಒಂದ್ಸಲ ದೊಡ್ಡ ಕುರಿ ಮಂದೆಯಲ್ಲಿ ಸಾಕಷ್ಟು ಕುರಿಗಳು ಇದ್ವಂತೆ. ಒಂದು ತೋಳ ಕುರಿನ ಹಿಡಿಲಿಕ್ಕೆ ಅಂತ ಹೇಳಿ ಬಹಳ ಪ್ಲಾನ್ ಮಾಡ್ತಾ ಇತ್ತು. ಹಿಂದ್ಗಡೆ ಇದ್ದಿದ್ದು ಒಂದು ಕುರಿನ ಅದು ಹಿಡಿದು ಎಳ್ಕೊಂಡ್ಬಿಡ್ತು, ತಿಂದ ಮೇಲೆ ನೆಕ್ಸ್ಟ್ ಅದಕ್ಕೆ ಈಗ ಇಷ್ಟೊಂದು ಕುರಿಗಳು ದಿನಾ ಮೇಯ್ಲಿಕ್ಕೆ ಇಲ್ಲಿ ಬರ್ತವೆ ಅಂದ್ಮೇಲೆ ನಾನು ಅವುಗಳನ್ನ ಹೇಗಾದ್ರೂ ಮಾಡಿ ಅವುಗಳನ್ನ ತಿನ್ಬೇಕು. ಏನ್ ಮಾಡೋಣ, ನಾನು ಕುರಿ ವೇಷ ಹಾಕೊಂಡು ಹೋಗೋಣ ಅಂತ.
ಕೇಳಿದ್ದೀರಾ ಈ ಕತೆ? ಹರೇ ಕೃಷ್ಣ. ಸೊ ಕುರಿ ವೇಷ ಹಾಕೊಂಡು ಬಂದಿರುವಂತಹ ತೋಳ ಅಪಾಯಕಾರಿ. ತೋಳ ಹಾಗೆ ಬಂದಿದ್ರೆ ನಾವೆಲ್ಲರೂ ಅಪಾಯಕಾರಿ ಅಂತ ಹೇಳಿ ದೂರ ಇರ್ತಾ ಇದ್ವಿ. ಬಟ್ ಕುರಿ ವೇಷ ಹಾಕೊಂಡು ಬಂದಿರೋದ್ರಿಂದ ನಾವು ಅದನ್ನ ನಂಬಿಬಿಡ್ತೀವಿ. ಬಟ್ ಆ ತೋಳ ಏನ್ ಸುಮ್ಮನೆ ಬಿಡುತ್ತೆ? ನಮ್ಮನ್ನು ತಿಂದು ಹಾಕುತ್ತೆ. ಯಾಕೆ ಈ ಉದಾಹರಣೆ ಹೇಳಲಾಗ್ತಾ ಇದೆ? ಹರೇ ಕೃಷ್ಣ. ಹ? ಈ ಕತೆ ಹೇಳೋದ್ರ ಅರ್ಥ ಏನು? ತಿಳಿದಿಲ್ವಾ? ಹರೇ ಕೃಷ್ಣ. ಅಂದ್ರೆ ಹರೇ ಕೃಷ್ಣ, ಈ ಹೇಳೋದು ಅರ್ಥ ಏನಂತಂದ್ರೆ, ಯಾರೇ ಆಗ್ಲಿ ಅಂದ್ರೆ ತಪ್ಪಾಗಿ ನಡೆದುಕೊಂಡು ತಪ್ಪಾಗಿ ಹೇಳಿದ್ರೆ ತಪ್ಪನೇ ಆಗುತ್ತದೆ ಹೊರತು ಕರೆಕ್ಟ್ ಆಗೋದಿಲ್ಲ ಅನ್ನೋದು. ಧಾರ್ಮಿಕರ ವೇಷ ಹಾಕೊಂಡಿರುವಂತಹ ನಾಸ್ತಿಕರಿದಾರಲ್ಲ, ಅವರು ಹೆಚ್ಚು ಅಪಾಯಕಾರಿ ಅನ್ನೋ ಮಾತು ಅದರಲ್ಲಿ ಕಾಣಿಸುತ್ತೆ ಅಷ್ಟೇ. ಓಕೆ, ಎನಿವೇಸ್, ಈ ಚರ್ಚೆನ ನಾವು ಮುಂದುವರಿಸೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಒಂದು ಅಂಶ ಇತ್ತು ನಿಮ್ಮೆಲ್ರಿಗೂ ಕೇಳಬೇಕಿತ್ತು. ನೆಕ್ಸ್ಟ್ ವೀಕಲ್ಲಿ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕ್ಲಾಸಸ್ ತಗೊಳ್ಲಿಕ್ಕೆ ಆಗೋದಿಲ್ಲ. ಸೊ ನನ್ನ ಒಂದು ಯೋಚನೆ ಏನಿತ್ತು ಅಂದರೆ, ಈ ವಾರದಲ್ಲೇ ಒಂದು ಎಕ್ಸ್ಟ್ರಾ ಕ್ಲಾಸ್ ತಗೊಂಡ್ಬಿಟ್ಟು ಕವರ್ ಮಾಡ್ಲಿಕ್ಕೆ ಆಗುತ್ತಾ ಅಂತ. ಸೊ ಈ ವಾರದಲ್ಲಿ ಶುಕ್ರವಾರ ಕೂಡ ನಾನು ಅವೈಲೇಬಲ್ ಇಲ್ಲ. ಸೊ ಇವತ್ತು ಮಂಡೇ, ಸೋಮವಾರ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಮುಂದೆ ಬರುವಂಥ ನೆಕ್ಸ್ಟ್ 3 ದಿನಗಳು ಸಂಜೆ ಕ್ಲಾಸ್ನಲ್ಲಿ ತಾವು ಬರೋಕ್ಕಾಗತ್ತಾ? ಹರೇ ಕೃಷ್ಣ ನೆಕ್ಸ್ಟ್ ಪ್ರಭುಜಿ. ವಾರ ಕ್ಲಾಸ್ ಇರೋದಿಲ್ಲ ಆ್ಯಕ್ಚುಲಿ, ಮೋಸ್ಟ್ಲಿ ಕನ್ಫರ್ಮ್ ಮಾಡಿ. ಪ್ರಭುಜಿ ಟ್ಯೂಸ್ಡೇ, ಸೊ ಅವತ್ತು ಮಿಸ್ ಆಯ್ತಲ್ಲ ಆ ಕ್ಲಾಸ್, ಅದು ಕಂಠಪಾಠ ಅದಿದೆ ಪ್ರಭುಜಿ. ಅದು ಮಧ್ಯಾಹ್ನ ಅನ್ಸುತ್ತೆ ಕಂಠಪಾಠ? ಮೋಸ್ಟ್. ಏನ್ ಹಾ, ಕಂಠಪಾಠ? ಅಂದ್ರೆ ಶ್ಲೋಕ ಕಂಠಪಾಠದ್ದು ಓ, ಅದಿನ್ನು ಮುಗ್ದಿಲ್ವಾ? ಅದು ಮುಗ್ದಿಲ್ಲ. ಅದೇ ಈ ವೀಕ್ ಎಷ್ಟೊತ್ತಿಗೆ ಇರುತ್ತೆ ಅದಿದ್ರೆ? ಅದೇ 7 ಗಂಟೆಗೆ ಪ್ರಭು, 7 2 ಗಂಟೆಗೆ. ಎಷ್ಟು ಗಂಟೆಗೆ. ಜನಕ್ಕಿದೆ ಅದೇನು? 5 ಜನ ಆ ಗ್ರೂಪ್ ಅಲ್ಲಿ ಹಾಕಿದ್ದು, ನಾವು 5 ಜನ ಇದೀವಿ. ಅದು ಅವತ್ತು ಮಾಡಿ 10 ನಿಮಿಷ ತಗೊಳುತ್ತೆ ಒಬ್ಬರಿಗೆ ಅಲ್ಲ? ಅದೇ 1 ಅವರ್ ಅಂತಲ್ವಾ, ಅದು 2 under 3 ಅಂತ ಹಾಕಿದ್ರಿ. 2 ಗಂಟೆ ಅಂತ 3 ಗಂಟೆ ಅಂತ. ಮೋಸ್ಟ್ಲಿ ಅದೇ ಟೈಮ್ ಇರ್ಬೇಕು ಅಂತ ಅನ್ಕೊಳ್ತೀನಿ. ಇದರ ಮಾತಾಜಿ ಅವರು ಇದಾರೆ ಇಲ್ಲಿ, ಕೋಆರ್ಡಿನೇಟರ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಏನ್ ಇದ್ರ ಸ್ಟೇಟಸ್ ಹೇಳ್ತೀರಾ ಮಾತಾಜಿ? ನನಗೆ ಗೊತ್ತಿಲ್ಲ ಇದ್ರದ್ದು ಏನು ಅಂತ. ಆಕ್ಚುಲಿ ಅದೊಂದು ಕ್ಲಾಸ್ ಮಾತಾಜಿ ಅವೈಲಬಲ್ ಇರ್ಲಿಲ್ಲ ಅಂತ ಪೋಸ್ಟ್ಪೋನ್ ಮಾಡಿದ್ರು ಪ್ರಭು ನೆಕ್ಸ್ಟ್ ಟ್ಯೂಸ್ಡೇಗೆ. ಬಟ್ ಇಟ್ಸ್ ನಾಟ್ ಆಕ್ಚುಲಿ ಟೇಕಿಂಗ್ ದಟ್ 1 hour ಪ್ರಭು. ಒಂದು 15-20 ನಿಮಿಷಗೆಲ್ಲ ಮುಗೀತಾ ಇದೆ. ಹೌದಾ? ಓಕೆ. 1 ಆಮೇಲೆ hour ಅಂತೂ ಟೈಮಿಂಗ್ಸ್ ಯಾವ ಡೆಫಿನೆಟ್ಲಿ ಟೈಮಲ್ಲಿ ಇಡ್ತಾ ಆಗ್ತದೆ. ಇದ್ದಾರೆ ಅವರು? ಆಕ್ಚುಲಿ ಓವರ್ಲ್ಯಾಪ್ ಆಗ್ತಾ ಇದೆಯಾ ನಮ್ಮ ಸಂಜೆ ಟೈಮ್ ಜೊತೆ? ಇಲ್ಲ ಪ್ರಭು, ಖಂಡಿತ ಆಗಲ್ಲ. ಅದು ಜಸ್ಟ್ ಒಂದು 15 minutes ಆಗೋಗುತ್ತೆ ಅಂದ್ರೆ 2 ಗಂಟೆಯಿಂದ 2:15 ಒಳಗ್ ಮ್ಯಾಕ್ಸಿಮಮ್ ಆಗೋಗುತ್ತೆ ಪ್ರಭು. ಓ ಹಾಗ, ಓಕೆ. ಮಾತಾಜಿ ಅವರೇ, ಹಾಗಿದ್ರೆ ಓಕೆನಾ? ಓಕೆ ಪ್ರಭುಜಿ, ಅದು ಕ್ಲಾಸ್ ಮುಗಿದ್ರೆ ಏನ್ ತೊಂದ್ರೆ ಇಲ್ಲ. ಕ್ಲಾಸ್ ಮುಗ್ದೋಗುತ್ತೆ, ಅದು ಅರ್ಧ ಓಕೆ ಗಂಟೆಯಲ್ಲಿ ಮುಗಿಯುತ್ತೆ. ಮೇಲಾಗಿ ಟೈಮಿಂಗ್ಸ್ ನ ಮಾತಾಜಿ ಅವ್ರು ಚೆಕ್ ಮಾಡಿ ಹೇಳ್ತಾರೆ. ನಾಳೆನೇ ಇದೆಯಲ್ವಾ, ಅದನ್ನ ಚೆಕ್ ಮಾಡಿ ಹಾ, ಹೇಳ್ತಾರೆ. ನಾಳೆಗೆ. ಅಕಸ್ಮಾತ್ ಏನಾದ್ರು ಟೈಮಿಂಗ್ ಕ್ಲಾಶ್ ಆಗ್ತಾ ಇದೆ, ಅವರು ಸರ್ವಗುಣ ಮಾತಾಜಿ ಅವರಿಗೆ ಅವೈಲಬಿಲಿಟಿ ಇಲ್ಲ ಅಂದ್ಮೇಲೆ, ಅಂದ್ರೆ ಸಂಜೆನೆ ತಗೊಳ್ಬೇಕು ಅಂದ್ರೆ, ಓಕೆ, ಹಾಗಿದ್ರೆ ನಾವು ಕ್ಲಾಸ್ ಕ್ಯಾನ್ಸಲ್ ಮಾಡೋಣ. ಓಕೆ ಬಟ್ ಓಕೆ. ಅದೇ 4 o'clock ಇರಲ್ಲ. ಹೌದು, ಅದಕ್ಕೆ ಮುಂಚೆನೆ ಮಾಡ್ಬಿಡ್ತಾರೆ. ಹೌದು, ಮುಂಚೆನೆ ಇದ್ರೆ ಕ್ಲಾಸ್ ನೋ ಮಾಡ್ಬೋದು, ಬೇರೆಯವರು ಪ್ರಾಬ್ಲಮ್ ಕೂಡ ಸರ್, ಅಟೆಂಡ್ ನೋ ಆಗ್ತಾರೆ. ಪ್ರಾಬ್ಲಮ್. ಆಕ್ಚುಲಿ ನೆಕ್ಸ್ಟ್ ವಾರ ನಾನು ಅವೈಲೇಬಲ್ ಇಲ್ಲ. ನೆಕ್ಸ್ಟ್ ವಾರ ಯಾವ ಕ್ಲಾಸಸ್ ಕೂಡ ಇರೋದಿಲ್ಲ ಮೋಸ್ಟ್ಲಿ. ಓಕೆ ಓಕೆ ಪ್ರಭು. ಸೊ ಹಾಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ 4 ದಿನ ಕಂಟಿನ್ಯೂಸ್ ಆಗಿ ಡಿಸ್ಕಸ್ ಮಾಡಿ. ಯಾಕಂದ್ರೆ ಈ ಚರ್ಚೆ ಏನಿದೆಯಲ್ಲ, ಇದನ್ನ 1 ದಿನ ಗ್ಯಾಪ್ ಬಿಟ್ಟರು ಕೂಡ ಮತ್ತೆ ರಿಕ್ಯಾಪ್ ಮಾಡ್ಬೇಕಾಗತ್ತೆ, ಸಾಕಷ್ಟು ಪ್ರಶ್ನೆ ಕೇಳ್ತಾ ಇರ್ಬೇಕಾಗತ್ತೆ. ಕನ್ಫ್ಯೂಸ್ ಮತ್ತೆ ಈಗ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು, ಸ್ವಲ್ಪ ಮೆಲ್ಲಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಸೊ ಈಗ ತತ್ವಗಳು ಇನ್ನೂ ಡೀಪ್ ಆಗ್ತಾ ಹೋಗ್ತವೆ. ಎನಿವೆ, ಅದನ್ನ ಸರಳವಾಗಿ ನೀವು ಮುಂದೆ ಅಫ್ಕೋರ್ಸ್ ಭಗವದ್ಗೀತೆಯಲ್ಲಿ ಇದೆಲ್ಲವನ್ನ ಕೂಡ ಕಲಿತೀರಾ. ಇದೇನು ಇಲ್ಲೇ ಇಲ್ಲಿ ಮಾತ್ರ ಬರೋದು, ಮುಂದೆ ಬರೋದಿಲ್ಲ ಅಂತಲ್ಲ, ಮುಂದೆ ಕೂಡ ಬರುತ್ತೆ. ಅಲ್ಲಿ ಇನ್ನೂ ಸ್ಪಷ್ಟವಾಗಿ ಭಗವದ್ಗೀತೆ 7ನೇ ಅಧ್ಯಾಯ, 9ನೇ ಅಧ್ಯಾಯ, ಅದರಲ್ಲೆಲ್ಲ ಕಡೆಯೂ ಬರುತ್ತೆ. ದೇವತಾ ಪೂಜೆ, ಮಾಯವಾದ ವರ್ಣನೆ, ಅದೆಲ್ಲವೂ ಬರ್ತದೆ. ಎನಿವೇಸ್, ನಾಳೆ ಮಾತಾಜಿ ಅವರು ಮೆಸೇಜಲ್ಲಿ ಕನ್ಫರ್ಮ್ ಮಾಡ್ತಾರೆ ಕ್ಲಾಸ್ ಇದೆಯೋ ಇಲ್ವೋ ಅಂತ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮತ್ತೆ ಕಂಟಿನ್ಯೂ ಮಾಡೋಣ. ಥರ್ಸ್ಡೇ ಇರ್ತದೆ ಪ್ರಭು. ವೆಡ್ನೆಸ್ಡೇ, ಥರ್ಸ್ಡೇ ಅಂತೂ ಶ್ಯೂರ್ಲಿ ಇರುತ್ತೆ. ನಾಳೆ ಇದ್ರ ಬಗ್ಗೆ ಮಾತಾಜಿ ಅವರು ಕನ್ಫರ್ಮ್ ಮಾಡ್ತಾರೆ. ನಾಳೆಗೂ 4 o'clock, ದಟ್ಸ್ ಓಕೆ ಪ್ರಭುಜಿ. 4 o'clock ಇದೇ ಟೈಮ್ ತಾನೆ ನಿಮ್ದು? 4 o'clock, ಅದಕ್ಕೆ ಅಷ್ಟೊಳಗೆ ಮಾಡ್ಬೋದು. 4 o'clock ಇರುತ್ತೆ ಇದ್ರೆ. ಅದು ಓಕೆ, ದಟ್ಸ್ ಓಕೆ, ಆ ಟೈಮ್. ಎಸ್,
ಓಕೆ, ಮೆಸೇಜ್ ಅಲ್ಲಿ ನಿಮ್ಗೆ ಏನ್ಮೇ ಇನ್ಫಾರ್ಮ್ ಓಕೆ ಓಕೆ ಮೆಸೇಜ್ ಹರೇ ಹಾಕಿದ್ರೆ ಕೃಷ್ಣ. ಹರೇ ಕೃಷ್ಣ ಪ್ರಭುಪಾದರಿಗೆ ಜಯ. ಧನ್ಯವಾದ ಧನ್ಯವಾದ ಮೇಡಮ್. ಧನ್ಯವಾದ. ಹರೇ ಕೃಷ್ಣ ಹರೇ ಕೃಷ್ಣ.